ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ವಚನಾರ್ಥ ಚಿಂತನೆಯ ಮುಂದುವರಿಕೆಯ ಭಾಗವಾಗಿ ಮಹಿಳೆಯರನ್ನು ಕುರಿತು ಶಿವಶರಣರು, ಇದೊಂದು ಬಹಳ ಮುಖ್ಯವಾದ ವಿಚಾರ. ಇದರಲ್ಲಿ ಡಾಕ್ಟರ್ ಜಯಶ್ರೀ ದಂಡೆ ಅವರ ಬಸವಣ್ಣನವರ ವಚನಗಳಲ್ಲಿ ಸ್ತ್ರೀ ಸಂವೇದನೆ ಎಂಬ ಲೇಖನದ ಪುನರಾವಲೋಕನ, ಬಸವಪಥ, ಅಕ್ಟೋಬರ್ 2004. ಈ ಲೇಖನದ ಆಧಾರದಿಂದ ನಾನು ಈ ದಿನದ ಒಂದು ವಿಚಾರವನ್ನು, ಚಿಂತನೆಯನ್ನು ಮಂಡಿಸ್ತಾ ಇದ್ದೇನೆ. ಬಸವಾದಿ ಶಿವಶರಣರೆಲ್ಲರೂ ಮಹಿಳೆಯರನ್ನು ಗೌರವದಿಂದ ಕಂಡರು. ಅವರ ಬಗ್ಗೆ ಸದ್ಭಾವನೆ, ಸಹಾನುಭೂತಿ ಹೊಂದಿ ಅವರನ್ನು ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ, ಮುಖ್ಯವಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಸಮಾನವಾಗಿ ಕಂಡರು. ಅವರು ಲಿಂಗಭೇದ ಮಾಡಲಿಲ್ಲ. ಇದಕ್ಕೆ ವಚನಾಧಾರವಾಗಿ ಮಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಎಂಬ ದೇವರ ದಾಸಿಮಯ್ಯನ ವಚನ, ಹೆಣ್ಣು ಮಾಯೆ ಹೊನ್ನು ಮಾಯೆ ಮಣ್ಣು ಮಾಯೆ ಅನ್ನುವಂಥ ಫಲಮ ಪ್ರಭುವಿನ ವಚನ, ಸತಿಪತಿಯರೊಂದಾದ ಭಕ್ತಿ ಹಿತವಪ್ಪುದು ಎನ್ನುವಂಥ ವಚನ, ಇಂಥ ವಚನದ ಆಧಾರಗಳನ್ನು ನಮ್ಮ ವಿದ್ವಾಂಸರು ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಕೊಡ್ತಕ್ಕಂಥದ್ದು ಉಂಟು. ಇದು ಬಹಳ ಹಲವಾರು ದಶಕಗಳಿಂದ ನಡೆದು ಬಂದಿರತಕ್ಕಂಥ ಚರ್ಚೆ. ಇದು ಈ ಚೌಕಟ್ಟನ್ನು, ಈ ಮಿತಿಯನ್ನು ಮೀರಿ ಅದು ಮತ್ತೆಲ್ಲೂ ಹೋಗಿಲ್ಲ. ಹಾಗಾಗಿ ಇದರ ಒಂದು ಪುನರಾವಲೋಕನ ಅವಶ್ಯ ಅಂತ ನನ್ನ ಅಧ್ಯಯನದಲ್ಲಿ ನನಗೆ ಮನವರಿಕೆಯಾಗಿರೋದ್ರಿಂದ ಈ ಒಂದು ಡಾಕ್ಟರ್ ಜಯಶ್ರೀ ದಂಡೆಯವರ ಲೇಖನವನ್ನು ಆಧಾರವಾಗಿ ಇಟ್ಕೊಂಡು ಈ ಚರ್ಚೆಯನ್ನು ನಾನು ಇಲ್ಲಿ ಮಂಡಿಸ್ತಾ ಇದ್ದೇನೆ. ಇದು ಒಂದು ರೀತಿ ಅವರ ಲೇಖನದ, ಮುಖ್ಯವಾಗಿ ಅವರ ಲೇಖನದ ಪರಾಮರ್ಶೆ. ಮಹಿಳೆಯ ಕುರಿತಾದ ಶಿವಶರಣರ ವಚನಗಳಲ್ಲಿ ಅಭಿವ್ಯಕ್ತವಾದ, ಸಾಮಾಜಿಕವಾಗಿ ಪ್ರಕಟಿತವಾದ ಅವರ ಮನೋಧರ್ಮ, ದೃಷ್ಟಿ, ಧೋರಣೆ, ನಿಲುವು ಮತ್ತು ಶಿವಶರಣರು ಹೊಂದಿದ್ದ ಸ್ತ್ರೀ ಸಂವೇದನೆ ಕುರಿತ ಚರ್ಚೆ ಇದು. ಮೊದಲಿಗೆ ದೃಷ್ಟಿ, ಧೋರಣೆ ಮತ್ತು ಸಂವೇದನೆ ಇವುಗಳ ವಿಶಿಷ್ಟತೆ ಮತ್ತು ಅಂತರ್ಸಂಬಂಧದ ಬಗ್ಗೆ ಒಂದು ಸ್ಪಷ್ಟತೆಯನ್ನು ನಾವು ಮಾಡ್ಕೋಬೇಕು. ಸಂವೇದನೆ ಎಂಬುದನ್ನು ಇಂಗ್ಲೀಷ್ನ ಸೆನ್ಸಿಬಿಲಿಟಿ ಎಂದು ಸಾಮಾನ್ಯವಾಗಿ ಕರೆಯಬಹುದಾದರೂ ಅದು ಅದಕ್ಕಿಂತ ಇನ್ನೂ ಸ್ವಲ್ಪ ಏನೋ ಬೇರೆ ಆಗಿದೆ ಅಂತ ಅನ್ನಿಸ್ತದೆ. ಒಬ್ಬ ವ್ಯಕ್ತಿ ತನ್ನ ಸುತ್ತಲಿನ ಸಮಾಜ, ಪರಿಸರದ ಬಗ್ಗೆ ರೂಪಿಸಿಕೊಂಡ ಅವನ ಅರಿವು, ಜ್ಞಾನ, ಅವನು ತನ್ನ ಇಂದ್ರಿಯಗಳ ಸಂವೇದನೆಗೆ ಪ್ರತಿಸ್ಪಂದಿಸಿ ಆ ಹೊರಗಿನ ವ್ಯವಸ್ಥೆ ಅಂದರೆ ಸಮಾಜ, ಪರಿಸರ ಇತ್ಯಾದಿ ಎಲ್ಲ ಬಂತು, ಇತ್ಯಾದಿಗಳ ಒಟ್ಟು ಸಮುಚ್ಚಯ, ಆ ವ್ಯವಸ್ಥೆಯೊಂದಿಗೆ ಸ್ಥಾಪಿಸಿಕೊಂಡ ಮಾನಸಿಕ ಸಂವಹನ ಕ್ರಿಯೆಯಿಂದುಂಟಾದ ಭಾವನಾ ತರಂಗಗಳಿಂದ ನಿರ್ಧರಿತವಾಗ್ತಕ್ಕಂಥದ್ದು. ಸಂವಹನ ಕ್ರಿಯೆ ಅಂದರೆ ಕಮ್ಯುನಿಕೇಷನ್ ಅಥವಾ ಇಂಟರ್ಯಾಕ್ಷನ್ ಅಂತ ನಾನು ಕರಿತಾ ಇದ್ದೀನಿ. ಇಂದ್ರಿಯಗಳು ಸೂಕ್ಷ್ಮವಿದ್ದಷ್ಟು ಸಂವಹನ ಕ್ರಿಯೆ ಅಂದರೆ ಇಂಟ್ರ್ಯಾಕ್ಷನ್ ಅಥವಾ ಕಮ್ಯುನಿಕೇಷನ್ ತೀವ್ರತೆ ಹೆಚ್ಚಾಗ್ತದೆ. ಆದ್ದರಿಂದ ಭಾವ ತೀವ್ರತೆಯು ಹೆಚ್ಚಿ ಅದು ಮನ ಬುದ್ಧಿಯೊಂದಿಗೆ ಕರ್ಷಿಸಿ ಆ ವ್ಯವಸ್ಥೆಯ ಬಗ್ಗೆ ಹೆಚ್ಚಿನ ಅರಿವು, ತಿಳುವಳಿಕೆ ನಮಗೆ ಉಂಟಾಗ್ತದೆ. ಇದರ ಮುಂದಿನ ಬೆಳವಣಿಗೆಯಲ್ಲಿ ವ್ಯಕ್ತಿಯು ಆಗಲೇ ಹೊಂದಿದ ಅನುಭವ, ಜ್ಞಾನ, ತತ್ವಜ್ಞಾನ, ನಂಬಿಕೆ ಇವೆಲ್ಲವುಗಳು ಒಟ್ಟಾಗಿ ಬುದ್ಧಿ, ಮನದ ಹಂತದಲ್ಲಿ ಒಂದು ಸಂಕೀರ್ಣ ಕ್ರಿಯೆಯನ್ನು ಜರುಗಿಸಿ ಹೊರ ವ್ಯವಸ್ಥೆಯ ಬಗ್ಗೆ ಅವನ ನಿಲುವು, ಒಲವು, ಆಸಕ್ತಿ, ನಿರಾಸಕ್ತಿ, ದೃಷ್ಟಿ, ಧೋರಣೆಗಳು ನಿರ್ಧರಿತವಾಗುವವು. ಇದರ ಒಟ್ಟು ಮೊತ್ತವನ್ನು ನಾವು ಮನೋಧರ್ಮ ಅಂತ ಒಂದು ಅರ್ಥದಲ್ಲಿ ಕರ್ಕೋಬಹುದು. ಒಬ್ಬ ವ್ಯಕ್ತಿ ತನ್ನನ್ನು ಇತರೆ ವ್ಯಕ್ತಿ ಸಮೂಹದೊಂದಿಗೆ ಸಮೀಕರಿಸಿಕೊಂಡು ಅವನ ಅಥವಾ ಅವರ ಸ್ಥಾನದಲ್ಲಿ ತನ್ನನ್ನು ಇರಿಸಿಕೊಂಡು ಅವನ ಅಥವಾ ಅವರ ಭಾವನೆ, ನಡವಳಿಕೆಗಳನ್ನು ಅರ್ಥ ಮಾಡಿಕೊಂಡು ತಾನೇ ಅವನಾಗಿ ಅಥವಾ ಅವರಾಗಿ, ಅವನಂತೆ, ಅವರಂತೆ, ಅವರ ನಡವಳಿಕೆ ಇತ್ಯಾದಿ ವಿವರಿಸುವುದಕ್ಕೆ ಇಂಗ್ಲೀಷಿನ ಐಡೆಂಟಿಫಿಕೇಷನ್ ಅಂತ ಕರಿತೀವಿ. ನಾವು ಬೇರೊಬ್ಬರಾಗಿ ಅವರ ಸ್ಥಾನದಲ್ಲಿ ನಿಂತು ಅರ್ಥ ಮಾಡಿಕೊಂಡು ನಾವು ವಿವರಿಸ್ತಕ್ಕಂಥದ್ದು, ಅವರ ಭಾವನೆಗಳನ್ನು ತಿಳಿದು ವಿವರಿಸ್ತಕ್ಕಂಥದ್ದು ಐಡೆಂಟಿಫಿಕೇಷನ್ ಅಂತೀವಿ. ಇದನ್ನು ಕನ್ನಡದಲ್ಲಿ ನಾವು ಸಮೀಕರಣ ಅಂತ ನಾವು ಸಾಮಾನ್ಯವಾಗಿ ಕರಿತಾ ಇದ್ದೀವಿ. ಇನ್ನೊಂದು, ಮತ್ತೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಕಾಲ್ಪನಿಕವಾಗಿ ಅವನೇ ತಾನಾಗಿ ಅನುಭವಿಸುವುದಕ್ಕೆ ಅದನ್ನು ಎಂಪಥಿ ಅಂತ ಕನ್ಸೈಸ್ಡ್
ಸೈಕಲಾಜಿಕಲ್ ಡಿಕ್ಷನರಿಯಲ್ಲಿ ಕರೆದಿದ್ದಾರೆ. ಎಂಪೆಥಿ ಅಂತ ಕರೆದಿದ್ದಾರೆ. ವಾಸ್ತವವಾದ ಸ್ಥಿತಿಗತಿ ಪರಿಸ್ಥಿತಿಗಳಿಂದ ವ್ಯಕ್ತಿಯೊಬ್ಬನ ಮನ ಪ್ರಜ್ಞೆಯಲ್ಲಿ ಉಂಟಾಗುವ ಪರಿಕಲ್ಪನೆ ಅಥವಾ ಐಡಿಯಾ ಅಥವಾ ನಿರ್ಣಯ, ಇವುಗಳಿಗೆ ಸೂಪರ್ವ್ಯಾಲೆಂಟ್ ಐಡಿಯಾ ಅಂತ ಕರೆದಿದ್ದಾರೆ. ಅದೇ ಕನ್ಸೈಸ್ಡ್ ಸೈಕಲಾಜಿಕಲ್ ಡಿಕ್ಷನರಿಯಲ್ಲಿ ಕರೆದಿದ್ದಾರೆ. ಇವಿಷ್ಟು ಐಡೆಂಟಿಫಿಕೇಷನ್ನು, ಎಂಪೆಥಿ, ಸೂಪರ್ವ್ಯಾಲೆಂಟ್, ಇಷ್ಟು ಸ್ವಲ್ಪ ನಮ್ಮ ಮನಸ್ಸಲ್ಲಿ ಇದ್ದರೆ ಮುಂದಿನ ಕೆಲವು ವಿಚಾರಗಳನ್ನು ಮಾತಾಡುವಾಗ ಅವು ನಮಗೆ ಸಹಾಯ ಮಾಡ್ತವೆ ಅಂತ. ಈಗ ಈ ಲೇಖಕರ, ಮಹಿಳಾ ವಿದ್ವಾಂಸರ ಲೇಖನಗಳನ್ನು ನಾವು ಸ್ವಲ್ಪ ಪರಿಶೀಲನೆ ಮಾಡ್ತಾ ಹೋಗ್ಬೋದು. ಭಾಳ ದೊಡ್ಡ ಲೇಖನ ಇದು, ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಎಷ್ಟೋ ಅವರು ಉಪಶೀರ್ಷಿಕೆಗಳನ್ನು ಹೊಂದಿದ್ದಾರೆ. ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮ್ಯಾಕ್ಸಿಮಮ್ ನಾನು ಪರಿಶೀಲನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಮಾನವತಾವಾದಿ ಬಸವಣ್ಣನವರ ವ್ಯಕ್ತಿತ್ವವು ಸಹ ಅವರ ಕಾಲದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಪರಿಸ್ಥಿತಿಗಳ ಉತ್ಪನ್ನ. ಅವರ ಪ್ರಜ್ಞೆ, ಭಾವನೆ, ಆಸಕ್ತಿ, ಭಾವನೆ, ಸಹಾನುಭೂತಿ ಇತ್ಯಾದಿಗಳೆಲ್ಲವೂ ಆ ಸಮಾಜದ ಉತ್ಪನ್ನ. ಇವರ ಆ ಲೇಖಕರ ಮಾತಲ್ಲ, ನನ್ನ ಪೀಠಿಕೆಯಾಗಿ. ಅವರು ಸ್ತ್ರೀಲೋಕ, ಕೆಳಜಾತಿ ಸಮುದಾಯ, ವೈದಿಕ ಲೋಕ, ಸನಾತನ ಶೈವ, ಜನಪದ ದೈವ ಮುಂತಾದ ತನ್ನ ಹೊರಜಗದ ಸಾಂಸ್ಕೃತಿಕ ಘಟಕಗಳ ಬಗ್ಗೆ ಅವರು ವಚನಗಳ ಮೂಲಕ ಪ್ರಕಟಪಡಿಸಿದ ಭಾವನೆ, ಮನೋಧರ್ಮ, ಒಲವು ನಿಲುವುಗಳೆಲ್ಲವೂ ಆ ಕಾಲದ ಅವರ ಆ ಒಟ್ಟು ಸಾಮಾಜಿಕ ಪರಿಸ್ಥಿತಿಗಳ ಉತ್ಪನ್ನ. ಬಸವಣ್ಣನವರ ಕಾಲಕ್ಕೂ ಎಷ್ಟೋ ಶತಮಾನಗಳ ಹಿಂದಿನಿಂದ ಅಸ್ತಿತ್ವದಲ್ಲಿದ್ದುಕೊಂಡು ಬಂದಂಥ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ, ರಾಜಕೀಯ ವ್ಯವಸ್ಥೆಯಲ್ಲಿ ಹುಟ್ಟಿದ ಮೌಲ್ಯ, ನಂಬುಗೆ ಇತ್ಯಾದಿಗಳಿಂದ ಬಸವಣ್ಣನವರಾದಿ ಯಾವ ವ್ಯಕ್ತಿಯು ಬುದ್ಧಿಪೂರ್ವಕ ಪ್ರಯತ್ನದಿಂದಲೂ ಪ್ರಭಾವಿತರಾಗದೇ ಇರಲಿಕ್ಕೆ ಮತ್ತು ಅವುಗಳನ್ನು ಮೀರಲಾಗದ, ಮುರಿಯಲಾಗದ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಅಸಾಧ್ಯ. ಉದಾಹರಣೆಗೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಸವಪೂರ್ವ ಯುಗದಲ್ಲೇ ಹುಟ್ಟಿದ ದೇವದಾಸಿ ಪದ್ಧತಿಯ ಪರಿಕಲ್ಪನೆಗಳಾದ ಸೂಳೆ ವೇಶ್ಯೆ ಮತ್ತು ಈ ವೇಶ್ಯೆ ಎಂಬ ಸಾಮಾಜಿಕ ಸಂಸ್ಥೆಯ ಸ್ವರೂಪ, ಅದೊಂದು ಪರಂಪರೆ, ಧಾರ್ಮಿಕ ನಂಬಿಕೆ, ಆಚರಣೆಯ ಭಾಗವಾಗಿ ಮೇಲ್ವರ್ಣದವರಿಂದ ದೇವಾಲಯ ಕೇಂದ್ರಿತವಾಗಿ ಪೋಷಿಸಿಕೊಂಡು ಬಂದದ್ದು. ನಂತರ ಅದು ಮಹಿಳೆಯ ಜೀವನ ವೃತ್ತಿಯೂ ಆದದ್ದು. ಈ ವಿದ್ಯಮಾನಗಳನ್ನು ಯಾವ ಸಾಮಾಜಿಕರ ಪ್ರಜ್ಞೆಯ, ಭಾವನೆಯ, ಆಲೋಚನೆಯ, ಅವರ ಭಾಷೆಯ ಭಾಗವಾಗದೇ ಇರಲಿಕ್ಕೆ ಸಾಧ್ಯವೇ? ಯಾರಾದರೂ ಇದೆಲ್ಲ ವ್ಯವಸ್ಥೆ ನೂರಾರು ವರ್ಷಗಳ ಹಿಂದಿನಿಂದ ಚಾರಿತ್ರಿಕವಾಗಿ ಇದ್ದುಕೊಂಡು ಬಂದಂಥ ಈ ಪರಂಪರೆ ನಮ್ಮ ಪ್ರಜ್ಞೆಯ ಭಾಗವಾಗದೇ ಇರಲಿಕ್ಕೆ ಸಾಧ್ಯವಿಲ್ಲ. ಅದು ಬಸವಣ್ಣನವರಿರ್ಬೋದು, ಮತ್ತಾರೇ ಇರ್ಬೋದು. ಆ ಸಂಸ್ಥೆಯನ್ನು, ಅದರ ಮೌಲ್ಯಗಳನ್ನು ಒಪ್ಪದವನು, ಸಹಾನುಭೂತಿಯಿಂದ ಕಾಣುವನು, ತುಚ್ಛವಾಗಿ ನೋಡುವವನು ಎಂಬ ಭೇದವಿಲ್ಲದೆ ಎಲ್ಲರೂ ಆ ಸಂಸ್ಥೆಯ ಪರಿಕಲ್ಪನೆ, ಪರಿಭಾಷೆ, ಪದಗಳನ್ನು, ನಂಬಿಕೆಗಳನ್ನು ಅಲ್ಲಿ ಪ್ರಚಲಿತದಲ್ಲಿದ್ದಂತೆಯೇ ಮಾತಾಡುವುದು ಅನಿವಾರ್ಯ. ದೇವದಾಸಿ ಪದ್ಧತಿಯ ಭಾಗವಾದ ಸ್ತ್ರೀ ಸೂಳೆ ವೇಶ್ಯೆಯೇ ಆಕೆಯನ್ನು ಸಮಾಜ ಹಾಗೆಯೇ ಗುರುತಿಸುತ್ತದೆ. ಅಂದರೆ ಸೂಳೆಯನ್ನು ಸೂಳೆ ಅಂತೀವಿ, ವೇಶ್ಯೆ ಅಂತೀವಿ. ಅದೇ ಪದವಿಡಿದು ಸಂಬೋಧಿಸಿ ಕರೆಯುತ್ತದೆ. ಆದ್ದರಿಂದ ಸೂಳೆಯನ್ನು ಸೂಳೆ ಎಂಬುದು ಯಾವ ನಿರ್ದಿಷ್ಟ ವ್ಯಕ್ತಿಯ ಸಾಮಾಜಿಕ ಅಪರಾಧವೂ ಆಗದು. ಇದು ಸೂಳೆಯನ್ನು ಸೂಳೆ ಅಂತ ಅಂದಾಗ. ಅದೇ ರೀತಿ ಪತಿಯಿದ್ದು ಪರಪುರುಷನೊಂದಿಗೆ ಅಕ್ರಮ ಸಂಬಂಧ ಮಾಡುವ ಸ್ತ್ರೀಯೂ ಸಹ ಹಾದರಗೆತ್ತಿ, ಜಾರಿಣಿ. ಪುರುಷನು ಸಹ ಹಾದರಿಗ. ಹೀಗೆಯೇ ಒಂದು ಜಾತಿ ಕುಲಕಸಬು ಮೂಲದಿಂದ ಜನಿಸಿದ ವ್ಯಕ್ತಿಗೆ ಅವನ ಕುಲಕಸಬು ಜಾತಿಯ ಹೆಸರು ಜನ್ಮತಃ ಅಂಟಿಕೊಂಡೇ ಬಂದು ಆ ಕುಲಜಾತಿ ಸಂಸ್ಕೃತಿಯ ಐಡೆಂಟಿಟಿಯನ್ನು, ಸಮೀಕರಣವನ್ನು ಆ ವ್ಯಕ್ತಿಯು ತನ್ನ ಸ್ವ ಇಚ್ಛೆಯಿಂದ ತೊರೆಯತಕ್ಕಂಥದ್ದು ಅಸಾಧ್ಯ. ಅವನು ಅದರೊಂದಿಗೆ ಅಸೋಸಿಯೇಟ್ ಆಗಿರ್ತಾನೆ, ಐಡೆಂಟಿಫೈಡ್ ಆಗಿರ್ತಾನೆ. ಅದರಿಂದ ಇದನ್ನು ಐಡೆಂಟಿಫಿಕೇಶನ್ ಅಂತ ಕರಿಬೋದು. ಅದನ್ನು ಅವನು ಹೊರ ಬರಲಿಕ್ಕೆ ಸಾಧ್ಯವಿಲ್ಲ. ಈ ನಿರ್ಣಯ ಎಲ್ಲ ಕುಲ ಜಾತಿಗಳಿಗೂ ಅನ್ವಯ. ಹಡಪ, ಕುಂಬಾರ, ಕಮ್ಮಾರ, ಬಡಗಿ, ಚಮ್ಮಾರ, ಮಡಿವಾಳ, ಜೋಯಿಸ, ದೇಸಾಯಿ, ಸುಬೇದಾರ, ಹೀಗೆ ಕುಲ 18 ಜಾತಿ. ಸ್ವತಃ ಶರಣರ ಹೆಸರುಗಳಿಗೆ ಅವರ ಕುಲಜಾತಿ ಹೆಸರುಗಳು ತಗುಲು ಹಾಕಿಕೊಂಡಿರುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಸೂಳೆ ಸಂಕವ್ವೆ, ಹಡಪದ ಅಪ್ಪಣ್ಣ, ಅಂಬಿಗರ ಚೌಡಯ್ಯ, ಡೋಹರ್ ಕಕ್ಕಯ್ಯ, ಮಾದಾರ್ ಚೆನ್ನಯ್ಯ, ಇನ್ನು ಮುಂತಾಗಿ ಹಲವಾರು ಜಾತಿಗಳು. ಆದ್ದರಿಂದ ಒಂದು ಸ್ಥಾಪಿತ ವ್ಯವಸ್ಥೆ, ಪರಂಪರೆ, ನಂಬಿಕೆಯ ಕೊಡುಗೆಯಾದ ಯಾವ ಮೌಲ್ಯ, ಪದ, ಪರಿಕಲ್ಪನೆಗಳನ್ನು ಯಾರೂ ಸ್ವ ಇಚ್ಛೆಯಿಂದ ತೊರೆಯಲಿಕ್ಕೆ ಬರುವುದಿಲ್ಲ.
ಹೀಗೆ ವಾಸ್ತವವಾದ ಸ್ಥಿತಿಗತಿ ಪರಿಸ್ಥಿತಿಗಳಿಂದ ವ್ಯಕ್ತಿಯೊಬ್ಬನ ಮನಪ್ರಜ್ಞೆಯಲ್ಲಿ ಉಂಟಾಗುವ ಪರಿಕಲ್ಪನೆ, ಐಡಿಯಾ, ನಿರ್ಣಯ ಇವುಗಳಿಗೆ ಸೂಪರ್ ವ್ಯಾಲೆಂಟ್ ಐಡಿಯಾ ಅಂತ ಕರಿತೀವಿ. ಈಗ ಜಾತಿ ಬಗ್ಗೆ ನಾವು ಹೆಸರೆತ್ತಿ ಮಾತಾಡಿದರೆ ಅದು ಆಗಲೇ ನಮಗೆ ಹಿಂದಿನಿಂದ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಕಾನ್ಷಿಯಸ್ನಿಂದ ಅದು ಹೊರಬರ್ತದೆ. ಅದು ಆದ್ದರಿಂದ ಅದನ್ನು ಸೂಪರ್ ವ್ಯಾಲೆಂಟ್ ಐಡಿಯಾ ಅಂತ ನಾವು ಕರಿಬೋದು. ಈ ಸೂಪರ್ ವ್ಯಾಲೆಂಟ್ ಐಡಿಯಾ ಪರಿಕಲ್ಪನೆ ಮೊದಲಾದವು ಚಾರಿತ್ರಿಕ ಸತ್ಯವನ್ನು ಪ್ರತಿಬಿಂಬಿಸುತ್ತವೆ ಮತ್ತು ವ್ಯಕ್ತಿಗತ ಸಂಗತಿ ಮತ್ತು ಸಾಮಾಜಿಕ ಚರಿತ್ರೆಯ ಸಂಗತಿಗಳನ್ನು ವಿವರಿಸುವಾಗ, ವ್ಯಾಖ್ಯಾನಿಸುವಾಗ, ಗುರುತಿಸುವಾಗ ಆ ಪದ ಪರಿಕಲ್ಪನೆ ಮುಂತಾದವುಗಳ ಬಳಕೆ ಎಲ್ಲರಿಗೂ ಕೂಡ ಅನಿವಾರ್ಯವೇ ಆಗುತ್ತದೆ. ಈ ಹಿನ್ನೆಲೆಯಲ್ಲಿ ಬಸವಣ್ಣನವರಾದಿ ಶರಣರು ಸೂಳೆ, ಹೊಲೆಯ, ಮಾದಿಗ, ಹಾದರಗಿತ್ತಿ, ಹಾದರ ಮುಂತಾದ ಪದಗಳನ್ನು ಪ್ರಯೋಗಿಸಿರುವುದನ್ನು ಗಮನಿಸಬಹುದು. ಈ ಪದ ಪರಿಕಲ್ಪನೆಗಳ ಬಳಕೆ ಆ ಶರಣರ ವೈಯಕ್ತಿಕ ಮನೋಧರ್ಮ, ಮನೋಭಾವನೆ, ದೃಷ್ಟಿಧೋರಣೆ, ನಿಲುವನ್ನು ವ್ಯಕ್ತಪಡಿಸುವುದಿಲ್ಲ. ಆ ಪದ ಪರಿಕಲ್ಪನೆಗಳ ಮೂಲಕ ಆ ಶರಣರು ಕೇವಲ ಚಾರಿತ್ರಿಕ ಸತ್ಯವನ್ನಷ್ಟೇ ನಿರೂಪಿಸಿದ್ದಾರೆ ಎಂದರ್ಥ. ಬಸವಣ್ಣ ಅದೇ ತಳ ಸಮುದಾಯದವರ ಹೊಲೆಮಾದಿಗರ ಜತೆ ತನ್ನನ್ನು ಸಮೀಕರಿಸಿಕೊಂಡು ತನ್ನ ವಚನಗಳಲ್ಲಿ ಮಾತಾಡಿರುವುದಿದೆ. ಹೀಗೆ ಅವರು ತನ್ನನ್ನು ತಳ ಸಮುದಾಯದ ವ್ಯಕ್ತಿ ಸಮೂಹದೊಂದಿಗೆ ಸಮೀಕರಿಸಿಕೊಂಡು ಅವರ ಸ್ಥಾನದಲ್ಲಿ ತನ್ನನ್ನಿರಿಸಿಕೊಂಡು ಅವರ ಭಾವನೆ ನಡವಳಿಕೆಗಳನ್ನು ಅರ್ಥ ಮಾಡಿಕೊಂಡು ತಾನೇ ಅವರಾಗಿ ಅವನಂತೆ ಅಥವಾ ಅವರಂತೆ ಅವರ ನಡವಳಿಕೆ ಇತ್ಯಾದಿ ವಿವರಿಸುವುದನ್ನೇ ನಾನಿಲ್ಲಿ ಐಡೆಂಟಿಫಿಕೇಶನ್, ಸಮೀಕರಣ ಎಂದು ಕರೆದಿರುವೆ. ಮಾತ್ರವಲ್ಲ, ಬಸವಣ್ಣನವರು ಆ ತಳ ಸಮುದಾಯದ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮತ್ತು ಕಾಲ್ಪನಿಕವಾಗಿ ಅವರೇ ತಾನಾಗಿ ಆ ಸಮುದಾಯದವರ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡಿರುವುದನ್ನು, ಅವರ ಸಂಕಟಗಳನ್ನು ಅನುಭವಿಸುವುದನ್ನು ಅವರ ವಚನಗಳ ಮೂಲಕ ನಾವು ಕಾಣ್ತಾ ಇದ್ದೇವೆ. ಇದನ್ನು ಎಂಪಥಿ ಅಂತ ನಾವು ಕರೆಯಲಾಗಿದೆ. ಹೀಗೆ ಬಸವಣ್ಣನ ಮತ್ತವರ ಸಹಶರಣರಲ್ಲಿ ಮಹಿಳೆ ಮತ್ತು ತಳ ಸಮುದಾಯ ಕುರಿತು ಆಡಿದ ಮಾತುಗಳಲ್ಲಿ ಚಾರಿತ್ರಿಕ ಸತ್ಯದಾಧಾರಗಳಿಂದ ಹೊಮ್ಮಿದ ಸೂಪರ್ ವ್ಯಾಲೆಂಟ್ ಐಡಿಯಾಗಳು ಮತ್ತು ಆ ಜನವರ್ಗದೊಂದಿಗೆ ತಮ್ಮನ್ನು ಸಮೀಕರಿಸಿಕೊಂಡು, ಅಂದರೆ ಐಡೆಂಟಿಫಿಕೇಶನ್ ಮಾಡಿಕೊಂಡು, ಸಮೀಕರಣ ಹೊಂದಿ ಅವರ ಸ್ಥಾನದಲ್ಲಿ ತಮ್ಮನ್ನಿರಿಸಿಕೊಂಡು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಿದಂಥ ಎಂಪಥಿಯ ಮಾತುಗಳನ್ನು ಕಾಣಬಹುದು. ಈ ಕೊನೆಯ ಎರಡೂ ವರ್ಗಗಳು, ಐಡೆಂಟಿಫಿಕೇಶನ್ ಮತ್ತು ಎಂಪಥಿ, ಬಸವಾದಿ ಶರಣರು ಆ ವರ್ಗದ ಬಗ್ಗೆ ತಾಳಿದ ನಿಲುವು ಮನೋಭಾವನೆಯನ್ನು ವ್ಯಕ್ತಪಡಿಸುತ್ತವೆ. ಜಯಶ್ರೀ ದಂಡೆ ಅವರ ಲೇಖನದ ಮೊದಲ 1.5 ಪುಟ ಪೀಠಿಕಾ ಸ್ವರೂಪದ್ದು. ಅವರ ಜನರಲೈಸ್ಡ್ ಹೇಳಿಕೆಗಳ ಪರಿಶೀಲನೆ ಅನಗತ್ಯ ಅಂತ ಭಾವಿಸಿ ನಿರ್ದಿಷ್ಟವಾದ ವಾಕ್ಯ ಭಾಗಗಳಿಗೆ ನಾವು ಹೋಗೋಣ. ಬಸವಣ್ಣನವರ ವಚನಗಳಲ್ಲಿ ಕಾಣುವ ಸ್ತ್ರೀ ಸಂವೇದನೆ ತೀರಾ ಅಪರೂಪದ್ದು. ಭ್ರಾಂತಿಯಿಂದ ಬಿಡಿಸಿಕೊಂಡು ಕೂಡಲ ಸಂಗನನ್ನು ಹೆಂಗೂಸು ಗಂಡುಗೂಸಾಗಿ ಕಂಡವರು ಬಸವಣ್ಣನವರು ಅಂತೇಳಿ ಬಸವಣ್ಣನವರ 918ನೇ ವಚನವನ್ನು ಅವರು ಉದಾಹರಿಸಿ ಬರೀತಾರೆ. ಮರುಳು ತಲೆ ಹುರುಳು ತಲೆ ನೀ ದೇವ, ಹೆಂಗೂಸು ಗಂಡುಗೂಸು ನೀನೇ ದೇವ, ಎಮ್ಮಕ್ಕನ ಗಂಡ ನೀನೇ ದೇವ, ಕೂಡಲ ಸಂಗಮ ದೇವ, ಭ್ರಾಂತಳಿದು ಭಾವ ನಿಂದುದಾಗಿ. ಇದು 918ನೇ ವಚನ ಪೂರ್ಣ ಪಾಠ. ಅವ್ರು ಕೊಟ್ಟಿಲ್ಲ ಪೂರ್ಣ ಪಾಠ, ಅವರು ಸುಮ್ಮನೆ ಒಂದು ಸಣ್ಣ ತುಣುಕು ಕೋಟ್ ಮಾಡಿದ್ದಾರೆ ಅಷ್ಟೆ. ಈ ವಚನದಲ್ಲಿ ಸ್ತ್ರೀ ಸಂವೇದನೆ ಎಲ್ಲಿದೆ ಅಂತ ಪ್ರಶ್ನೆ. ಇಲ್ಲಿ ಹೆಂಗೂಸು ಎಮ್ಮಕ್ಕನ ಗಂಡ ಅಂದದ್ದ ಸ್ತ್ರೀ ಸಂವೇದನೆಯೇ ಅಂತ ಪ್ರಶ್ನೆ ನಾವು ಹಾಕ್ಬೋದು. ಇಲ್ಲಿ ಈ ವಚನ ಬಹಳ ಸ್ಪಷ್ಟವಾಗಿ ಕೂಡಲ ಸಂಗನನ್ನು ಉದ್ದೇಶಿಸಿ ಅವನ ಬಗ್ಗೆ ಬಸವಣ್ಣ ತನಗೆ ಈವರೆಗೆ ಇದ್ದ ಭ್ರಾಂತಿಯನ್ನು ಕಳೆದುಕೊಂಡು ನೋಡಲು ಆ ಕೂಡಲ ಸಂಗಮನು ತಿಳಿದವನು ಹೆಣ್ಣು ಗಂಡು ಕೊನೆಗೆ ತನ್ನಕ್ಕನ ಗಂಡ ಅವನೇ ಎಂದು ಹೇಳುವ ಮೂಲಕ ಅಮೂರ್ತ ಶಿವನನ್ನು ತೀರಾ ಮಾನವ ಸಹಜ ಪ್ರೇಮ ಭಾವನೆ ಸ್ನೇಹ ಸಲುಗೆಯಿಂದ ಕಾಣಲೆತ್ತಿಸಿದ ಉದಾಹರಣೆ ಈ ವಚನ. ಇದು ಸ್ತ್ರೀ ಸಂವೇದನೆಗೆ ಉದಾಹರಣೆಯಾದ ವಚನ ಅಲ್ಲ. ನೋಡಿ, ಅವರ ಚರ್ಚೆಯ ಪ್ರಾರಂಭದಲ್ಲಿ ಈ ಥರದ ಒಂದು ಮಿಸ್ ಮ್ಯಾಚ್, ಅಂದರೆ ಅವರ ಏನು ನಿರ್ಣಯವನ್ನು ವ್ಯಾಖ್ಯಾನವನ್ನು ಅವರು ಅದರ ಮೇಲೆ ಆಧರಿಸಿ ಮಾಡ್ತಾರೆ, ಅವರು ಆಧರಿಸಿರ್ತಕ್ಕಂಥ ವಚನ ನಾವು ನೋಡಿದಾಗ ಅಲ್ಲಿ ಆ ಅಂಶ ಅಲ್ಲಿ ಇರೋದಿಲ್ಲ. ಇದು ಸಾಮಾನ್ಯವಾಗಿ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿದಂತೆ ಎಲ್ಲ ಭಾಳಷ್ಟು ವಿದ್ವಾಂಸರ ಲೇಖಕರಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯ ಅಂಶ ಇದು. ಇದೊಂದು ಅನುಚಿತವಾದ ಅಸಂಗತವಾದ ವಚನ ಉದಾಹರಣೆ. ಅವರ ವ್ಯಾಖ್ಯಾನ ನಿರ್ಣಯಕ್ಕೂ ಈ ವಚನಕ್ಕೂ ತಥಾಕಥಿತ ಸಂಬಂಧ ಇಲ್ಲ. ಅವರ ಲೇಖನದ ಪುಟ ಸಂಖ್ಯೆ 10.
ಇನ್ನೊಂದು ವಚನ ನೋಡೋಣ. ಎಲೆ ಗಂಡುಗೂಸೆ ನೀ ಕೇಳ, ನಿನಗೆಂದುಟ್ಟೆ ಗಂಡುಡುಗೆಯನು, ಮತ್ತೊಮ್ಮೆ ಆನು ಗಂಡಪ್ಪೆನಯ್ಯ, ಮತ್ತೊಮ್ಮೆ ಆನು ಹೆಣ್ಣಪ್ಪೆನಯ್ಯ, ಕೂಡಲ ಸಂಗಮ ದೇವ ನಿಮ್ಮಡಿಗೆ ವೀರನಪ್ಪೆ, ನಿಮ್ಮ ಶರಣರಿಗೆ ವಧುವಪ್ಪೆ ಅಂತೇಳಿ 704ನೇ ವಚನ ಒಂದು ತುಣುಕು ಕೋಟ್ ಮಾಡಿದ್ದಾರೆ ಅಷ್ಟೇ. ಅವರು ವಚನ ಪೂರ್ಣ ಪಾಠ ಕೊಟ್ಟಿಲ್ಲ. ಈಗ ಬಸವಣ್ಣನವರ ದೃಷ್ಟಿಯಲ್ಲಿ ಈ ಅಮೂರ್ತ ಶಿವನು ಗಂಡುಗೂಸು. ಈ ವಚನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಅಮೂರ್ತ ಶಿವ ಏನದನ್ನು ಗಂಡುಗೂಸು, ಅದರ ಮೂರ್ತ ಸ್ವರೂಪ ತಾನೇ ಆಗಲು ಅಂದ್ರೆ ಬಸವಣ್ಣ ಸ್ವಂತ ಆಗಲು. ನೋಡಿ, ಇದು ಅದ್ವೈತ ಭಾವನೆ. ಇದು ಅಂದರೆ ಶಿವಜೀವ ಒಂದೇ ಅನ್ನುವಂಥ ಭಾವನೆ. ಭಕ್ತ ಬಸವಣ್ಣ ಆ ಶಿವನಿಗೆಂದೇ ಗಂಡುಡಿಗೆ ಹುಟ್ಟಿರುವನು. ನೋಡಿ, ಈಗ ತಾನು ಇಲ್ಲಿ ಏನು ಕಲ್ಪನೆ ಇದೆ ಅಂದರೆ ಶರಣಸತಿ ಲಿಂಗಪತಿ ಕಲ್ಪನೆ. ಈಗ ನಾನು ಹೆಣ್ಣಾಗಿ ಶಿವನನ್ನು ನಾನು ಪೂಜೆ ಮಾಡಬೇಕು, ಆದರೆ ಉಟ್ಕೊಂಡಿರೋ ಬಟ್ಟೆ ಮಾತ್ರ ಗಂಡು. ಈ ಗಂಡುಡಿಗೆ ಉಟ್ಕೊಂಡ್ರೆ ಉದ್ದೇಶ ಏನು ಅನ್ನೋದಕ್ಕೆ ಒಂದು ಸಮರ್ಥನೆಯನ್ನು ಈ ವಚನದಲ್ಲಿ ಬಸವಣ್ಣನವರು ನೀಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದರೆ, ನೋಡಪ್ಪ, ನಿನಗಾಗಿ ಅಂದರೆ ನೀನಾಗಿ ಇರಲಿಕ್ಕೆ ನಾನು ಈ ಗಂಡುಡಿಗೆ ಉಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅವರು. ನಿನಗೆಂದೇ ಈ ಗಂಡುಡಿಗೆ ಹುಟ್ಟಿರುವೆ, ಇದು ಪತಿರೂಪ ಆಯಿತು. ಮತ್ತು ಅದೇ ಭಕ್ತ ಬಸವಣ್ಣನು ಆ ಪತಿ ಪುರುಷನಿಗೆ ಸತಿರೂಪ ತಾಳಲು ತಾನು ಹೆಣ್ಣೂ ಆಗಬೇಕು. ಆದ್ದರಿಂದ ಅಲ್ಲಿ ಮಾತು ಹೇಳ್ತಾರೆ ಅವರು, ಈ ರೀತಿ ಹೇಳ್ತಾರೆ, ಮತ್ತೊಮ್ಮೆ ಆನು ಗಂಡಪ್ಪೆನಯ್ಯ, ಮತ್ತೊಮ್ಮೆ ಆನು ಹೆಣ್ಣಪ್ಪೆನಯ್ಯ, ನಿಮ್ಮಡಿಗೆ ವೀರನಪ್ಪೆ. ವೀರನಪ್ಪೆ ಅಂದರೆ ಗಂಡು, ಶೂರ ಅಂತ ಅರ್ಥ. ಅದು ವೀರನಪ್ಪೆ. ನಿಮ್ಮ ಶರಣರಿಗೆ ವಧುವಪ್ಪೆ ಅಂದರೆ ಕನ್ಯೆ. ನಾನು ಮದುವೆ ಆಗುವಂಥ ಕನ್ಯೆ ಇರ್ತೀನಲ್ಲ, ಕನ್ಯೆ ಆಗ್ತೀನಿ ನಾನು ಅಂತ. ನಿಮ್ಮ ಶರಣರಿಗೆ ಅಂದ್ರೆ ಅರ್ಥ ಆ ದೇವನಿಗೆ, ಪರಮಾತ್ಮನಿಗೆ ಅಂತ. ಅವನಿಗೆ ನಾನು ಮತ್ತೆ ಹೆಣ್ಣಾಗ್ತಿದ್ದೀನಿ, ಲಗ್ನವಾಗುವಂಥ ಹೆಣ್ಣು ಆಗ್ತಿದ್ದೀನಿ, ಮತ್ತು ಅವನ ರೂಪ ತಾಳಲಿಕ್ಕೆ ನಾನು ಗಂಡು ಆಗ್ತಿದ್ದೀನಿ ಅಂತ. ನೋಡಿ, ಇಲ್ಲಿ ಬಸವಣ್ಣನವರ ಸ್ತ್ರೀ ಸಂವೇದನೆಯ ಅಂಶವೇ ಇಲ್ಲ. ಇಲ್ಲಿ ಈ ವಚನದಲ್ಲಿ ಸ್ತ್ರೀಯ ಸಂವೇದನೆ ವಿಚಾರ ಇಲ್ಲವೇ ಇಲ್ಲ. ಅಲ್ಲಿ ನಾನು ಹೆಣ್ಣಾಗ್ತಿದ್ದೀನಿ ಅನ್ನೋದೇ ಸಂವೇದನೆ ಅಂತ ತಿಳಿಬೇಕಷ್ಟೇ. ಇಲ್ಲಿ ಶರಣಸತಿ ಲಿಂಗಪತಿ ಭಾವದ ಭಕ್ತನು ಶಿವಜೀವ ತಾನೇ ಎಂಬ ಅದ್ವೈತ ಜ್ಞಾನ ಹೊಂದಿ ಶಿವನೊಂದಿಗೆ ಸಂವಾದಿಸುತ್ತಾ ತಾನೇ ಸತಿಪತಿ ಎಂಬ ದ್ವಿಪಾತ್ರ ಮಾತಾಡಿದರ ಹೊರತು ಇದು ಸಂವೇದನೆಗೆ, ಸ್ತ್ರೀ ಸಂವೇದನೆಗೆ ರೆಫರ್ ಮಾಡ್ತಕ್ಕಂಥ ವಚನ ಅಲ್ಲ. ಈ ವಚನದ ಕೆಲ ಸಾಲು ಉದ್ಧರಿಸಿದ ಲೇಖಕರು ಪುರುಷರಾಗಿದ್ದು ತಮ್ಮನ್ನು ಹೆಣ್ಣಾಗಿ ಕಂಡುಕೊಳ್ಳುವ ಮೂಲಕ ಹೆಣ್ಣಿನ ಸಂವೇದನೆಗೆ ಸ್ಪಂದಿಸಿರುವುದು ಆಶ್ಚರ್ಯವೇ ಅಂತ ಬರೀತಾರೆ ಅವರು. ಯಾರು? ಡಾಕ್ಟರ್ ಜಯಶ್ರೀ ದಂಡೆಯವರು, ಪುಟ 10. ಹೀಗೆ ತೀರ್ಮಾನಿಸಿರೋದು ಅಸಂಬದ್ಧ. ವಚನಗಳಲ್ಲಿ ಶರಣಸತಿ ಲಿಂಗಪತಿ ಪ್ರಸಂಗ ಬಂದ ಕಡೆಯಲ್ಲೆಲ್ಲ ಕಾಣುವ ಭಕ್ತನ ಸತಿಭಾವವೇ ಸ್ತ್ರೀ ಸಂವೇದನೆಯ ಚರ್ಚೆಯ ವಸ್ತು ವಿಷಯ ಆಗಲಾರದು. ಇದನ್ನು ಮೊದಲೇ ನಾವು ಅರ್ಥ ಮಾಡ್ಕೋಬೇಕು. ಸತಿಪತಿ ಭಾವ ಎಲ್ಲಿ ಬರ್ತದೆ ಅಲ್ಲಿ ಸ್ತ್ರೀ ಸಂವೇದನೆಯ ಚರ್ಚೆಯ ವಸ್ತು ವಿಷಯ ಇದು ಅಂತ ನಾವು ತಿಳ್ಕೋಬಾರದು. ಸತಿಯಾದ ಶರಣನಿಗೆ ಪತಿಯಾದ ಶಿವನನ್ನು ಆಧ್ಯಾತ್ಮಿಕವಾಗಿ ಸಂಯೋಗವಾಗುವಲ್ಲಿ, ಯೌಗಿಕಾನುಸಂಧಾನ ಮಾಡುವಲ್ಲಿ ಸತಿಭಾವ ಹೊಂದುವುದು ಅಲ್ಲದೆ ಪತಿಭಾವ, ಪತಿರೂಪ ಎರಡನ್ನೂ ತಾನೊಬ್ಬನೇ ಹೊಂದಿ ಸತಿಪತಿಗಳು ಉಭಯರ ಐಡೆಂಟಿಫಿಕೇಶನ್ ಮತ್ತು ಎಂಪೆಥಿ ಹೊಂದಬೇಕಾದುದು ಇಲ್ಲಿ ಅತ್ಯವಶ್ಯ. ಯಾಕಂದ್ರೆ ಅವರ ಒಂದು ಧಾರ್ಮಿಕ ತತ್ವ ಆ ರೀತಿ ಇದೆ. ನಾನು ಶರಣಸತಿಯಾಗಿ ನಿನ್ನನ್ನು ಪೂಜಿಸ್ತೀನಿ ಅಂದಾಗ ದ್ವಿಪಾತ್ರ ಮಾಡಬೇಕು ಭಕ್ತ. ಅವನು ಸತಿಯೂ ಆಗಬೇಕು ಮತ್ತು ಪತಿಯೂ ಆಗಬೇಕು. ಆದ್ದರಿಂದ ಐಡೆಂಟಿಫಿಕೇಶನ್ ಮತ್ತು ಎಂಪೆಥಿ ಈ ಎರಡರ ಪಾತ್ರ ಕೂಡ ಭಕ್ತನಿಗೆ ಬೇಕು. ಇದು ಒಂದು ಭಾಗ. ಇನ್ನು ಕುಟುಂಬ ಅಂತ ಅವರು ಉಪಶೀರ್ಷಿಕೆಯಡಿ ಅವರ ಚರ್ಚೆಯ ಕೆಲವು ಮುಖ್ಯಾಂಶ ನೋಡೋಣ. ಕುಟುಂಬ ಅಲೌಕಿಕ ಜ್ಞಾನ ಸಾಧನೆಗೆ ಅಡ್ಡಿ ಇಲ್ಲ ಅಂತ ಬರೀತಾರೆ ಅವರು. ಕುಟುಂಬ ಅಲೌಕಿಕ ಜ್ಞಾನ ಸಾಧನೆಗೆ ಅಡ್ಡಿ ಇಲ್ಲ ಎಂಬುದು ಅದರ ತೋರ್ಕೆಯ ಅರ್ಥದಲ್ಲಿಯೂ ಕೂಡ ಸರಿ ಅನ್ನಿಸಲಾರದು. ಇನ್ನು ಆಳಕ್ಕಿಳಿದು ಮೋಕ್ಷ ಐಕ್ಯಕ್ಕೆ ಕುಟುಂಬ ಸಂಸಾರ ವಿಘ್ನವಲ್ಲವೇ ಎಂಬ ಅರ್ಥವನ್ನು ನಾವು ಪರಿಗಣಿಸಿದರೆ ಅದಿನ್ನೂ ಹೆಚ್ಚು ದೋಷಯುಕ್ತ ಅಂತ ಅನ್ನಿಸ್ತದೆ. ಯಾಕೆಂದರೆ ಸಂಸಾರ, ಮಾಯೆ, ಕುಟುಂಬ, ಐಹಿಕ ಜೀವನ, ವಿಷಯದಾಶೆ, ತನುಚಿಂತೆ ಇವೆಲ್ಲವೂ ಒಂದೇ ತಾತ್ವಿಕ ಸಮುಚ್ಚಯಗಳೇ. ಇವೆಲ್ಲವೂ ಪಾರಮಾರ್ಥಿಕ ಸಾಧನೆಗೆ ವಿಘ್ನವೇ. ಪರಮಪುರುಷಗೆ ಸತಿಯಾದ ಶರಣನಾದ ಬಸವಣ್ಣನವರು ತಾನೇ ತನ್ನನ್ನು ಪರಮಪುರುಷನನ್ನು ಕೈ ಹಿಡಿಯುವ ಮದವಳಿಗೆ ಅಂದರೆ ಮದುವಣಗಿತ್ತಿ ಅಥವಾ ಮದ್ಲಿಂಗಿತ್ತಿ, ಕಂಕಣ ಭಾಗ್ಯಕ್ಕೆ ಸಿದ್ಧವಾದ ವಧು, ಆ ಸ್ಥಾನದಲ್ಲಿರಿಸಿಕೊಂಡು ನಡೆಸಿದ ಸ್ವಗತ ಸಂಭಾಷಣೆಯಾದ 5 ಮಾನವ ಕುಟ್ಟಿ 1 ಮಾನವ ಮಾಡು ಎಂಬ 868ನೆಯ ವಚನದಲ್ಲಿ ಆ ಮದುವಣಗಿತ್ತಿ ಹೆಸರೂ ಸ್ತ್ರೀಯರಲ್ಲಿ ಸತಿಪತಿಗಳಿಬ್ಬರೂ ಕೂಡಿ ಮಾಡುವ ಬಾಳುವೆ ಸಂಸಾರ. ಆ ಉಭಯರು
ಅಂದರೆ ಇದು ನಮ್ಮ ಬಾಳುವೆ ಮದವಳಿಗೆ ಅಂತ ಹೇಳ್ತಾರಲ್ಲ, ಆ ಉಭಯರದು. ಯಾಕಂದರೆ ಇಬ್ಬರದು, ಈ ಬಾಳುವೆ ಇಬ್ಬರು ಕೂಡಿ ನಾವು ಸಂಸಾರ ಮಾಡ್ತಾ ಇದ್ದೀವಿ, ಈ ಸಂಸಾರ ನಮ್ಮಿಬ್ಬರದು ಅಂತ. ಮದವಳಿಗೆ ಎಂಬ ಐಕ್ಯ ಭಾವನೆಯನ್ನೇ ಸ್ತ್ರೀ ಸಂವೇದನೆ ಎಂದು ಇಲ್ಲಿ ಗುರುತಿಸಲಾಗಿದೆ. ಅಂದರೆ ನಾವು ಮಾಡುವ ಈ ಸಂಸಾರ ಏನಿದೆ ಇದು ನಮ್ಮಿಬ್ಬರದು ಅಂತ ಹೇಳೋದು. ಸತಿಯಾದ ಭಕ್ತ ಪತಿಯಾದ ಶಿವನನ್ನು ತಾನು ಕೂಡಿಸಿಕೊಂಡು ಅದರೊಂದಿಗೆ ಗುರುತಿಸಿಕೊಂಡು ಸಮೀಕರಿಸಿಕೊಂಡು ಒಂದು ಎಂಪಥಿಯ ಭಾವನೆಯಿಂದ ಈಗೇನು ಹೇಳ್ತಾ ಇದಲ್ಲ ಇದನ್ನು ಅವರು ಸ್ತ್ರೀ ಸಂವೇದನೆ ಅಂತ ಗುರುತಿಸ್ತಾರೆ. ಇಲ್ಲಿ ಪಂಚೇಂದ್ರಿಯಗಳನ್ನು ನಿಷ್ಕ್ರಿಯಗೊಳಿಸಿಕೊಂಡು ಸತಿಪತಿ ಅಭೇದ ಜ್ಞಾನದಿಂದ ಭಕ್ತನು ಶಿವನೊಂದಿಗೆ ಕೂಡಿಕೊಳ್ಳುವುದೇ ಮುಖ್ಯ. ಇಲ್ಲಿ ಭಾಳ ಮುಖ್ಯವಾದಂದರೆ ಪಂಚೇಂದ್ರಿಯಗಳನ್ನು ತಾನು ನಿಷ್ಕ್ರಿಯ ಮಾಡಿಕೊಂಡು ಸತಿಪತಿ ಅಭೇದ ಜ್ಞಾನದಿಂದ ಭಕ್ತನು ಶಿವನೊಂದಿಗೆ ಕೂಡಿಕೊಳ್ಳುವುದು ಭಾಳ ಮುಖ್ಯವಾದ ಅಂಶ. ಅಲ್ಲದೆ ಈ ಐಕ್ಯ ಸಾಧನೆಗೆ ಪಂಚೇಂದ್ರಿಯಗಳನ್ನು ನಿಷ್ಕ್ರಿಯಗೊಳಿಸಿಕೊಳ್ಳುವುದು, 5 ಮಾನವ ಕುಟ್ಟಿ 1 ಮಾನವ ಮಾಡುವುದು ಅಂತ ಬರ್ತದಲ್ಲ, ಅದು ಎಷ್ಟು ಮುಖ್ಯವೋ ಈ ಸಂಸಾರ ಕುಟುಂಬ ಪ್ರಪಂಚ ಜೀವನದಿಂದ ವಿಮುಖರಾಗುವುದು, ಸಂಸಾರ ನಿರಸನತ್ವ ತಾಳುವುದು ಕೂಡ ಅಷ್ಟೇ ಮುಖ್ಯ ಎಂಬುದನ್ನು ನಮ್ಮ ವಿದ್ವಾಂಸರು ಮರೆತೇ ಬಿಡುವರು ಇಲ್ಲಿ. ಅದರಿಂದ ನೋಡಿ, ಭಾಳಷ್ಟು ಜನ ಇದ್ರ ಬಗ್ಗೆ ತಪ್ಪು ತಿಳ್ಕೊಂಡಿರೋದು ಇದು ವಿಘ್ನ ಅಲ್ಲ ಅಂತ ಶರಣರು ತಿಳ್ಕೊಂಡಿದ್ರು ಅಂತ. ಲೌಕಿಕ ವಧುವಿಗೂ ಶರಣಸತಿಗೂ ಏಕಕಾಲಕ್ಕೆ ತಿಳುವಳಿಕೆ ಕೊಡುತ್ತಿದ್ದರೆಂಬ ಲೇಖಕರ ಮಾತು ಪ್ರಸ್ತುತ ವಚನದ ಒಂದು ಸಂದೇಶ ಮಾತ್ರ ಅಷ್ಟೇ. ಅವರು ಒಂದು ಪಾಯಿಂಟ್. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್, ದಾಂಪತ್ಯ ಲೌಕಿಕ ಅಲೌಕಿಕ ಅನ್ನುವ ಒಂದು ಉಪಶೀರ್ಷಿಕೆ ಕೊಟ್ಟು ಮತ್ತೆ ಮಾತಾಡ್ತಾರೆ. ಪುರುಷನೆನಲಾಗದು ಬಸವನ ಎನಗೆ, ಮಡದಿ ಎನಲಾಗದು ಬಸವಂಗೆ ಎನ್ನನು, ಉಭಯ ಕುಳವ ಹರಿದು ಬಸವಂಗೆ ಶಿಶುವಾದೆನು, ಬಸವನೆನ್ನ ಶಿಶುವಾದನು ಎಂಬ ಮಾತುಗಳು ಬಹಳ ಸ್ಪಷ್ಟವಾಗಿಯೇ ಬಸವಣ್ಣ ನೀಲಮ್ಮ ಈ ಉಭಯರ ಖಾಸಗಿ ಸಂಬಂಧ ಕುರಿತು, ಆ ಉಭಯರ ಮಧ್ಯೆ ಗಂಡ ಹೆಂಡತಿ ಬಾಂಧವ್ಯ ನಶಿಸಿ ಪರಸ್ಪರರ ಮಧ್ಯೆ ಶಿಶು ಪಾಲಕ ಪೋಷಕ ಸಂಬಂಧ ಉಳಿದಿದೆ ಎಂಬ ಅರ್ಥವನ್ನು ಹೊಂದಿದವೆ. ಈ ಕುರಿತು ಲೇಖಕರ ಮಾತುಗಳು ಹೇಗಿದವೆ ಅಂತ ಹೇಳಿದರೆ, ಗಂಡ ಹೆಂಡತಿಯ ದೈಹಿಕ ಸಂಬಂಧವನ್ನು ಕುರಿತು ಮಾತಾಡುವಾಗಲೂ ಅವರ ಚಿಂತನೆ ಎತ್ತರಕ್ಕೇರಿ ನಿಲ್ಲುತ್ತದೆ. ಹೀಗೆ ಬರೀತಾರೆ ಅವರು. ಇದೊಂದು ಸಾಕು ದಾಂಪತ್ಯದುನ್ನತಿಗೆ ಎಂದು ಬರೆದಿರುವರು. ಇದು ಔಚಿತ್ಯಪೂರ್ಣ ಅನಿಸಲ್ಲ. ಅಲ್ಲಿರುವ ವಚನ, ಅದರ ಅರ್ಥ ಅದು ಬೇರೆ, ಇವ್ರು ಹೇಳೋ ಮಾತುಗಳು ಬೇರೆ. ಇದು ಔಚಿತ್ಯಪೂರ್ಣ ಅನಿಸಲ್ಲ. ನೀಲಮ್ಮನ ಮಾತಿನಲ್ಲಿಯೇ ಆ ದಂಪತಿಗಳಲ್ಲಿ ಸಂಸಾರ ನಿರಸನತ್ವ, ಸಂಭೋಗ ವಿಮುಖ ಭಾವನೆ ಉಂಟಾಗಿ ಪರಸ್ಪರರು ತಂದೆ ತಾಯಿ ಮಗು ಬಾಂಧವ್ಯದ ಬೆಳಕಲ್ಲಿ ನೋಡ್ತಾ ಇದ್ದಾರೆ. ಅವರು ಗಂಡ ಹೆಂಡತಿ ಆಗಿದ್ರು ಕೂಡ ನೀನು ನನಗೆ ಶಿಶು ನಾನು ನಿನಗೆ ಶಿಶು ಅಂತ ಒಬ್ಬರೊಬ್ಬರು ಪರಸ್ಪರ ಬೆಳಕಲ್ಲಿ ನೋಡುತ್ತಿರುವುದು ಬಹಳ ಸ್ಪಷ್ಟ. ಅಂದರೆ ಒಂದೇ ಮನೆಯೊಳಗೆ ವಾಸಿಸಿರುವ ಭಕ್ತ ದಂಪತಿಗಳಿರುವರು ಆ ಪರಶಿವಗೆ ಸತಿಯರಾಗಿರುವ ಕಾರಣ, ಯಾಕಂದರೆ ಅವರಿಬ್ಬರು ಭಕ್ತರು ಶಿವನಿಗೆ, ಅವರು ಸತಿಯರಾಗಿರುವ ಕಾರಣ ಅಂದರೆ ತನ್ನ ಹೆಂಡತಿಯೂ ಶಿವನಿಗೆ ಸತಿ, ತಾನೂ ಶಿವನಿಗೆ ಸತಿ ಆಗಿರುವ ಕಾರಣ ಅವರೀರ್ವರ ಮಧ್ಯೆ ಲೌಕಿಕ ದಾಂಪತ್ಯ ಸಂಬಂಧದ ಕುಳ ನಶಿಸಿದೆ, ಅದರ ಚಹರೆ ಇಲ್ಲ. ಇಬ್ಬರು ತಾವು ಲೌಕಿಕವಾಗಿ ಪರಸ್ಪರ ಗಂಡ ಹೆಂಡರು ಅನ್ನುವಂಥ ಭಾವನೆ ಇಲ್ಲ, ಅದು ನಶಿಸಿ ಹೋಗಿದೆ. ಇಲ್ಲಿ ದಾಂಪತ್ಯ ಧರ್ಮದ ಉಳಿವಿನ ಮಾತೇ ಅನವಶ್ಯಕ. ಇಲ್ಲಿ ಯಾವುದೇ ದಾಂಪತ್ಯದ ಮಾತು ಉಳಿಯಲ್ಲ ಇಲ್ಲಿ. ಅದರಿಂದ ಅವರು ಈ ರೀತಿ ಬರಿತಕ್ಕಂಥದ್ದು, ಗಂಡ ಹೆಂಡತಿ ದೈಹಿಕ ಸಂಬಂಧವನ್ನು ಕುರಿತು ಮಾತಾಡುವಾಗಲೂ ಎತ್ತರಕ್ಕೇರಿದೆ, ಇದೊಂದು ಸಾಕು ದಾಂಪತ್ಯದ ಉನ್ನತಿಗೆ ಅಂತ ಮಾತಾಡ್ತಕ್ಕಂಥದ್ದು ಅದು ಔಚಿತ್ಯಪೂರ್ಣವಾದ ವಿವರಣೆ ನಿರ್ಣಯ ಅಂತ ಅನಿಸಲ್ಲ. ಇನ್ನು ನೆಕ್ಸ್ಟ್ 187, 183 ಈ ಎರಡೂ ವಚನಗಳು ಸಹ ಭಕ್ತರಾದವರು ತಮ್ಮ ಧಾರ್ಮಿಕ ಪೂಜಾದಿ ಕರ್ಮಗಳನ್ನು ಬೇರೊಬ್ಬರಿಂದ ಮಾಡಿಸಬಾರದು. ಅಂದರೆ ಇಲ್ಲಿ ಪೌರೋಹಿತ್ಯದ ನಿರಾಕರಣೆ ಇದು. ಸತಿಯನ್ನು ಸಂಭೋಗಿಸುವುದನ್ನು ಬೇರೊಬ್ಬರಿಗೆ ಹೇಗೆ ಒಪ್ಪಿಸಲಾಗದೋ, ತಾನುಂಬ ಊಟವನ್ನು ಹೇಗೆ ಅನ್ಯರಿಂದ ಮಾಡಿಸಲಾಗದೋ, ಹಾಗೆ ತನ್ನ ಪೂಜಾದಿ ಕರ್ಮಗಳನ್ನು ತಾನೇ ಮಾಡಬೇಕೆಂಬ ಸಂದೇಶ ಆ 182ನೇ ವಚನದಲ್ಲಿದೆ. ಈ ವಚನಗಳನ್ನು ಕುರಿತು ಜಯಶ್ರೀ ಅವರು ಗಂಡ ಹೆಂಡತಿಯ ದೈಹಿಕ ಸಂಬಂಧವನ್ನು ಕುರಿತು ಮಾತಾಡುವಾಗಲೂ ಬಸವಣ್ಣನವರ ಚಿಂತನೆ ಎತ್ತರಕ್ಕೇರಿ ನಿಲ್ಲುತ್ತದೆ, ಸತಿಪತಿ ಸಂಬಂಧ ಪಾವಿತ್ರತೆಯನ್ನು ಪರಿಚಯಿಸಿಕೊಡುತ್ತದೆ ಅಂತ ಪುಟ 11ರಲ್ಲಿ ಹೀಗೆ ಬರೀತಾರೆ. ಇದು ಆ ವಿದ್ವಾಂಸರ ಅನುಭವದ ಖಚಿತ ಗ್ರಹಿಕೆ ಅಂತ ನನಗೆ ಅನಿಸಲ್ಲ ಇದು. ಅಲ್ಲದೆ ಸ್ತ್ರೀ ಸಂವೇದನೆಯ ಚರ್ಚೆಗೆ ಇವು ಸರಿಯಾದ ಉದಾಹರಣೆ ಮತ್ತು ಸಮಂಜಸ ವಿವರಣೆ ಅಂತ ಅನಿಸಲ್ಲ. ನೋಡಿ, ಇಲ್ಲಿ ವಿಷಯ ಸ್ತ್ರೀ ಸಂವೇದನೆ, ಬಸವಣ್ಣನವರ ಸ್ತ್ರೀ ಸಂವೇದನೆಯನ್ನು ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಅವರು ಕೋಟ್ ಮಾಡ್ಕೊಂಡಿರ್ತಕ್ಕಂಥ ವಚನಗಳು, ಅವರು ಮಾಡ್ತಕ್ಕಂಥ ಚರ್ಚೆ ಅದಕ್ಕೆ ಅಷ್ಟೊಂದು
ಸೂಕ್ತವಾದ ವಿವರಣೆ ವಚನ ಅಂತ ಅನಿಸಲ್ಲ. ಅವರ ಮುಂದಿನ ಉದಾಹರಣೆ, ಅವರು ಪೂರ್ಣ ವಚನ ಉದಾಹರಿಸಿಲ್ಲ, ಒಂದು ಯಾವುದೋ ತುಣುಕು ಹೇಳಿದರು ಅವರು, ಅದನ್ನು ನಾನು ಪೂರ್ಣ ಪಾಠ ಹೇಳ್ತೀನಿ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ, ಇದ್ದಡೇನು ಶಿವಶಿವ ಹೋದಡೇನು ಕೂಡಲ ಸಂಗಮ ದೇವಯ್ಯ, ಊಡದ ಆವಿಂಗೆ ಉಣ್ಣದ ಕರುವ ಬಿಟ್ಟಂತೆ ಅಂತ 109ನೇ ವಚನ ಇದು. ಇದು ಸ್ಪಷ್ಟವಾಗಿ ಭಕ್ತಿ ಆಧಾರದ ಕುರಿತಂಥ ವಚನ ಇದು. ಬಸವಣ್ಣನವರ ಚಿಂತನೆಯ ಕೇಂದ್ರ ವಸ್ತು ಲಿಂಗದ ಮೇಲೆ ನಿಷ್ಠೆಯಿಲ್ಲದ ಭಕ್ತ. ಇದಕ್ಕೆ ಹೋಲಿಕೆ ಪತಿನಿಷ್ಠೆ ಇಲ್ಲದ ಪತ್ನಿ. ಇಂಥ ಸಂಬಂಧಗಳು ಎಷ್ಟು ನಿಸ್ಸಾರ ಸಾರ್ಥಕವಿಲ್ಲದವೆಂದರೆ ಕುಡಿಸದ ಹಸುವಿಗೆ ಕುಡಿಯದ ಕರುವ ಹಾಲು ಕುಡಿಯಲು ಬಿಟ್ಟಂತೆ. ನೋಡಿ, ಈ ಕಡೆ ಹಸುನು ಕುಡ್ಸಕ್ಕೆ ಮನಸ್ಸಿಲ್ಲ, ಅದಕ್ಕೆ ಈ ಕರುವಿಗೂ ಕುಡಿಯೋಕೆ ಮನಸ್ಸಿಲ್ಲ. ಕುಡಿಸದ ಹಸು, ಕುಡಿಯದ ಕರು, ಇದನ್ನು ಹಾಲು ಕುಡಿಯೋಕೆ ಬಿಟ್ಟಂಗೆ ಅಂತ. ಈ ವಚನ ಮಾತ್ರ ಬೇಕೆ? ಈ ಲೇಖಕರು ಪುಟ 12ರ ಆರಂಭದಲ್ಲಿ ಉದ್ಧೃತ ಮಾಡಿರುವ ಹಲವಾರು ವಚನಗಳು ಸಹ ಏಕದೇವೋಪಾಸನಾ ತತ್ವವನ್ನು ಪ್ರತಿಪಾದಿಸುವ ಮತ್ತು ಭಕ್ತಿ ಆದರ ಖಂಡಿಸ್ತಕ್ಕಂಥ ವಚನಗಳು. ಉದಾಹರಣೆ, ನಾನು ಪೂರ್ಣ ವಚನಗಳನ್ನು ಹೇಳ್ತೀನಿ. ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಬಲ್ಲ ಭಕ್ತಂಗೆ ದೇವನೊಬ್ಬನೇ ಕಾಣಿರೋ, ಬೇಡ ಬೇಡ ಅನ್ಯದೈವದ ಸಂಘ ಹೊಲ್ಲ, ಬೇಡ ಬೇಡ ಪರದೈವದ ಸಂಘ ಹೊಲ್ಲ, ಬೇಡ ಬೇಡ ಅನ್ಯದೈವವೆಂಬುದು ಹಾದರ ಕಾಣಿರೋ, ಕೂಡಲ ಸಂಗಮ ದೇವ ಕಂಡಡೆ ಮೂಗ ಕೊಯ್ಯುವ ಕಾಣಿರೋ ಅಂತೇಳಿ. ಇದು 617ನೇ ವಚನ, ಆದರೆ ಅವರು 671 ಅಂತ ಅಲ್ಲಿ ಸಂಖ್ಯೆ ತಪ್ಪಾಗಿದೆ. ಇನ್ನೊಂದು ವಚನ ಇದೆ, ದೇವನೊಬ್ಬ ನಾಮ ಹಲವು, ಪರಮ ಪತಿರ್ವತಿಗೆ ಗಂಡನೊಬ್ಬ, ಮತ್ತೊಂದ ಕೆರಗಿದಡೆ ಕಿವಿ ಮೂಗ ಕೊಯ್ಯುವನು, ಹಲವು ದೈವದ ಎಂಜಲ ತಿಂಬುವವರ ನೇನೆಂಬೆ ಕೂಡಲ ಸಂಗಮ ದೇವ ಅಂತೇಳಿ 614ನೆಯ ವಚನ. ಪದಗಳು ಬೇರೆ ಅಷ್ಟೇ, ಆ ವಿಷಯ ಚರ್ಚೆ ಒಂದೇ ಅದು. ಮತ್ತೊಂದು 616 ನಾನು ಕೈ ಬಿಟ್ಟಿದ್ದೀನಿ. ಇಲ್ಲಿ ಡಾಕ್ಟರ್ ಜಯಶ್ರೀ ಅವರು ಒಂದು ಏಕದೇವೋಪಾಸನೆಯನ್ನು ಗಮನಿಸಿ ಮುಂದೆ ಅದನ್ನು ಗಮನಿಸಿದ್ದಾರೆ. ಅವರು ಗಮನಿಸಿ ಮುಂದೆ ಅವರು ಏನು ಹೇಳ್ತಾರೆ, ನಂಬಿದ ಹೆಂಡತಿಗೆ ಗಂಡನೊಬ್ಬ ಎಂದು ಹೇಳಿದ ಬಸವಣ್ಣನವರು ತಪ್ಪಿಯೂ ನಂಬಿದ ಗಂಡಗೆ ಹೆಂಡತಿ ಒಬ್ಬಳೇ ಎಂದು ಹೇಳುವ ಧೈರ್ಯ ಮಾಡಲೇ ಇಲ್ಲ ಎಂದು ಆರೋಪದ ಧ್ವನಿಯಲ್ಲಿ ಹೇಳಿದಂತೆ ಕಂಡರು. ಮತ್ತೆ ಅವರು ಬಸವಣ್ಣನವರ ಪರವಾದ ವಕಾಲತ್ತನ್ನೇ ಮಂಡಿಸುವರು. ಹೀಗೆ ನೋಡಿ, ಹೇಗಂದರೆ ಹೆಣ್ಣು ಮಕ್ಕಳ ಬಗ್ಗೆ ಬಸವಣ್ಣನವರು ಇಟ್ಟಿದ್ದ ವಿಶ್ವಾಸ ಮತ್ತು ಗೌರವ, ಹೆಣ್ಣು ಮಕ್ಕಳಿಂದಲೇ ಕುಟುಂಬವೊಂದು ಚೆನ್ನಾಗಿರಲು ಸಾಧ್ಯ ಎಂಬುದರ ಬಗ್ಗೆ ಬಸವಣ್ಣನವರಿಗಿದ್ದ ಅತಿಯಾದ ನಂಬಿಕೆ. ಈ ಕೊನೆಯ ಮಾತೇ ನನಗೆ ಅನುಚಿತ ಮತ್ತು ಹೆಚ್ಚುವರಿ ಅನಿಸ್ತದೆ. ಲೇಖಕರ ಈ ನಿರ್ಣಯವೇ ಅವರ ಬಸವ ಭಕ್ತಿಗೆ ಶರಣಾಗಿ ಸತ್ಯವನ್ನು ಕಾಣದೇ ಹೋಗಿದ್ದಕ್ಕೆ ಸಾಕ್ಷಿ ಇದು. ಸ್ತ್ರೀ ಗೌರವದ ಬಗ್ಗೆ, ಸ್ತ್ರೀ ಕುರಿತ ಬಸವಣ್ಣನವರ ಒಲವು ನಿಲುವು ದೃಷ್ಟಿ ಧೋರಣೆ ಕುರಿತು ಮತ್ತು ಅವರ ಚಾರಿತ್ರಿಕವಾದ ವಾಸ್ತವ ಸಮಾಜದ ಪುರುಷ ಪ್ರಧಾನ ಕೊಂಡಿಗಳಿಂದ ಬಿಡಿಸಿಕೊಳ್ಳಲಾಗದ ಬಸವಣ್ಣನವರ ಅಸಹಾಯಕತೆಯ ಬಗ್ಗೆ ವಿಶ್ಲೇಷಕರು ಮಾತಾಡಲೇಬೇಕಾದ ಸಂದರ್ಭ ಇದು ಇಂಥ ವಚನಗಳನ್ನು ನೋಡಿದಾಗ. ಆದರೆ ಇಲ್ಲಿಯ ಲೇಖಕರು ಬಸವ ಭಕ್ತಿಗೆ ಶರಣಾಗಿ ಬಿಡುವರು. ಭಕ್ತಿ ಆಧಾರದ ಇಂಥ ಅನೇಕ ಉದಾಹರಣೆಗಳೆಲ್ಲವೂ ಬಸವಣ್ಣನವರ ಸ್ತ್ರೀ ಸಂವೇದನೆಗೆ ಉದಾಹರಣೆಗಳೆಂದು ಹೇಗೆ ನಾವು ಪರಿಗಣಿಸಬೇಕು ಅಂತ ಬರ್ತದೆ. ಈ ಭಕ್ತಿ ಆಧಾರದ ವಚನಗಳವೆಲ್ಲ, ಅದನ್ನು ಸ್ತ್ರೀ ಸಂವೇದನೆಯ ವಚನಗಳಿವು ಅಂತ ನಾವು ಹೆಂಗೆ ಹೌ ಕ್ಯಾನ್ ವಿ ಕನ್ಸಿಡರ್ ದ್ಯಾಮ್ ಅಂತ ನನ್ನ ಪ್ರಶ್ನೆ ಬರ್ತದೆ. ಇನ್ನು ಸೂಳೆ ಆಧಾರತನ ಇದು ಸಮಾಜದ ವಾಸ್ತವ ಹೇಗೋ, ಪತ್ನಿ ನಿಷ್ಠನಾಗಿರದೆ ಪರಸತಿಯರ ಸಂಘವುಳ್ಳ ಭಕ್ತರು ಗುರುಜಂಗಮರೂ ಇದ್ದದ್ದು ಸಹ ವಾಸ್ತವವೇ. ಬರೇ ಅವು ಸೂಳೆಯರು ಅಥವಾ ಹೆಂಗಸರಷ್ಟೇ ಆಧಾರ ಮಾಡ್ತಿದ್ರು ಅಥವಾ ಜಾರತನಕ್ಕೆ ಮಾಡ್ತಿದ್ರು ಅಂತಲ್ಲ. ಪತಿ ನಿಷ್ಠತೆ ಕಳ್ಕೊಂಡವ್ರು ಅವರಷ್ಟೇ, ಹೆಣ್ಮಕ್ಳಷ್ಟೇ ಅಲ್ಲ, ಗಂಡು ಮಕ್ಕಳು ಕೂಡ ಇದ್ದರು ಅವರು. ಅದರಲ್ಲಿ ಗುರುಜಂಗಮರಂಥವರು ಕೂಡ ಇದ್ದರು. ಪರಸತಿಯರನ್ನು ಬಯಸುವುದು ಅನೀತಿ ಎಂಬ ಸಂದೇಶವನ್ನು ಭಕ್ತರಿಗೆ ಶರಣರು, ಅದರಲ್ಲೂ ಬಸವಣ್ಣ ನೀಡಿದ್ದರೂ ಕೂಡ ನೀಡಿದ್ದಾರೆ, ಸ್ಪಷ್ಟವಾಗಿ ನೀಡಿದ್ದಾರೆ. ಇದು ಪರಸತಿ ನೊಲ್ಲೆನೆಂಬ ಛಲ ಬೇಕು ಶರಣಂಗೆ ಅನ್ನುವಂಥ ಮಾತುಗಳೆಲ್ಲ ಬರ್ತವೆ. ನೀಡಿದ್ರೂ ಕೂಡ ಭಕ್ತಿ ಆಧಾರದ ಪ್ರಸಂಗದಲ್ಲಿ ಪತಿಯಿದ್ದು ಪರಪುರುಷರ ಸಹವಾಸಕ್ಕೆ ಬಿದ್ದ ಮಹಿಳೆಯರು ಮಾಡುವ ಪತಿದ್ರೋಹವನ್ನಷ್ಟೇ ಅವರು ಉದಾಹರಿಸಿ ಪರೋಕ್ಷ ಖಂಡಿಸಿದ ಕರೆ. ಈ ಬಗೆಯ ವಚನಗಳು ಎರಡಲಗಿನ ಕತ್ತಿ ಇದ್ದಂಗಿವು. ಇಂಥ ವಚನಗಳಿವು. ಒಂದು ಕಡೆ ಭಕ್ತಿ ಆಧಾರ, ಇನ್ನೊಂದು ಕಡೆ ಪತಿದ್ರೋಹದ ವೈವಾಹಿಕ ಜೀವನದ ಸ್ತ್ರೀ ಆಧಾರ. ಇವು ಎರಡನ್ನೂ ಖಂಡಿಸ್ತವೆ. ಒಂದು ಕಡೆ ಜನರ ಆಧಾರವನ್ನು ಖಂಡಿಸ್ತವೆ, ಇನ್ನೊಂದು ಕಡೆ ಭಕ್ತಿ ಆಧಾರವನ್ನು ಖಂಡಿಸ್ತವೆ. ಹಂಗಾಗಿ ಎರಡಲಗಿನ ಕತ್ತಿದ್ದಂಗವು. ಸರಿ, ಆದರೆ ಎರಡು ಕೈ ಕೂಡಿದರೆ ಚಪ್ಪಾಳೆ.
ಹಾದರದಲ್ಲಿ ಸ್ತ್ರೀ ಪುರುಷ ಇಬ್ಬರು ಕೂಡಿದರೆ ಇಬ್ಬರು ಪಾತ್ರವೂ ಇರ್ತದೆ. ಈ ಸಂಬಂಧದಲ್ಲಿ ತೊಡಗಿದ ಉಭಯರೂ ಅಪರಾಧಿಗಳೇ, ಗಂಡು ಅಪರಾಧಿ ಹೆಣ್ಣು ಅಪರಾಧಿ. ಅಲ್ಲದೆ ಒಂದು ಕುಟುಂಬದಲ್ಲಿ ಪತ್ನಿಯ ಹಾದರ ಕಂಡರೆ ಇನ್ನೊಂದು ಕುಟುಂಬದಲ್ಲಿ ಪತಿಯ ಹಾದರ ಇದ್ದೇ ಇರ್ತದೆ. ಆದರೆ ಶರಣರ ಕಣ್ಣಿಗೆ ಗುರಿಯಾಗಿದ್ದು ಮಾತ್ರ ಪತ್ನಿ ಹಾದರ, ಪತಿ ಹಾದರ ಕಣ್ಣಿಗೆ ಕಾಣಲಿಲ್ಲ. ಇದು ಪುರುಷ ಪ್ರಧಾನ ಸಮಾಜದ ಪುರುಷ ಸಂವೇದನೆಯ ಪಾತ್ರ ಎನ್ನಬಹುದು. ಆದ್ದರಿಂದ ಸ್ತ್ರೀ ಬಗ್ಗೆ ಬಸವಣ್ಣನವರಿಗೆ ಗೌರವ ಇದ್ದಾಗ್ಯೂ ಅವರೂ ಸಹ ಇಂಥ ಸಾಮಾಜಿಕ ಹಿಡಿತಗಳಿಂದ ಬಿಡಿಸಿಕೊಳ್ಳಲಾಗಿದ್ದರೆಂದು, ಪುರುಷ ಪರ ದೃಷ್ಟಿ ಹೊಂದಿದ್ದರೆಂದು ಆರೋಪಿಸದೆ ವಿಧಿ ಇಲ್ಲ ಇಲ್ಲಿ. ಯಾಕಂದರೆ ಪುರುಷ ಪತ್ನಿಯ ಹಾದರ ಅವರು ಎತ್ತಿ ಉದಾಹರಣೆ ತಗೊಂಡವರು ಪತಿಯ ಹಾದರ ತಗೊಳ್ಳಿಲ್ಲ ಅನ್ನೋದು ಒಂದು ಪಾಯಿಂಟ್ ಇದೆ. ಇದಕ್ಕೆ ಇನ್ನೊಂದು ವಿಚಾರ ಆ್ಯಂಗಲ್ ಕೊನೆಗೆ ಹೇಳ್ತೀನಿ ನಾನು. ಅದೇ ರೀತಿ ನೋಡ್ರಿ, ಈಗ ಪತಿಯೇ ಪರದೈವ ಅನ್ನಂಗೆ ಸತಿಯೇ ಪರದೈವ ಅನ್ನೋ ಮಾತು ಪುರುಷ ಪ್ರಧಾನ ಸಮಾಜದೊಳಗೆ ಹುಟ್ಟಲೇ ಇಲ್ಲ. ಅದು ಮುಂದಕ್ಕೆ ಹೋಗೋಣ. ಇಲ್ಲಿ ಭಕ್ತನು ಶಿವನಿಗೆ ಸತಿ ವಧು ಎಂದು ಗುರುತಿಸಿಕೊಂಡ ಕಾರಣಕ್ಕೆ ಹೀಗೆ ಅವರು ಪತ್ನಿ ಹಾದರವನ್ನಷ್ಟೇ ಹೋಲಿಕೆ ನೀಡಿರುವರೆಂದು ಅವರ ನಿಲುವು ಸರಿಯಿದೆ ಎಂದು ಬಸವಪರ ವಕಾಲತ್ತು ಮಾಡಲಿಕ್ಕೆ ಸಾಧ್ಯವಿದೆ. ಡಾಕ್ಟರ್ ಜಯಶ್ರೀ ಅವರು ಇಂಥ ಸ್ಪಷ್ಟ ಚರ್ಚೆಯನ್ನು ಅವರು ಈ ಭಾಗದಲ್ಲಿ ಹರಡಿಲ್ಲ. ಅವರು ಇನ್ನೊಂದು ಅವರ ಉಪಶೀರ್ಷಿಕೆ ವಿರಸ ದಾಂಪತ್ಯ. ಈ ಶೀರ್ಷಿಕೆಯಡಿ ಹಸಿದು ಬಂದ ಗಂಡಂಗೆ ಉಣಲಿಕ್ಕದೆ ಅಂತ, ಅದು 218ನೇ ವಚನ. ಪ್ರಮುಖವಾಗಿ ಬಂದ ಜಂಗಮಗೆ ಇದ್ದುದನ್ನು ನೀಡಿ ನಿಜಭಕ್ತಿ ತೋರದ ಭಕ್ತನ ಬೂಟಾಟಿಕೆಯನ್ನೇ ಆ ವಚನ ಹಿಡಿದು ಟೀಕಿಸ್ತದೆ. ಅಂದ್ರೆ ಪತಿನಿಷ್ಠೆ ಪತಿ ವಿಧೇಯತೆ ತೋರದ ಹೆಂಡತಿಯ ಪ್ರತಿಮೆಯ ಮುಖಾಂತರ ಈ ಅಂಶವನ್ನು ಲೇಖಕರು ಗುರುತಿಸಿದರೂ ಅವರು ಮುನ್ನೆಲೆಗೆ ತಂದು ಹೆಚ್ಚು ಚರ್ಚೆ ಹರಡಿರುವುದು ಲೌಕಿಕ ಸತಿಯ ಆತಂಕ. ಅವರು ಮುನ್ನೆಲೆಗೆ ತಗೊಂಬಂದು ಚರ್ಚೆ ಮಾಡಿರ್ತಕ್ಕಂಥದ್ದು ಲೌಕಿಕ ಸತಿಯ ಆತಂಕ. ಆದರೆ ಅವರು ಗಂಡ ಮನೆಗೆ ಹಸಿದು ಬಂದುದ ನರಿಯಳು ಇದ್ದುದ ಸವೆಸಳು, ಈ ಕುರಿತು ದುಃಖವಿಲ್ಲದ ಅಕ್ಕೆ ಹಗರಣಿಗನ ತೆರನಂತೆ ಎಂಬ ವಚನದ ಸಾಲುಗಳಲ್ಲಿ ವ್ಯಕ್ತವಾದ ಪತ್ನಿಯ ಎಡಬಿಡಂಗಿತನವನ್ನು, ಅಂದರೆ ಜಂಗಮನನ್ನು ಪ್ರಾಮಾಣಿಕವಾಗಿ ಸತ್ಕರಿಸಿದ ಭಕ್ತನನ್ನು ಅದು ಸೂಚಿಸ್ತದೆ ಮತ್ತು ಪರೋಕ್ಷವಾಗಿ ಅದು ಖಂಡಿಸ್ತದೆ. ಅಂದರೆ ಪತ್ನಿ ಗಂಡ ಮನೆಗೆ ಬಂದಾನೆ, ಆದರೆ ಮನೆಗೆ ಬಂದನಿಗೆ ಇದ್ದುದನ್ನು ನೀಡಿ ಸತ್ಕರಿಸಿ ಅವನಿಗೆ ಪ್ರೀತಿ ಗೌರವ ಆದರ ತೋರ್ತಕ್ಕಂಥದ್ದನ್ನು ಮಾಡಲ್ವಲ್ಲ, ಅದು ಪರೋಕ್ಷವಾಗಿ ಏನನ್ನು ರೆಫರ್ ಮಾಡ್ತೈತಿ ಇಲ್ಲಿ ಅಂದರೆ ಜಂಗಮನನ್ನು ಪ್ರಾಮಾಣಿಕವಾಗಿ ಸತ್ಕರಿಸದ ಭಕ್ತ ಅವನನ್ನು ಅದು ಖಂಡನೆ ಮಾಡ್ತೈತಿ. ಜಯಶ್ರೀಯವರು ಪತ್ನಿಯ ನಿಸ್ಸಹಾಯಕತೆ ಎಂದು ಬಿಂಬಿಸಿ ಸ್ತ್ರೀ ಪರ ವಕಾಲತ್ತ ಮಾಡ್ತಾರೆ. ಅವರಲ್ಲಿ ಅದನ್ನು ಪತ್ನಿಯ ನಿಸ್ಸಹಾಯಕತೆ ಅಂತ ಅವ್ರು ಹೇಳ್ತಾರೆ. ಆಕೆಯ ಬಡತನ ದಾರುಣತೆ ಕಾರಣವಾಗಿರಬಹುದೇ, ಮನಸ್ಸಿಲ್ಲದೆ ಗಂಡ ತನ್ನನ್ನು ಮದುವೆಯಾಗಿರಬಹುದೇ, ಅಥವಾ ಮನೆಯನ್ನೇ ನಂಬದ ಗಂಡನಾಗಿರಬಹುದೇ ಎಂದು ಮುಂತಾಗಿ ಅವರು ಆಲೋಚನೆಗಳು ಬರ್ತವೆ. ಪುಟ 12ರಲ್ಲಿ ಮುಂದುವರೆದು ಇದು ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಕಳೆದುಕೊಂಡ ಸ್ಥಿತಿ ಎಂದೆಲ್ಲ ಅವರು ವ್ಯಾಖ್ಯಾನಿಸುವರು. ಹೀಗೆ ಇವರ ವಚನ ಸುತ್ತಲಿನ ಚಿಂತನೆ ವಚನದ ಮೂಲಾರ್ಥವನ್ನು ಮಸುಕಾಗಿಸುವುದು. ಭಕ್ತನ ವೈಯಕ್ತಿಕ ಸ್ಥಿತಿ ಗತಿ ಏನೇ ಇದ್ದರೂ ಮನೆಗೆ ಬಂದ ಜಂಗಮಗೆ ಇದ್ದುದನ್ನೇ ನೀಡಿ ಸತ್ಕರಿಸಿ ಗೌರವಿಸಿ ನಿಜಭಕ್ತಿ ತೋರದವನು ಭಕ್ತನಲ್ಲ. ಅಂತೆಯೇ ಹಸಿದು ಬಂದ ಗಂಡನಿಗೆ ಇದ್ದುದನ್ನೇ ಉಣಬಡಿಸಿ ಸಂತೃಪ್ತಿ ಪಡಿಸದೆ ಸುಮ್ಮನೆ ಮರುಗುವಾಕೆ ನಿಜವಾದ ಪತ್ನಿಯಲ್ಲ. ಇಷ್ಟೇ ಇದರ ಖಚಿತಾರ್ಥ. ಇಲ್ಲಿ ವಿರಸ ದಾಂಪತ್ಯ ಎಂಬುದಕ್ಕೆ ಏನೂ ಅರ್ಥವಿಲ್ಲ. ಇಲ್ಲಿ ಅವರ ಮುಂದಿನ ಚರ್ಚೆ ನೋಡೋಣ. ಹಗರಣ ಪಂಕ್ತಿಯ ನಡುವೆ ಕುಳ್ಳಿರ್ದು ಅನ್ನುವಂಥ ಬಸವಣ್ಣನವರ 440ನೇ ವಚನ. ಗಂಡನ ಮೇಲಿನ ಅತಿಪ್ರೀತಿಯಿಂದ ಇತರ ಶರಣರಿಗಿಂತಲೂ ಹೆಚ್ಚಿನ ಪ್ರಮಾಣದ ಸಕಲ ದೇವಾನ್ನವನ್ನು ಬಡಿಸಿದ್ದು ಇತರ ಶರಣರಿಗೆ ಮಾಡಿದ ಅವಮಾನವೆಂದು ಭಾವಿಸಿ ಅದನ್ನು ಪಕ್ಕಕ್ಕೆ ತೆಗೆದಿರಿಸಿ ಮುಜುಗುರವನ್ನು ಅನುಭವಿಸಿದ ಪ್ರಸಂಗವಿದು. ಇದನ್ನು ಲೇಖಕರು ಸರಿಯಾಗಿ ಗಮನಿಸಿದ್ದಾರೆ. ಇದನ್ನು ಮುಂದೆ ಅವರು ಅರಸು ಮುನಿದಡೆ ನಾಡೊಳಗೂ ಗಂಡ ಮುನಿದಡೆ ಮನೆಯೊಳಗೂ ಹೇಗೆ ಇರಲಾಗದೋ ಜಂಗಮ ಮುನಿದಡೆ ನಾನೆಂತು ಬದುಕುವೆ ಅನ್ನುವಂಥ 825ನೇ ವಚನ. ಈ ವಚನವನ್ನು ಕುರಿತು ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಗಂಡನ ಮುನಿಸಿಗೆ ತುತ್ತಾದ ಹೆಣ್ಣಿನ ಸ್ಥಿತಿ ಏನಾಗಬಹುದು ಎಂದು ಊಹಿಸಿದ ಬಸವಣ್ಣ ಗಂಡ ಮುನಿದರೆ ಮನೆಯೊಳಗೆ ಇರಬಾರದು ಎನ್ನುತ್ತಾರೆ.
ಏನೋ ಆಗುವ ಮುಂಚೆ ತಾನೇ ಅಂದರೆ ಹೆಂಡತಿ ಮನೆಯಿಂದ ಹೋಗಿಬಿಟ್ಟರೆ ಆ ಕ್ಷಣದ ಕೋಪದಿಂದ ರಕ್ಷಿಸಿಕೊಂಡಂತೆ. ಹೀಗೆಲ್ಲ ಅವ್ರು ಬರೀತಾರೆ. ಇಲ್ಲೆಲ್ಲಿಯೂ ಬಸವಣ್ಣನವರು ಗಂಡ ಮನೆ ಬಿಟ್ಟು ಹೋಗುವ ಬಗ್ಗೆ ಹೇಳಿಲ್ಲ ಅಂತಲೂ ಬರೀತಾರೆ. ಬದಲಾಗಿ ರಾಜ್ಯದ ದೊರೆ ಮುನಿದರೆ ನಾಡಿನಲ್ಲಿರಬಾರದೆಂದು ತಮ್ಮ ಬಗ್ಗೆ ಹೇಳಿಕೊಂಡು ಬಿಡುತ್ತಾರೆ. ಅವರ ಪ್ರತಿ ಮಾತಿನಲ್ಲಿ ಇಷ್ಟೊಂದು ಸೌಜನ್ಯ ಕಾಣುತ್ತದೆ. ಅಂದರೆ ಇಲ್ಲಿ ರಾಜ ಮುನಿದಾಗ ತನ್ನನ್ನು ಗುರುತಿಸಿಕೊಂಡ ಬಸವಣ್ಣನವರು ಗಂಡ ಮುನಿದಾಗ ತನ್ನನ್ನು ಸತಿಯಾಗಿ ಕಂಡುಕೊಳ್ಳಲು ಪ್ರಯತ್ನಿಸಿರುವರೇನೋ ಎನಿಸುತ್ತದೆ. ಒಟ್ಟಿನಲ್ಲಿ ವಾಸ್ತವದ ಬದುಕಿನಲ್ಲಿ ಎದುರಾಗಬಹುದಾದ ಸಂಗತಿಯನ್ನು ಇಲ್ಲಿ ಪ್ರಸ್ತಾಪಿಸಿದಂತಿದೆ. ಇದು ಅವರ ಸ್ಪಷ್ಟ ವಾಕ್ಯಗಳು. ನೋಡಿ, ಈ ಲೇಖಕರ ಈ ವಿವರಣೆಯಲ್ಲಿ ನಾನು ಕಾಣ್ತಕ್ಕಂಥ ಒಂದು ಗ್ರಹಿಕಾ ದೋಷ ಏನಂದರೆ, ಒಂದು, ಅರಸು ಮುನಿದಡೆ ನಾಡೊಳಗಿರಬಾರದಯ್ಯ ಎಂಬ ಬಸವಣ್ಣನವರ ಸಾಮಾನ್ಯ ಹೇಳಿಕೆಯನ್ನು ಬಸವಣ್ಣ ತನ್ನದೇ ಪ್ರಸಂಗ ಹೇಳಿಕೊಂಡ ಎಂಬಂತೆ ತಿಳಿದಿರೋದು. ಅವರು ಬಿಜ್ಜಳ ರಾಜನಿಗೆ ಸಂಬಂಧಪಟ್ಟು ಅವರಿಬ್ಬರ ಒಂದು ಇರುಸು ಮುರುಸು ಸಂಬಂಧ ಇತ್ತಲ್ಲ, ಅದನ್ನೇ ಇಲ್ಲಿ ಬಿಂಬಿಸಿದರೇನೋ ಅಂತ ಗ್ರಹಿಸಿರ್ತಕ್ಕಂಥದ್ದು ಇದು ದೋಷಪೂರ್ಣ. ಎರಡು, ಜಂಗಮ ಮುನಿಸಿಗೆ ಹೋಲಿಕೆಯಾಗಿ ಬಂದ ಗಂಡನ ಮುನಿಸನ್ನೇ ಇಲ್ಲಿ ಪ್ರಮುಖವಾಗಿ ಬಿಂಬಿಸಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಅದನ್ನೇ ಭಾಳ ಮುಖ್ಯವಾಗಿ ಅವ್ರು ಹೇಳ್ತಾರೆ. ಜಂಗಮ ಮುನಿಸಿಗೆ ಹೋಲಿಕೆಯಾಗಿ ಬಂದ ಗಂಡನ ಮುನಿಸು. ಅಲ್ಲಿ ಬಸವಣ್ಣ ಹೇಳಬೇಕಾಗಿರೋದು ಜಂಗಮನ ಮುನಿಸು, ಅದಕ್ಕೆ ಹೋಲಿಕೆಯಾಗಿ ತೆಗೆದುಕೊಂಡಿರೋದು ಗಂಡನ ಮುನಿಸು. ಇವ್ರು ಏನು ಮಾಡ್ತಾರೆ, ಜಂಗಮನ ಮುನಿಸನ್ನು ಗೌಣಗೊಳಿಸಿ ಗಂಡನ ಮುನಿಸನ್ನೇ ಪ್ರಮುಖವಾಗಿ ಬಿಂಬಿಸ್ತಕ್ಕಂಥದ್ದು ಐತಲ್ಲ, ಇದು ತಪ್ಪು. ಮೂರನೇದು, ರಾಜನ ಮುನಿಸಿಗೆ ತುತ್ತಾದ ಬಸವಣ್ಣನವರು ತನ್ನನ್ನೇ ಗಂಡನ ಮುನಿಸಿಗೆ ತುತ್ತಾದ ಹೆಂಡತಿಯೊಂದಿಗೆ ಗುರುತಿಸಿಕೊಂಡಿದ್ದಾರೆ ಎಂಬುದು. ಇಡೀ ವಚನವನ್ನು ಅಖಂಡವಾಗಿ ವಚನಕಾರರ ಸಂವಹನ ಸಂದರ್ಭದಲ್ಲಿಟ್ಟು ನೋಡದೆ ಅದರೊಳಗೆ ಸ್ತ್ರೀ ಸಂವೇದನೆ ಹುಡುಕುವ ಗುರಿ ಇಟ್ಟುಕೊಂಡು ನೋಡಿದುದರ ಪರಿಣಾಮವಾಗಿ ಈ ಗ್ರಹಿಕಾ ದೋಷ ಅಂತ ನನಗನ್ನಿಸ್ತದೆ. ಇದು ಒಂದು ರೀತಿಯ ಈ ಸ್ಟಾಕ್ ರೆಸ್ಪಾನ್ಸ್ ಅನ್ನೋದು ಏನೋ ಒಂದು ಪರಿಭಾಷೆ ಇತ್ತು, ಸ್ವಲ್ಪ ಮರ್ತಿದ್ದೀನಿ ನಾನು, ಹಂಗಂತ ಅನಿಸ್ತದೆ. ಅದು ಹೈಯರ್ ರಿಚಾರ್ಡ್ಸ್ನ ವಚನ ವಿಮರ್ಶೆಯಲ್ಲಿ ಸ್ವಲ್ಪ ಭಾಳ ವರ್ಷಗಳಿಂದ ಓದಿದ್ದು, ಹೌದು ಅಲ್ಲೋ ಗೊತ್ತಿಲ್ಲ. ಸ್ಟಾಕ್ ರೆಸ್ಪಾನ್ಸ್ ಅನ್ನೋ ಒಂದು ಪದ ನನಗೆ ನೆನಪು ಬಂತು. ಅದರೊಳಗೆ ಇದನ್ನು ಸಂವಹನ ಸಂದರ್ಭದಲ್ಲಿ ನೋಡಿದೆ, ಅದರೊಳಗೆ ಸ್ತ್ರೀ ಸಂವೇದನೆ ಹುಡುಕುವ ಗುರಿ ಇಟ್ಟು ಅದನ್ನೇ ಮನಸ್ಸಲ್ಲಿಟ್ಕೊಂಡು ನೋಡಿರೋದು. ಈಗ ನೋಡಿ ಆ ವಚನ ಪೂರ್ಣ ಪಾಠ ನೋಡಿಬಿಡೋಣ ನಾವು. ಅರಸು ಮುನಿದಡೆ ನಾಡೊಳಗಿರಬಾರದಯ್ಯ, ಗಂಡ ಮುನಿದಡೆ ಮನೆಯೊಳಗಿರಬಾರದಯ್ಯ, ಕೂಡಲ ಸಂಗಮ ದೇವ ಜಂಗಮ ಮುನಿದಡೆ ನಾನೆಂತೂ ಬದುಕುವೆ. ಅಷ್ಟೇ, 3 ಸಾಲು ವಚನ. ಅದು 825ನೇ ವಚನ. ಬಹಳ ಸ್ಪಷ್ಟವಾಗಿ ಬಸವಣ್ಣನ ವಚನ ಶೈಲಿಯ ಒಂದು ಲಕ್ಷಣ ಇಲ್ಲಿ ಕಾಣ್ತದೆ. ಏನು ಗೊತ್ತಾತ, ಮೊದಲು ಒಂದು 2-3 ಸಾಲಿನಲ್ಲಿ ಪೂರಕವಾದ ಹೋಲಿಕೆಗಳನ್ನು ತಗೊಳ್ತಾನೆ. ತಾನೇನು ಸೆಂಟ್ರಲ್ ಪಾಯಿಂಟ್ ವಚನದಲ್ಲಿ ಹೇಳಬೇಕಾಗಿದೆಯಾ ಅದನ್ನು ಹೈಲೈಟ್ ಮಾಡಲಿಕ್ಕೆ, ಕೊನೆಯ ಸಾಲಿನ ಅಥವಾ ತನ್ನ ಸೆಂಟ್ರಲ್ ಐಡಿಯಾ ಏನಿರ್ತದೆ ಅದನ್ನು ಬೂಸ್ಟ್ ಮಾಡಲಿಕ್ಕೆ, ಅದರ ಮೀನಿಂಗನ್ನು ಬೂಸ್ಟ್ ಮಾಡಲಿಕ್ಕೆ ಪೂರಕವಾಗಿ ಕೆಲವು ಹೋಲಿಕೆಗಳನ್ನು ತೆಗೆದುಕೊಂಡಿರ್ತಾನೆ. ಹಾಗೆ ಇಲ್ಲಿ ಅರಸು ಮುನಿದಡೆ ಇರಲಿಕ್ಕೆ ಸಾಧ್ಯವೇ ಅನ್ನೋದು ಗಂಡ ಮುನಿದಡೆ ಮನೆಯೊಳಗಿರಬಾರದು ಅಂತಕ್ಕಂಥದ್ದು ಅಲ್ವಾ. ಇಲ್ಲಿ ಗಂಡ ಮುನಿದಡೆ ಅಂದರೆ ತಾನೇನು ಗಂಡಸತ್ತ, ಆದರೆ ಒಬ್ಬ ಹೆಣ್ಮಗಳಾಗಿ ಯೋಚನೆ ಮಾಡಿ ಗಂಡ ಮುನಿದಡೆ ಹೆಂಡತಿ ಇರಬಾರದು, ಇದ್ದರೆ ಅದು ಸರಿಯಲ್ಲ ಅಂತ. ಇವೆರಡನ್ನೂ ಎಕ್ಸಾಂಪಲ್ ತಗೊಂಡಿದ್ದು ಎದಕ್ಕಂತ ಹೇಳಿದರೆ, ಜಂಗಮ ಮುನಿದಡೆ ನಾನೆಂತೂ ಬದುಕುವೆ ಅಂತ ಹೇಳಲಿಕ್ಕೆ. ಆದ್ದರಿಂದ ಇಲ್ಲಿ ಇವರು ಹೀಗೆ ಸಾಮಾನ್ಯ ಸಂಗತಿ ಹೇಳಿಕೆಗಳು ಇಲ್ಲಿ ಕೇವಲ ಹೋಲಿಕೆಗಳು ಮಾತ್ರ ಅಷ್ಟೇ ಅವು. ಹೀಗೆ ಪ್ರಾಜ್ಞರ ವಚನಗಳಲ್ಲಿ ಯಾವುದೋ ಇಲ್ಲ ಸಲ್ಲದ ಪ್ರಸಂಗ ಸನ್ನಿವೇಶ ಹುಡುಕಲೆತ್ನಿಸಿ ಅದರ ಅರ್ಥಕ್ಕೆ ಭಂಗ ತರುವಂಥ ಪ್ರಯತ್ನ ಇದಷ್ಟೇ ಅಂತ ನಾವು ಹೇಳ್ಬೋದು. ಇನ್ನೊಂದು ವಿರಸ ಅನ್ನುವಂಥ ಉಪಶೀರ್ಷಿಕೆಯಡಿ ಅವರು ಬರೆದಿರೋದು, ಶಿವಭಕ್ತನಲ್ಲದವ ಸಂಸಾರಿಯಲ್ಲ, ಶಿವಭಕ್ತಿ ಇಲ್ಲದ್ದು ಸಂಸಾರವೇ ಅಲ್ಲ ಎಂಬುದು ಬಸವ ವಚನ. ಈ ವಚನವನ್ನು ಉದಾಹರಿಸಿ ಚರ್ಚಿಸಿರುವರು. ಅವರ ಚರ್ಚೆಗೂ ಮುನ್ನ ಆ ವಚನ ಅದರ ಅರ್ಥ ನೋಡಿಬಿಡೋಣ. ಯಾಕಂದರೆ ಅವರು ಸಣ್ಣ ತುಣುಕು ಕೋಟ್ ಮಾಡಿರ್ತಾರೆ, ಅದರಲ್ಲಿ ನಮಗೇನು ಗೊತ್ತಾಗಲ್ಲ. ಅದು ಹೊತ್ತಾರೆ ಎದ್ದು ಶಿವಲಿಂಗ ದೇವನ ದೃಷ್ಟಿವಾರಿ ನೋಡದವನ ಸಂಸಾರವೇನವನ. ಬೆಳಿಗ್ಗೆ ಎದ್ಬಿಟ್ಟು ಹೊತ್ತು ಊಟಕ್ಕಿಂತ ಮುಂಚೆ ಎದ್ದು ಶಿವಲಿಂಗ ದೇವನನ್ನು ನೋಡಬೇಕು. ಆ ರೀತಿ ನೋಡದವನ ಸಂಸಾರವೇನವನ. ಅವನ ಸಂಸಾರಸ್ಥ ಇರ್ಬೋದು ನಿಜ, ಆದರೆ ಸಂಸಾರಸ್ಥ ಭಕ್ತನಾಗಿ ಅವನು ಮೊದಲ ಆದ್ಯ ಕರ್ತವ್ಯ ಹೊತ್ತುಟಕ್ಕಿಂತ ಮುಂಚೆ ಹೋಗಿ ಶಿವಲಿಂಗ ದರ್ಶನ ಮಾಡಿ ಬರಬೇಕು. ಬಾಳುವೆಣನ ಬೀಳುವೆಣನ ಸಂಸಾರವೇನವನ ಅಂತಾರೆ.
ಬಾಳುವೆಣನ ಬೀಳುವೆಣನ ಸಂಸಾರವೇನವನ, ನಡೆವೆಣನ ನುಡಿವೆಣನ ಸಂಸಾರವೇನವನ. 157ನೇ ವಚನ ಇದು. ಬಾಳುವೆಣ ಅಂದರೆ ಬದುಕಿದ್ದು ಸತ್ತಂತೆ ಇರುವವ ಅಂತ ಅರ್ಥ. ಇದು ಬಾಳುವೆಣ. ಬೀಳುವೆಣ ಅಂದರೆ ಉಂಡು ಮಲಗುವ ವ್ಯರ್ಥ ಮನುಷ್ಯ ಇವನು, ಇನ್ನೇನು ಸೋಮಾರಿ. ನುಡಿವೆಣನ ಅಂದರೆ ಮಾತಾಡುತ್ತಿದ್ದರೂ ಹೆಣದಂತೆ ಬದುಕುವವನು. ನಡೆವೆಣನ ಅಂದರೆ ನಡೆದಾಡಿದರೂ ಹೆಣದಂತೆ ಬದುಕ್ತಕ್ಕಂಥವನಂತ. ಇವರೆಲ್ಲ ಒಂಥರ ನಿಷ್ಕ್ರಿಯ ಜಡರಂತ ಅಷ್ಟೇ ಇದು. ಇಲ್ಲಿ ಬೆಳಗ್ಗೆ ಹೊತ್ತು ಅದನ್ನು ನಾವು ಹೇಳಿದ್ದಾಯಿತು. ಈಗ ಬೆಳಿಗ್ಗೆ ಹೊತ್ತುಟಕ್ಕಿಂತ ಎದ್ದು ದೃಷ್ಟಿ ನೆಟ್ಟು ಕಣ್ಣವೇ ಮಿಸುಕದಂತೆ ನೋಡಿ ಶಿವಲಿಂಗ ತೇಜವನ್ನು ಕಣ್ಮನ ತುಂಬಿಕೊಳ್ಳದವನ ಭಕ್ತಿ ಎಂಥ ಭಕ್ತಿ ಅಂತ ಪ್ರಶ್ನೆ ಮಾಡ್ತಾರೆ. ಅವನದು ಒಂದು ಸಂಸಾರನೇ ಅಂತ, ಅವನದು ಒಂದು ಬಾಳೆ ಜೀವನವೇ, ಬದುಕಿದ್ದು ಸತ್ತಂತಿರುವ ವ್ಯರ್ಥ ಕೂಳು ತಿಂದು ಬಾಳುವವನು ಅವನು. ಅವನ ನಡೆಯಲ್ಲೇನಿದೆ ಜೀವಂತಿಕೆ, ಮಾತಿನಲ್ಲೇನಿದೆ ಶಕ್ತಿ, ಎಲ್ಲದರಲ್ಲೂ ನಿಸ್ತೇಜ ನಿಶಕ್ತಿ ಅಂತ. ಇಷ್ಟು ಇದು ವಚನದ ಅರ್ಥ. ಡಾಕ್ಟರ್ ಜಯಶ್ರೀ ಅವರ ಚರ್ಚೆ ವಿವರ ಈಗ ನೋಡೋಣ. ಮಹತ್ತಾದುದನ್ನು ಓದಿ ಮನಸ್ಸು ಬದಲಾಗದೆ ಹೋದರೆ ಏನು ಪ್ರಯೋಜನ? ಹಾಗೆಯೇ ಬಾಳಿಲ್ಲದವಳ ಶೃಂಗಾರವೂ ವ್ಯರ್ಥವೇ ಎಂದು ಹೇಳುವಲ್ಲಿ ಬಾಳಿಲ್ಲದವಳ ಬದುಕಿನ ದುರಂತವನ್ನು ಗುರುತಿಸುತ್ತಾರೆ. ಸಮಾಜದ ನಂಬಿಕೆಯ ವಿರುದ್ಧ ನಡೆಯಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಇಂತಹ ಕಡೆ ಒಪ್ಪಿಕೊಳ್ಳುತ್ತಾರೆ. ಇಲ್ಲಿ ವಚನಾರ್ಥಕ್ಕೂ ಲೇಖಕರು ಚರ್ಚಿಸುವ ವಿಷಯಕ್ಕೂ ಅಥವಾ ನೀಡುವ ವಿವರಣೆಗೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಅನುಚಿತ ವಿವರ ವಚನದ ನಿಜಾರ್ಥ ನೇಪಥ್ಯಕ್ಕೆ ಹೋಯ್ತದೆ. ಇನ್ನು 618ನೇ ವಚನ ನೋಡೋಣ. ಉಡಿಸುವ ಗಂಡನಿದ್ದಂತೆ ಜೋಡೆ ಮಿಂಡಂಗೆ ಕಣ್ಣ ಚೆಲ್ಲುವಳ ಕೇಡಿಂಗೆ ಬೆರಗಾದೆ ನಾನು. ಕೂಡಲ ಸಂಗಮ ದೇವನು ಸಿಂಗಾರದ ಮೂಗ ಬಣ್ಣಿಸಿ ಹಲುದೋರೆ ಕೊಯ್ವ ಅಂದರೆ ಹಲ್ಲು ಕಾಣಕ್ಕೆ ಕೊಯ್ತಾನಂತ. ಇದು 618ನೇ ವಚನ. ಇದು ಬಸವಣ್ಣನವರ ಸೆನ್ಸ್ ಆಫ್ ಹ್ಯೂಮರ್ ಅಂತ ನಾವೇನಂತೀವಲ್ಲ, ಅದು ಈ ವಚನದಲ್ಲಿ ಬಹಳಷ್ಟು ಗಮನ ಸೆಳೆದದ್ದು. ಅವರು ಭಕ್ತಿ ಹಾದರವನ್ನು ಸ್ತ್ರೀ ಹಾದರದ ಮೂಲಕ ಇಲ್ಲಿ ವಿಡಂಬಿಸಿದ್ದಾರೆ. ಹೆಂಡತಿಗೆ ಬೇಕಾದ ತಿನಿಸು, ಉಡುಗೆ ತೊಡುಗೆ ಮುಂತಾದವನ್ನೆಲ್ಲ ತಂದು ಸುಖದಿಂದ ಸಲಹುವ ಗಂಡನ ಜೊತೆ ಇರುವಾಗಲೇ ಅವನಿಗೆ ಕಣ್ತಪ್ಪಿಸಿ ಮಿಂಡನ ಕಡೆ ದೃಷ್ಟಿ ಬೀರುವವಳ ಕುಟಿಲತೆ ಕಂಡು ಚಕಿತಗೊಂಡ ಅಣ್ಣ ಅಂಥ ಸುಂದರಿಯರ ಮೂಗನ್ನು ಬಣ್ಣಿಸುತ್ತಲೇ ಅವಳನ್ನು ಮೈಮರೆಸಿ ಅವಳ ಹಲ್ಲು ಕಾಣುವಂತೆ ಆ ಮೂಗನ್ನೇ ಕತ್ತರಿಸಿ ಬಿಡುವನು ಆ ಶಿವ ಎಂದು ಇಲ್ಲಿ ಲೇವಡಿಸಿದ್ದಾರೆ. ಸ್ತ್ರೀ ಸೌಂದರ್ಯಕ್ಕೆ ಮೂಗೇ ಪ್ರಥಮ ಎಂಬುದು ಬಸವಣ್ಣನವರ ಸೌಂದರ್ಯ ಪ್ರಜ್ಞೆ. ಇದು ಈ ಬಗ್ಗೆ ಡಾಕ್ಟರ್ ಜಯಶ್ರೀ ಅವರ ವಿವರದ ಸಾರ ಹೆಂಗಿದೆ ಅಂದರೆ, ಬದುಕಿನ ಸಮಸ್ಯೆಗಳ ಅರಿವಿದ್ದು ನೇರವಾಗಿ ಹೇಳಿ ಯಾರಿಗೂ ನೋಯಿಸಲಿಚ್ಛಿಸದ ಬಸವಣ್ಣನವರು ಧಾರ್ಮಿಕ ನೆಲೆಯಲ್ಲಿ ಹೋಲಿಕೆಯಾಗಿ ಅಂದರೆ ಸ್ತ್ರೀ ಹಾದರವನ್ನು ಹೋಲಿಕೆಯಾಗಿ ಕೊಡಬಯಸುತ್ತಾರೆ. ಸ್ತ್ರೀಯು ತನ್ನ ಜೀವನದಲ್ಲಿ ಹಾದರದಿಂದ ತಾನಾಗಿಯೇ ತಂದು, ಇವೆಲ್ಲ ಬ್ರಾಕೆಟ್ನ ನಾನು ಸೇರಿಸಿರವು, ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಜೀವನದಲ್ಲಿ ತಾನಾಗಿಯೇ ತಂದುಕೊಂಡ ಅಂದರೆ ಹಾದರದಿಂದ ತಾನಾಗಿಯೇ ತಂದುಕೊಂಡ ದುರಂತ ಎಂಬುದನ್ನು ಆಕೆಗೆ ತಿಳಿಸಿಕೊಡಬೇಕಾಗುತ್ತದೆ. ಆದರೆ ನೇರವಾಗಿ ಹೇಳಿದರೆ ಯಾರೂ ಬದಲಾಗುವುದಿಲ್ಲ. ಅಲ್ಲದೆ ಹಾಗೆ ಮಾಡುವುದು ಅನ್ಯರನ್ನು ಹಳಿದಂತೆ. ಯಾಕೆ ಶರಣರನ್ನು ಇನ್ನೊಬ್ಬರನ್ನ ಇದ್ರ ಹಳಿಯಲ್ಲ ಬೇಡ ಅನ್ನೋದು ವಚನ ಆಯ್ತಲ್ಲ, ಅದೆಲ್ಲ ಇವ್ರ ತಲೆ ಒಳಗೆ ಇಟ್ಕೊಂಡು ಈ ರೀತಿ ಅರ್ಥೈಸ್ತಕ್ಕಂಥದ್ದು. ಕಾರಣ ಅದನ್ನು ಅಂದರೆ ಹಾದರವನ್ನು ವೈಯಕ್ತಿಕ ಪೂಜೆಗೆ ಸಂಬಂಧಿಸಿ ಹೇಳಿಬಿಡುತ್ತಾರೆ. ಅವರ ದೃಷ್ಟಿಯಲ್ಲಿ ಉಪದೇಶವೆಂಬುದು ನಾಯಕ ನರಕ. ಹೀಗೆ ಸುತ್ತ ಬಳಸಿನ ಮಾತುಗಳಿಂದ ಬಸವಣ್ಣನವರು ಹೇಳಿರುವ ಭಕ್ತಿ ಹಾದರ ಸ್ತ್ರೀ ಹಾದರ ಎಂಬ ಕಠೋರ ಸತ್ಯವನ್ನು ಕವರಪ್ ಮಾಡಲು ಹೋಗಿ ವಚನಕ್ಕೆ ಇವರು ಹೊಂದಿಕೆಯಾಗದಂಥ ಅನುಚಿತವಾದ ವಿವರವನ್ನು ಇಲ್ಲಿ ನೀಡಿದ್ದಾರೆ. ಅವರ ಮತ್ತೊಂದು ಸುತ್ತು ಬಳಸುವ ಮಾರ್ಗದ ಮಿಸ್ಮ್ಯಾಚ್ ವಿವರ ಹೀಗಿದೆ ಇನ್ನೊಂದು ಮುಂದೆ. ದಾಂಪತ್ಯ ಜೀವನದ ಸಂಘರ್ಷಕ್ಕೆ ದಂಪತಿಗಳ ಮಧ್ಯೆ ಧಾರ್ಮಿಕ ನಡತೆ ನಂಬಿಕೆಗಳ ಬಗ್ಗೆ ಭಿನ್ನಾಭಿಪ್ರಾಯ. ಹೆಂಡತಿ ಮಾನಸಿಕವಾಗಿ ದುರ್ಬಲಳು, ಅವಳಿಗೆ ಇಡೀ ಕುಟುಂಬದ ಸುಖ ಸೌಖ್ಯವೇ ಮುಖ್ಯವಾಗಿ ಪುರೋಹಿತ ವರ್ಗದ ಮಾತುಗಳೆಲ್ಲವನ್ನು ನಂಬಿ ವಿಭಿನ್ನ ದೇವರುಗಳಲ್ಲಿ ನಂಬಿಕೆ ಇಟ್ಟು ಬಿಡುವಳು. ಇಂಥ ಮನಸ್ಥಿತಿ ಬದಲಾಯಿಸುವ ಬಸವಣ್ಣನವರ ಪ್ರಯತ್ನದ ಫಲವೇ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ ಎಂಬ ಬಸವಣ್ಣನವರ 104ನೇ ವಚನ ಅವರು ಉದಾಹರಿಸಿದ್ದಾರೆ. ಆದರೆ ನಿಜಕ್ಕೂ ಈ ವಚನ, ಈ 104ನೇ ವಚನ
ಒಂದೇ ಕುಟುಂಬದಲ್ಲಿ ವಾಸಿಸಿರುವ ಸದಸ್ಯರಲ್ಲಿ ಒಬ್ಬೊಬ್ಬರೂ ಒಂದೊಂದು ದೈವ ಪೂಜಕರಾಗಿರುವುದು, ಮುಖ್ಯವಾಗಿ ಗಂಡನೊಂದು ದೈವ, ಹೆಂಡತಿ ಮತ್ತೊಂದು ದೈವಗಳ ಮೊರೆ ಹೋಗ್ತಕ್ಕಂಥದ್ದು, ಭಕ್ತಿ ತೋರ್ತಕ್ಕಂಥದ್ದು ಸಹ ಲಿಂಗಾಯತ ಧರ್ಮಕ್ಕೆ ಹೊರಗು. ಶರಣ ಪ್ರತಿಪಾದಿತ ಲಿಂಗಾಯತ ಧರ್ಮದಲ್ಲಿ ಹೆಂಡತಿ ಒಂದು ಪೂಜೆ ಮಾಡೋದು, ಗಂಡ ಇನ್ನೊಂದು ಪೂಜೆ ಮಾಡೋದು, ಅಪ್ಪ ಮತ್ತೊಂದು ಪೂಜೆ ಮಾಡೋದು, ಅಣ್ಣ ತಮ್ಮಳು ಇನ್ನೊಂದು ಪೂಜೆ, ಈ ಥರ ಒಂದು ಕುಟುಂಬದೊಳಗೆ ಮಿಶ್ರ ದೈವಾಚರಣೆಗೆ ಅವಕಾಶವಿಲ್ಲ. ಇಂಥವರನ್ನು ಬಸವಣ್ಣನವರು ಟೀಕಿಸಿರ್ತಕ್ಕಂಥ ಉದಾಹರಣೆ ಈ ವಚನ ಇದು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ, ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತ ಇದು 104ನೇ ವಚನ. ಇಲ್ಲಿ ಈ ವಚನದ ಮೊದಲ ಸಾಲೇ ಒಂದೇ ಕುಟುಂಬದಲ್ಲಿ ಇಬ್ಬಗೆಯ ದೈವ ಭಕ್ತಿ ಇರುವುದನ್ನು ಅದು ಹೇಳ್ಬಿಡ್ತದೆ. ಗಂಡನು ಲಿಂಗಭಕ್ತ, ಆದರೆ ಹೆಂಡತಿ ಮಾತ್ರ ಭವಿಲೋಕದ ಪರಿಶಿಷ್ಟ ಶಾಕ್ತ ಪರಂಪರೆಯವಳು. ಶಿವಭಕ್ತನಾದ ಗಂಡ ಗುರುಲಿಂಗ ಜಂಗಮರಿಗೆ ಭಕ್ತಿ ಮಾಡಿ ಅವನು ಪಡೆದುಕೊಂಬುದು ಪಾದೋದಕ ಪ್ರಸಾದ, ಆದರೆ ಹೆಂಡತಿ ಕೊಳ್ಳೋದು ಸುರೆಯ ಮಾಂಸ, ಶಾಕ್ತ ಪರಂಪರೆಯ ಆಹಾರ. ಈ ಥರದ ಮಿಶ್ರ ಪದ್ಧತಿಯನ್ನು ಬಸವಣ್ಣನವರು ಕಲ್ಪಿಸಿ ಬರೆದದ್ದೆಂದು ತಿಳಿಯದೆ ಅಂದಿನ ಸಮಾಜದ ವಾಸ್ತವ ಸ್ಥಿತಿಯನ್ನು ಅವರು ವಿಡಂಬಿಸಿದ್ದಾರೆ ಅಂತ ನಾವು ಭಾವಿಸಬೇಕಿಲ್ಲ. ಯಾಕಂದರೆ ಆ ಥರ ಒಂದು ಸಾಮಾಜಿಕ ಪರಿಸರ, ಒಂದು ಸಾಂಸ್ಕೃತಿಕ ಪರಿಸರ ಬಸವಣ್ಣನವರ ಕಾಲಕ್ಕೆ ಇತ್ತು. ಅದನ್ನು ಅವರು ಟೀಕೆ ಮಾಡಿದ್ದಾರೆ. ಇನ್ನು ಸತಿಪತಿ ಒಂದಾಗುವ ಭಕ್ತಿ, ಹೆಂಡದ ಮಡಕೆಯನ್ನು ಹೊರಗೆ ತೊಳೆದಂತೆ ಅಂತೇಳಿ ಇವರು ನಿರ್ಣಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸತಿಪತಿ ಒಂದಾಗುವ ಭಕ್ತಿ ನೋಡಿ, ಅವ್ರು ಹೆಂಗೆ ಆ ಪದಗಳು ಹೆಂಗದ ಬಂದರೆ, ಸತಿಪತಿ ಒಂದಾಗುವ ಭಕ್ತಿ, ಹೆಂಡದ ಮಡಕೆಯನ್ನು ಹೊರಗೆ ತೊಳೆದಂತೆ ಅಂತ ಇಂಥದ್ದೊಂದು ತಪ್ಪು ನಿರ್ಣಯ ಕೊಟ್ಟಿದ್ದಾರೆ ಅವರು. ನನಗಂತೂ ಅರ್ಥವೇ ಆಗಲಿಲ್ಲ ಅದು. ಸತಿಪತಿ ಒಂದಾಗದ ಭಕ್ತಿ ಅಂದರೆ ಏನಾದ್ರು ಸ್ವಲ್ಪ ಸರಿಯಾಗುವುದೇನದು ನೋಡಿ. ಈ ರೀತಿಯಲ್ಲಿ ವಚನದ ನಿಜಾರ್ಥಕ್ಕೂ ಲೇಖಕರು ಅದರ ಅರ್ಥವನ್ನು ಕಲ್ಪಿಸಿ ಕಟ್ಟಿಕೊಡುವ ವಿವರಕ್ಕೂ ಮತ್ತು ಅದನ್ನು ದುಡಿಸಿಕೊಳ್ಳುವ ಉದ್ದೇಶಕ್ಕೂ ಒಂದಕ್ಕೊಂದು ತಾಳೆ ಹೊಂದದ ಅನುಚಿತ ಅಸಮಂಜಸವಾದ ಚರ್ಚೆಗೆ ಅವರ ಲೇಖನದುದ್ದಕ್ಕೂ ಸಾಕಷ್ಟು ಉದಾಹರಣೆಗಳಿವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮಾರಿಕವ್ಯೇನು ಅಂತೂ ಕೊರಳಲ್ಲಿ ಕಟ್ಟಿಕೊಂಬರು 558ನೇ ವಚನ, ಶಾಕ್ತಶೈವ ಪರಂಪರೆಗಳ ಈ ಲೋಹ ದೈವಗಳಂತೆ ಕೂಡಲ ಸಂಗನು ಮಾರಲು ಒತ್ತೆ ಇಡಲು ಬಾರನು ಅನ್ನುವಂಥ ಮಾತುಗಳು. ಉಣಲುಡಲು ಮಾರಿಯಲ್ಲದೆ ಕೊಲಲು ಕಾಯಲು ಮಾರಿಯೇ 559ನೇ ವಚನ ಇತ್ಯಾದಿ ಎಲ್ಲ ಅದರ ಸುತ್ತ ಇರೋ ಚರ್ಚೆಗಳು ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಅವೈದಿಕ ಸಂಪ್ರದಾಯದ ಹೆಣ್ಣಿನ ಶ್ರದ್ಧೆ ಅಂತ ಒಂದು ಉಪಶೀರ್ಷಿಕೆಯಡಿ ಕೆಲವು ವಿಷಯ ಚರ್ಚೆ ಮಾಡಿದ್ದಾರೆ, ನೋಡೋಣ. ಈ ಶೀರ್ಷಿಕೆಯ ಮೊದಲ ಭಾಗದ ವಿವರವೇ ಬಹಳ ದೋಷಯುಕ್ತವಾಗಿದೆ. ಅವೈದಿಕ ಸಂಸ್ಕೃತಿಯ ಮಹಿಳೆಯರು ನಿತ್ಯೋಪಯೋಗಿ ವಸ್ತುಗಳಾದ ಮಡಕೆ, ಮರ, ಬೀದಿಯ ಕಲ್ಲು, ಕೊಳಗ, ಗಿಣ್ಣಿಲು ಇನ್ನೂ ಮುಂತಾದವುಗಳನ್ನು ಪೂಜಿಸುವರು. ಇಲ್ಲಿ ಯಾವ ದಲ್ಲಾಳಿ ಇಲ್ಲ, ಸ್ವತಃ ತಾನೇ ಅವನ್ನು ಪೂಜಿಸುತ್ತಾಳೆ. ಇದರಿಂದ ಹಾನಿಯಿಲ್ಲ ಎಂಬರಿವು ಬಸವಣ್ಣನವರಿಗೆ ಇದೆ. ಅಂತೆಯೇ ಎತ್ತೆತ್ತ ನೋಡಿದಳತ್ತತ್ತ ನೀನೇ ದೇವ ಎಂದಿರಬೇಕು. ಇಲ್ಲಿ ಅವರಿಗೆ ಬೀದಿಯ ಕಲ್ಲಿಗೆ ಪೂಜಿಸುವುದು ಬೇಡವಾಗಿದೆ. ಇದರಿಂದ ಹಾಗೆ ಹೇಳಿ ಇಷ್ಟಲಿಂಗದ ಪೂಜೆಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತಾರೆ. ಹೀಗೆ ಅವರ ಒಟ್ಟು 15 ಸಾಲುಗಳ ವಿವರ ಹೆಚ್ಚು ಕಡಿಮೆ ಅದು ಅಷ್ಟೊಂದು ರಿಲೆವೆಂಟ್ ಆಗಿದೆ ಅಂತ ನನಗೆ ಅನಿಸಲ್ಲ. ಇಲ್ಲಿ ಕಾಣ್ತಕ್ಕಂಥ ದೋಷ ಗಮನಿಸ್ರಿ. ಮಾರಿ ಮಸಣಿ, ಮರ, ಗಿಣ್ಣಿಲು, ಬೀದಿ ಕಲ್ಲು ಇತ್ಯಾದಿ ಜನಪದ ದೈವಗಳು ಸ್ತ್ರೀಯರ ಧಾರ್ಮಿಕ ನಂಬಿಕೆಯ ಪೂಜ್ಯ ವಸ್ತುಗಳೆಂಬುದರಲ್ಲಿ ಅನುಮಾನವೇ ಇಲ್ಲ, ನಿಜ. ಪ್ರಶ್ನೆ ಏನೆಂದರೆ, ಬಸವಣ್ಣನವರು ಈ ಎಲ್ಲ ದೈವಗಳನ್ನು ತಿರಸ್ಕರಿಸಿ ಇಷ್ಟಲಿಂಗ ಪೂಜೆಯ ಮೂಲಕ ಶಿವಭಕ್ತಿಯನ್ನು ಮಾತ್ರ ಸರಿಯಾದ ಶ್ರದ್ಧೆ ಎಂದು ಪ್ರತಿಪಾದಿಸಿರುವರು. ಈ ವಚನಗಳು ಬಸವಣ್ಣನವರ ಸ್ತ್ರೀ ಸಂವೇದನೆಯ ವಿಷಯಕ್ಕೆ ಸಂಬಂಧ ಪಡದೇ ಇರತಕ್ಕಂಥವು. ಆದರೆ ಲೇಖಕರು ಅವೈದಿಕ ಮಹಿಳೆಯರ ಈ ಪೂಜಾದಿ ವಸ್ತು ಮತ್ತು ಪೂಜೆ ಎರಡೂ ಅವರ ಪೌರೋಹಿತ್ಯರಾಹಿತ್ಯ ಧಾರ್ಮಿಕ ಸ್ವಾತಂತ್ರ್ಯದ ಉದಾಹರಣೆಗಳೆಂದು, ಇಂತಹ ಪೂಜೆಗಳಿಂದ ಹಾನಿಯಿಲ್ಲ ಎಂದು ಬಸವಣ್ಣನವರು ಅರಿತಿರುವರು ಅಂತ ಹೇಳ್ತಕ್ಕಂಥದ್ದು. ಈ ಪೂಜಾ ವಸ್ತುಗಳು ಸಾಮಾಜಿಕ ಪರಿಸರದಲ್ಲಿ ಎಲ್ಲಿ ಬೇಕಂದರಲ್ಲಿ ಕಾಣಸಿಗುವುದರಿಂದ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಎಂಬ ಬಸವಣ್ಣನವರ ಶಿವನು ಬ್ರಹ್ಮಾಂಡ ಸ್ವರೂಪಿಯಾಗಿದ್ದು ಈ ವಿಶ್ವದ ಎಲ್ಲೆಡೆ ಎಲ್ಲದರಲ್ಲಿ ನೆಲೆಸಿರುವನು ಎಂಬ ತತ್ವಕ್ಕೆ ಪ್ರಮಾಣವೆಂಬಂತೆ ಉದಾಹರಿಸಿರ್ತಕ್ಕಂಥದ್ದು ದೋಷಯುಕ್ತ.
ಈ ಲೇಖಕರು ಶಿವಸ್ವರೂಪ, ಶಿವ ಮತ್ತು ಈ ಜಗದ ಸಂಬಂಧ, ಜನಪದೀಯ ದೈವ, ಶಾಕ್ತ ಪರಂಪರೆಯ ಮಾರಿ ಮಸಣಿ, ದುರ್ಗೆ ಮೊದಲಾದ ದೈವತೆಗಳ ಬಗ್ಗೆ ಶರಣರ ನಿಲುವೇನು, ಒಂದೇ ಕುಟುಂಬದಲ್ಲಿ ವಿಭಿನ್ನ ದೈವಾಚರಣೆಗಳನ್ನು ಭಕ್ತರಿಗೆ ಶರಣರೇಕೆ ನಿರಾಕರಿಸಿದರು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಲೇಖಕರು ಸ್ಪಷ್ಟ ತಿಳುವಳಿಕೆ, ಖಚಿತ ನಿಲುವು ಹೊಂದಿಲ್ಲವೆಂಬುದನ್ನು ಅವರ ಈ ಮೇಲಿನ ವಿವರ ಮನವರಿಕೆ ಮಾಡಿಕೊಡ್ತಾರೆ. ಅವರು ಸರಿಯಾದ ನಿಲುವನ್ನು ಹೊಂದಿಲ್ಲ ಅಂತ. ಅವರ ವಿವರಗಳು ಶರಣರ ನಿಲುವನ್ನು ಮಸುಕಾಗಿಸುತ್ತವೆ. ಅವರು ಹೇಳ್ತಕ್ಕಂಥ ಮಾತುಗಳು, ವಿವರಣೆಗಳೇನದವಲ್ಲ, ವಚನಕಾರರ ನಿಜವಾದ ಸ್ಟ್ಯಾಂಡ್ ಏನು, ನಿಜವಾದ ಒಪಿನಿಯನ್ ಏನು, ಅದನ್ನು ಮಸುಕು ಮಾಡತದೆ. ಇನ್ನು ಪರವಧು ಪರಸತಿ ಈ ಭಾಗದ ಚರ್ಚೆಯ ಆರಂಭದಲ್ಲಿ ಶಿವನು ಜಂಗಮ ರೂಪದಲ್ಲಿ ಭಕ್ತನ ಮನೆಗೆ ಬಂದು ಹೊನ್ನು, ಒಡವೆ, ವಸ್ತ್ರ, ಕನ್ನಿಕೆ ಮುಂತಾದವು ಕೇಳಿಯಾನೆಂದು ಅಂಜದೇ ಕೇಳಿದ್ದನ್ನು ಇಲ್ಲವೆನ್ನದೆ ಕೊಡಬೇಕಾದದ್ದೇ ಭಕ್ತನ ಕರ್ತವ್ಯ ಎಂಬುದು ಬಸವ ತತ್ವ. ಆದರೆ ಈ ಲೇಖಕರು ಈ ಮಾತನ್ನು ಅಪನಂಬಿಕೆಯಿಂದ ನೋಡಿ, ಅದನ್ನು ಅವರು ವಿಶ್ವಾಸದಿಂದ ನೋಡಲ್ಲ, ಅಪನಂಬಿಕೆಯಿಂದ ನೋಡಿ, ಆಗ ಕೊಡುವ ಭಕ್ತನು ಎಚ್ಚರಿಕೆಯಿಂದ ಪ್ರತಿಕ್ರಿಯಿಸಬೇಕಾಗುತ್ತದೆ ಎಂದು ಬರೆದು ಮುಂದೆ ಒಂದು ಗೊಂದಲ ವಾಕ್ಯವನ್ನು ರಚಿಸಿದ್ದಾರೆ. ಅವರು ವಾಕ್ಯ ಹೆಂಗಿದೆ ಅಂದರೆ ಅದೇ ರೀತಿ ನಾನು ಹೇಳ್ತೀನಿ. ದೇವರು ಭಕ್ತರು ಕೇಳುವ ಮುಂಚೆಯೇ ಕೊಟ್ಟು ಅವರ ಮನಸ್ಸನ್ನು ತೃಪ್ತಿಗೊಳಿಸಬೇಕೇ ಹೊರತು ತಾನೇ ಹೋಗಿ ಭಕ್ತನಲ್ಲಿ ಬೇಡಿದಾಗ ಕೊಡದಿದ್ದರೆಂತೋ ಎಂದು ಬಿಡುವ ಭಕ್ತನನ್ನು ದೇವನನ್ನು ಕೂಡಿಯೇ ಪ್ರಶ್ನಿಸುತ್ತಾ ಸ್ತ್ರೀ ಗೌರವವನ್ನು ಕಾಪಾಡಲು ಎಚ್ಚರಿಸಿದ್ದಾರೆ ಅಂತ ಹಿಂಗೆ ಬರೀತಾರೆ. ನಾನು ಈ ವಾಕ್ಯ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಪ್ರಯತ್ನ ಮಾಡಿದೆ. ಶಿವನು ಬಸವಣ್ಣನ ಮನೆಗೋ ಬಲ್ಲಾಳನ ಮನೆಗೋ ಹೋಗಿ ಕನ್ಯೆ ವಧು ಕೇಳಿದ ಪ್ರಸಂಗದ ಹಿನ್ನೆಲೆ ಇದಕ್ಕಿದೆ. ಈ ವಾಕ್ಯವನ್ನು ನಾವು ಜಾಗ್ರತೆಯಿಂದ ನೋಡೋಣ. ದೇವರು ಭಕ್ತರು ಕೇಳುವ ಮುಂಚೆಯೇ ಭಕ್ತರಿಗೆ ಕೊಟ್ಟು, ಅಲ್ಲಿ ಭಕ್ತರು ಅನ್ನೋ ಪದ ಮಿಸ್, ಅಲ್ಲಿ ಭಕ್ತರಿಗೆ ಕೊಟ್ಟು ಅವರ ಅಂದರೆ ಭಕ್ತರ ಮನಸ್ಸನ್ನು ತೃಪ್ತಿಗೊಳಿಸಬೇಕೇ ಹೊರತು ತಾನೇ ಅಂದರೆ ದೇವರೇ ಭಕ್ತನಲ್ಲಿಗೆ ಜಂಗಮ ವೇಷದಲ್ಲಿ ಹೋಗಿ ಭಕ್ತನಲ್ಲಿ ಅಂದರೆ ತನಗೆ ಬೇಕಾದ ವಸ್ತು, ಒಡವೆ, ವಧು ಇತ್ಯಾದಿ ಬೇಡಿದಾಗ ಭಕ್ತನು ಜಂಗಮ ರೂಪದ ದೇವರಿಗೆ ಕೊಡದಿದ್ದರೆಂತೋ ಎಂದು ಅಂದರೆ ಭಯಗೊಂಡು, ಆ ಜಂಗಮನಿಗೆ ಭಯಗೊಂಡು ಜಂಗಮಗೆ ಕೊಟ್ಟು ಬಿಡುವ ಭಕ್ತನನ್ನು ಮತ್ತು ದೇವನನ್ನು ಕೂಡಿಯೇ ಅಂದರೆ ಭಕ್ತ ಮತ್ತು ಜಂಗಮ ಇಬ್ಬರನ್ನು ಕೂಡಿಯೇ ಬಸವಣ್ಣನವರು ಪ್ರಶ್ನಿಸುತ್ತಾ ಸ್ತ್ರೀ ಗೌರವವನ್ನು ಕಾಪಾಡಲು ಎಚ್ಚರಿಸಿದ್ದಾರೆ ಅಂತ ನಾವು ಹಿಂಗೆ ಅದನ್ನು ಸ್ವಲ್ಪ ಮರುಪಾಠ ಮಾಡ್ಕೊಂಡು ಅದನ್ನು ಓದಿದಾಗ ಒಂದು ಸ್ವಲ್ಪ ಅರ್ಥ ಏನೋ ಅಲ್ಲಿ ಬರ್ತದೆ. ಬಲ್ಲಾಳ ತನ್ನ ವಧುವನ್ನು ಕೊಟ್ಟದ್ದನ್ನು ಪ್ರಸ್ತಾಪಿಸಿ ಅವನು ಸ್ತ್ರೀ ಮಾನ ರಕ್ಷಣೆಗಾಗಿ ತನ್ನನ್ನೇ ಕೊಟ್ಟುಕೊಳ್ಳಲಿಲ್ಲ, ಇದು ಭಕ್ತನಿಗೆ ಒಪ್ಪದ ಮಾತು, ಇದೆಲ್ಲ ಮತ್ತೆಯೂ ವ್ಯವಹಾರವೇ ಆಗಿಬಿಡುತ್ತದೆ. ಕೊಡುತ್ತಾರೆಂಬುದು ಗೊತ್ತಾದರೆ ಇಂದು ವಧು ನಾಳೆ ಧನ ನಾಡಿದ್ದು ಮನವನ್ನು ಬೇಡದೆ ಇರುತ್ತಾರೆಯೇ. ನೋಡಿ, ಇದಕ್ಕೆ ಲೇಖಕರು 792ನೇ ವಚನ ಉದಾಹರಣೆ ನೀಡಿದ್ದಾರೆ. ಆವಾವ ಭಾವದಲ್ಲಿ ಶಿವನ ನಂಬಿದ ಶರಣರು ಎಂತಿದ್ದಡೆಯನಯ್ಯ ಎಂದಿದೆ 792ನೇ ವಚನ. ಕಾರಣ ಅದು ತಪ್ಪು ಸಂಖ್ಯೆಯಾಗಿದೆ. ಅದಕ್ಕಾಗಿ ಕೊಡುವಾಗ ಕೊಡುವವನು ವಿಚಾರಿಸಬೇಕು, ಏನನ್ನು ಯಾರಿಗೆ ಪಡೆಯುವ ಅರ್ಹನಿದ್ದಾನೆಯೇ ಎಂದು ವಿಚಾರಿಸಿಯೇ ಕೊಡಬೇಕೆಂದು ಹೇಳಿರಬೇಕೇ ಹೊರತು ಕೇಳಿದ ಹೆಣ್ಣನ್ನು ಕೊಟ್ಟು ಬಿಡಿ ಎಂದಲ್ಲ. ಸ್ವಲ್ಪ ಇನ್ನೊಂದು ಸಾರಿ ಓದೋಣ. ಇದು ಮಾತುಗಳು ಸ್ವಲ್ಪ ಆವಾವ ಭಾವದಲ್ಲಿ ಶಿವನ ನಂಬಿದ ಶರಣರು ಎಂತಿದ್ದಡೇನಯ್ಯ ಎಂದಿದೆ. ಅದು ವಚನದ ಸಂಖ್ಯೆ ಅವರು ತಪ್ಪು ಸಂಖ್ಯೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಕೊಡುವವನು ವಿಚಾರಿಸಬೇಕು, ಏನನ್ನು ಯಾರಿಗೆ ಪಡೆಯುವವ ಅರ್ಹನಿದ್ದಾನೆಯೇ ಎಂದು ವಿಚಾರಿಸಿಯೇ ಕೊಡಬೇಕೆಂದು ಹೇಳಿರಬೇಕೇ ಹೊರತು ಕೇಳಿದ ಹೆಣ್ಣನ್ನು ಕೊಟ್ಟು ಬಿಡಿ ಎಂದಲ್ಲ ಅಂತ ಅವರು ಲೇಖನದ 18ನೇ ಪುಟದಲ್ಲಿ ಬರೀತಾರೆ. ಹೀಗೆ ತಮ್ಮದೇ ಗೊಂದಲಕ್ಕೆ ತೇಪೆ ಹಾಕಿರುವರು ಲೇಖಕರು. ಅವರ ಈ ಚರ್ಚೆ 19ನೇ ಪುಟದಲ್ಲಿಯೂ ಮುಂದುವರೆದಿದೆ. ಅದೆಲ್ಲ ಪ್ರಯೋಜನವಿಲ್ಲ ಎಂದು ಕೈಬಿಟ್ಟು ಮೇಲಿನ ಭಕ್ತನ ಮನೆಗೆ ಬಂದ ಜಂಗಮ ಹೊನ್ನು, ಒಡವೆ, ವಧು, ಹೆಂಡತಿ ಕೇಳುವ ಪ್ರಸಂಗದ ವಚನಗಳ ಬಗ್ಗೆ ಈ ಕೆಳಗಿನಂತೆ ಒಂದು ದೀರ್ಘ ವಿಮರ್ಶೆಯನ್ನು ನಾನು ನೀಡಲಿಕ್ಕೆ ಬಯಸ್ತೇನೆ. ಅವರು ಈ ಮುಖ್ಯವಾದ ವಚನಗಳನ್ನು ಕೈಬಿಟ್ಟಿದ್ದಾರೆ. ಯಾವುದಂದ್ರೆ 1110ನೇ ವಚನ. ಇದು ಭಾಳ ಇಂಪಾರ್ಟೆಂಟ್ ವಚನ. ಇದು ದೀರ್ಘವಾಗಿದೆ. ಜಂಗಮ ರೂಪದಲ್ಲಿ ಬಂದು
ಪೃಥ್ವಿಗಗ್ಗಳ ಚೆಲುವೆಯಾದ ತಮ್ಮ ಹೆಂಡತಿ ನೀಲಲೋಚನೆಯೊಂದಿಗೆ ತಮ್ಮ ಕಣ್ಮುಂದೆಯೇ ಕೂಡಿಕೊಂಡರೂ ಎನ್ನೊಡನಿರ್ದ ಸತಿಯೆಂದು ಮಾಯಕ್ಕೆ ಮರುಗಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಮನದೊಡೆಯ ನೀನೇ ಬಲ್ಲೆ ಎಂದು ಪ್ರಮಾಣ ಮಾಡುತ್ತಾರೆ ಬಸವಣ್ಣನವರು. ಇದು 1110ನೇ ವಚನ. ಇದು ಸಹ ಮೇಲಿನ ಚರ್ಚೆಗೆ ಪೂರಕವಾದುದು ಮತ್ತು ಗಹನವಾದುದು. ಸ್ವತಃ ತಮ್ಮ ಹೆಂಡತಿಯನ್ನು ಜಂಗಮನಿಗೆ, ಜಂಗಮ ವೇಷದ ಶಿವನಿಗೆ ಕೂಡಲು ನೀಡುವ ಈ ಭಕ್ತನ ದೃಷ್ಟಿಯಲ್ಲಿ ಮಹಿಳೆ ಎಂದರೆ ಭೋಗದ ವಸ್ತು ಎಂದಲ್ಲವೇ ಅಂತ ಒಂದು ಪ್ರಶ್ನೆ ಹುಟ್ಟುತ್ತದೆ. ಈ ವಚನದಲ್ಲಿ ಕಾಲ್ಪನಿಕ ಸಂಗತಿಗಳು ಚರ್ಚಿಸಲ್ಪಟ್ಟರೂ ಬಸವಣ್ಣನವರು ಮಹಿಳೆಯನ್ನು ಪುರುಷ ಪ್ರಧಾನ ಸಮಾಜದ ಮೂಸೆಯಲ್ಲಿಯೇ ಗ್ರಹಿಸಿದ್ದಾರೆ ಎಂಬುದರಲ್ಲಿ ಅನುಮಾನವಿಲ್ಲ. ಒಡನಿರ್ದ ಸತಿಯೆಂದು ನೆಚ್ಚಿರ್ದೆನಯ್ಯ, ಕೈಬಿಡಿದ ಸಜ್ಜನಿಯೆಂದು ನಂಬಿರ್ದೆನಯ್ಯ, ಅಯ್ಯ ನಮ್ಮಯ್ಯನ ಕೈ ನೊಂದಿತ್ತು, ತೆಗೆದುಕೊಡ ಎಲೆ ಚಂಡಾಲಗಿತ್ತಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಕೂಡಲ ಸಂಗಮ ದೇವರಲ್ಲದೆ ಮತ್ತಾರು ಅಲ್ಲ ಅಂತೇಳಿ 1107ನೇ ವಚನ ಕೂಡ ಇಂಥದೇ ಜಾತಿಯ ಒಂದು ವಚನ. ಇದು ಬಹಳಷ್ಟು ಜನಪ್ರಿಯವಾದ ವಚನ. ಇದಕ್ಕೆ ಬಸವಣ್ಣನವರ ಮನೆಗೆ ಕನ್ನ ಬಿಡಲು ಕಳ್ಳರು ಬಂದದ್ದನ್ನು ಹಿನ್ನೆಲೆಯಾಗಿ ನೀಡುವುದುಂಟು. ಇದು ನಿಜವಾದರೆ ಈ ವಚನದ ಅರ್ಥ ಹೀಗಾಗುತ್ತದೆ: ಕಳ್ಳ ಬಸವಣ್ಣನ ಮನೆಗೆ ಬಂದಿದ್ದ ಅಂತ ಅನ್ನೋದಾದರೆ, ಕಳ್ಳನ ಮನೆಗೊಬ್ಬ ಬಲುಗಳ್ಳನಾಗಿ ಬಂದವನು ಬೇರಾರು ಅಲ್ಲ, ಅವನು ಕೂಡಲ ಸಂಗಮದೇವ. ಅಂದರೆ ಬಸವಣ್ಣನವರು ಮೊದಲ ಕಳ್ಳ, ಕೂಡಲ ಸಂಗಮದೇವನು ಬಲುಗಳ್ಳ, ಅರ್ಥಾತ್ ಕಳ್ಳರ ಕಳ್ಳ ಅಂತ ನಾವು ಹೇಳ್ಬೋದು. ಈ ಬಲುಗಳ್ಳನ ಉದ್ದೇಶವೇನು? ಕಳ್ಳರ ಮನೆಗೆ ಕನ್ನವನ್ನಿಕ್ಕುವುದು. ಕಳ್ಳರು ತಾವು ಕದ್ದ ಸಂಪತ್ತನ್ನು ತಮ್ಮ ಮನೆಯೊಳಗೆ ಅವಿತಿಟ್ಟರೆ ಬಲುಗಳ್ಳನಾದ ಶಿವನು ಅದನ್ನು ಗಮನಿಸಿ ಅವರ ಮನೆಗೆ ಕನ್ನ ಬಿಡದೆ ಬಿಡುವುದಿಲ್ಲ. ಅವನ ಕಣ್ತಪ್ಪಿಸಿ ಏನನ್ನೂ ಇಡಲು ಅಸಾಧ್ಯವಾದುದರಿಂದ ಸುಮ್ಮನೆ ಕಳ್ಳತನ ಸರಿಯಲ್ಲ ಎಂಬ ತಿಳಿವು ಕಳ್ಳನಿಗೆ ಮೂಡಬೇಕು. ಆದರೆ ಇಷ್ಟೆಲ್ಲವನ್ನೂ ಕಲ್ಪಿಸಿಕೊಳ್ಳಲು ಈ ವಚನದ ಯಾವ ಸಾಲುಗಳು ಬೆಂಬಲಿಸುವುದಿಲ್ಲ. ಅಲ್ಲಿರುವ ಸಾಲುಗಳ ಅರ್ಥ ಏನಂದರೆ, ಬಸವಣ್ಣನವರ ಹೆಂಡತಿಗೆ ಹೇಳುವ ಮಾತಿನಲ್ಲಿ ಗೊತ್ತಾಗುವಂತೆ, ನನ್ನೊಡನಿದ್ದವಳು ನನ್ನ ಹೆಂಡತಿಯೇ ಎಂದು ನಂಬಿದ್ದೆ, ನೆಚ್ಚಿದ್ದೆ, ಇವಳನ್ನು ಸಜ್ಜನಿ ಅಂತಲೂ ನಾನು ತಿಳಿದಿದ್ದೆ. ಅಂದರೆ ಸೂಚ್ಯಾರ್ಥ ಏನಂದರೆ, ಅವಳು ನನ್ನ ಸತಿಯಲ್ಲ, ಅಥವಾ ಸತಿಯೆಂದೆನ್ನಿಸಿಕೊಳ್ಳಲು ಅವಳು ಅರ್ಹಳಲ್ಲ. ಅವಳು ನನ್ನ ಸತಿಯಾಗಿದ್ದಲ್ಲಿ ನನ್ನಯ್ಯ ಅಂದರೆ ಶಿವನು ಅವನ ಕೈ ನೋಯುವಂತೆ ಕಷ್ಟ ಬಿದ್ದು ಅವಳ ಕೈಯೊಳಗಿನ ಬಳೆಯನ್ನು ಕಿತ್ತುಕೊಳ್ಳುವ ತನಕವೂ ಆಕೆ ಸುಮ್ಮನಿರುತ್ತಿರಲಿಲ್ಲ. ಶಿವನು ಕಷ್ಟ ಬೀಳುವುದಕ್ಕೂ ಮೊದಲೇ ಕಿತ್ತುಕೊಟ್ಟು ಈ ಭಕ್ತನ ಸತಿ ಸಾಧ್ವಿತ್ವವನ್ನು ಉಳಿಸಿಕೊಳ್ಳುತ್ತಿದ್ದಳು. ಆದ್ದರಿಂದ ಆಕೆಗೆ ಎಲೆ ಚಂಡಾಲಗಿತ್ತಿ ಎಂದು ಬೈದು ಅವಳ ಕೈಯೊಳಗಿನ ಬಳೆಯ ಅಥವಾ ಕಿವಿಯೊಳಗಿದ್ದ ಓಲೆಯ ಬಿಚ್ಚಿಕೊಡ ಎಂದು ಬಸವಣ್ಣನವರು ಆದೇಶಿಸುತ್ತಾರೆ. ಬಸವಣ್ಣನವರು ಒಬ್ಬ ಕಳ್ಳನಾದರೆ ಕಳ್ಳನ ಹೆಂಡತಿಯಾದವಳು ಕಳ್ಳನ ಹಿತಾಸಕ್ತಿಗೆ ವಿರುದ್ಧವಾಗಿ ವರ್ತಿಸುವುದಿಲ್ಲ. ಅಂದರೆ ಆಕೆ ಕಳ್ಳನ ಕಳ್ಳತನವನ್ನು ಮರೆಮಾಚುವುದರ ಮೂಲಕ, ಅವನು ತಂದ ಸಂಪದವನ್ನು ರಕ್ಷಿಸುವುದರ ಮೂಲಕ ಅವನ ಹಿತವನ್ನು ಕಾಯುತ್ತಾಳೆ. ಅದೇ ಸತಿ ಧರ್ಮ, ಸತಿ ಪಾಲಿಸಬೇಕಾದ ಧರ್ಮ. ಆದರೆ ಈ ವಚನದಲ್ಲಿ ಬಸವಣ್ಣನವರ ಆಲೋಚನೆ ಮಾತಿನಲ್ಲಿ ವೈರುಧ್ಯವನ್ನು ವ್ಯಕ್ತಪಡಿಸುವ ಅಂಶಗಳಿವೆ. ಒಂದು, ತಾವು ಒಬ್ಬ ಕಳ್ಳನೆಂದು ಹೇಳಿಕೊಳ್ಳುವ ಬಸವಣ್ಣನವರು ತಮ್ಮ ಹೆಂಡತಿಯನ್ನು, ಈಕೆಯನ್ನು ನನ್ನ ಹೆಂಡತಿ ಎಂದು ನಂಬಿದ್ದೆ ಎಂದು ಹೇಳುವಾಗ ತಾವು ಒಬ್ಬ ಭಕ್ತನಂತೆ ಯೋಚಿಸುತ್ತಾರೆ. ಅವರು ತಾವು ಭಕ್ತ, ಅವಳು ಭಕ್ತನ ಹೆಂಡತಿ. ಬಂದ ಬಲುಗಳ್ಳ ಶಿವ, ಭಕ್ತನು ಆ ಶಿವನು ಕೇಳಿದ್ದೆಲ್ಲವನ್ನು, ಮುಟ್ಟಿದ್ದೆಲ್ಲವನ್ನು, ಅಪೇಕ್ಷಿಸಿದ್ದೆಲ್ಲವನ್ನು ಯಾವ ಪ್ರತಿರೋಧವೂ ಇಲ್ಲದಂತೆ ಅವನಿಗೆ ಒಪ್ಪಿಸಬೇಕಾದುದು ಭಕ್ತನ ಧರ್ಮ. ಅವರ ಹೆಂಡತಿಯು ಗಂಡನನ್ನು ಚಾಚು ತಪ್ಪದೆ ಅನುಸರಿಸಬೇಕು ಮತ್ತು ಪಾಲಿಸಬೇಕು. ಗಂಡನ ನಡೆನುಡಿಯನ್ನು ಹೆಂಡತಿ ಪಾಲಿಸದಿದ್ದರೆ ಅದು ಪತಿದ್ರೋಹ. ಈ ದೃಷ್ಟಿಯಿಂದ ನೋಡಿದಾಗಲೂ ಇಲ್ಲಿ ಏಳುವ ಪ್ರಶ್ನೆ, ಭಕ್ತನ ಮನೆಗೆ ಬಂದ ಕಳ್ಳ ಶಿವನೇ, ಅವನು ಪರೀಕ್ಷಿಸಲು ಹೊಸುಗ ಬಂದಿದ್ದಾನೆಂದು ಉಭಯರಿಗೂ ಮನವರಿಕೆಯಾಗಿದ್ದಾಗ ಮಾತ್ರ ಬಸವಣ್ಣನವರ ಮಾತು, ಗ್ರಹಿಕೆ ಎಲ್ಲವೂ ಸರಿ ಅಂತ ಅನ್ಬೋದು. ಇಬ್ಬರು ಗಂಡ ಹೆಂಡತಿಗೆ ಇಬ್ಬರಿಗೂ ಗೊತ್ತಾಗಬೇಕು ಇವನು ಬಂದರ ಶಿವನೇ ಅಂತ. ತನಗೊಂದೇ ಮನವರಿಕೆಯಾಗಿ ಹೆಂಡತಿಗೆ ತಿಳಿದಿಲ್ಲ ಎಂದಾಗಲೂ ಬಸವಣ್ಣನವರ ಮಾತು ಹೆಂಡತಿಯನ್ನು ಮೂದಲಿಸ್ತಕ್ಕಂಥದ್ದು ಇತ್ಯಾದಿ ಸರಿಯಲ್ಲ ಎನಿಸುತ್ತದೆ. ಗಂಡನು ಮನವರಿಕೆ ಮಾಡಿದ ನಂತರವೂ ಹೆಂಡತಿ ಒಡವೆಗಳ ಬಿಚ್ಚಿ ಕೊಡಲೊಪ್ಪದಿದ್ದಲ್ಲಿ ಅದು ಪತಿದ್ರೋಹವಾಗ್ತದೆ. ಗಂಡ ಹೇಳ್ತಾನೆ, ನೋಡ ಬಂದ ನನ್ನ ಶಿವ ಅವನೇ ಕಳ್ಳ ಕೊಡುವಂತ ಅಂದಾಗಲೂ ಆಕೆ ಕೊಡಲಿಲ್ಲ ಅಂದರೆ ಅವಾಗ ಅದು ಪತಿದ್ರೋಹ ಆಗ್ತದೆ. ಆಗ ಬಸವಣ್ಣನವರು ಇವಳು ನನ್ನ ಹೆಂಡತಿಯೇ ಎಂದು ಅನುಮಾನಿಸಲಾಗಲಿ
ಚಾಂಡಾಲಗಿತ್ತಿಯಿಂದ ಅವಳನ್ನು ಮೂದಲಿಸಲಾಗಲಿ ಕಾರಣವಿರುತ್ತಿತ್ತು. ಆದರೆ ಇಲ್ಲಿನ ಪ್ರಸಂಗ ಬೇರೆ. ಬಂದವನು ಕಳ್ಳರೂಪದ ಶಿವನೆಂಬುದು ಬಸವಣ್ಣನವರಿಗೆ ಮಾತ್ರ ಗೊತ್ತು, ಹೆಂಡತಿಗೆ ಗೊತ್ತಿಲ್ಲದು. ಇನ್ನೊಂದು ಸಮಸ್ಯೆ, ಕಳ್ಳನಾದವನು ಹೇಗೆ ಭಕ್ತನಾದ ಅನ್ನುವಂಥ ಮತ್ತೊಂದು ಸಮಸ್ಯೆ ಬರ್ತದೆ. ಈ ವಚನವನ್ನು ನಾವು ಪರಿಶೀಲನೆ ಮಾಡುವಾಗ ಬಸವಣ್ಣನವರ ವಚನಗಳೇ ಹೇಳುವಂತೆ ಪರಧನ ಪರಸ್ತ್ರೀ ಇತ್ಯಾದಿ ಬಯಸದಿರುವುದು, ಕಳವು ಹುಸಿ ಹಾದರ ಇತ್ಯಾದಿ ಅನೈತಿಕ ಹಾಗೂ ಕಾನೂನು ಬಾಹಿರ ಕರ್ತವ್ಯ ಬೆಸಗದವನು ಅವನು ನಿಜವಾದ ಭಕ್ತ. ಈ ವಚನದ ಪ್ರಸಂಗದಲ್ಲಿ ಬಸವಣ್ಣನವರು ಕಳ್ಳ ಎಂದು ಒಪ್ಪಿದರೆ ಅವರು ಒಬ್ಬ ಭಕ್ತನಲ್ಲ. ಮತ್ತು ಬಸವಣ್ಣ ಕಳ್ಳ ಅಂತ ಹೇಳಿದರೆ ಆತ ಭಕ್ತನಾಗಿರಲಿಕ್ಕೆ ಸಾಧ್ಯವಿಲ್ಲ. ಅವರ ಹೆಂಡತಿಯು ಭಕ್ತೆಯಲ್ಲ. ಕಳ್ಳನಾದವನು ಭಕ್ತನಾಗಿ ಯೋಚಿಸುವುದು, ಭಕ್ತನಾದವನು ಕಳ್ಳನಾಗಿ ಯೋಚಿಸುವುದು ಪರಸ್ಪರ ವಿರುದ್ಧವಾದವು. ಅಂಥ ವೈರುಧ್ಯ ಈ ವಚನದಲ್ಲಿ ನಮಗೆ ಕಾಣ್ತದೆ ಅಂತ. ಆದರೂ ಇಲ್ಲಿ ವೈರುಧ್ಯಕ್ಕೊಂದು ಪರಿಹಾರವಿದೆ ಅಂತ ಅನಿಸ್ತದೆ. ಭಕ್ತನಾದ ಬಸವಣ್ಣನವರು ಮಂತ್ರಿ ಭಂಡಾರಿಯಾದ ಮೇಲೆ ರಾಜಭೋಗದ ಸವಲತ್ತುಗಳನ್ನು ಅನುಭವಿಸುವಾಗ ಅವರಿಗೆ ಒಂದು ಅಪರಾಧಿ ಪ್ರಜ್ಞೆ ಕಾಡಿರಬೇಕು. ಈ ಸಂಪದದ ಉಪಭೋಗ ಧರ್ಮಬಾಹಿರವಾದುದು, ಭಕ್ತಿ ನೀತಿಗೆ ವಿರುದ್ಧವಾದುದು. ಅಂಥ ವೇಳೆ ಕಳ್ಳನೇ ಮನೆಗೆ ಬಂದದ್ದು ವಾಸ್ತವವಾದುದಾಗಿದ್ದರೆ ಈ ಸಂದರ್ಭದಲ್ಲಿ ಬಸವಣ್ಣನವರಲ್ಲಿ ಕಾಡಿದ ಅಪರಾಧಿ ಪ್ರಜ್ಞೆ ಅವರನ್ನು ತಾನೊಬ್ಬ ಕಳ್ಳನೆಂದು ಭಾವಿಸಿಕೊಳ್ಳುವಂತೆಯೂ ಬಂದಿರತಕ್ಕಂಥ ಆ ಕಳ್ಳನು ಶಿವನೆಂದು ಭಾವಿಸಿಕೊಳ್ಳುವಂತೆಯೂ ಮಾಡಿ ಈ ಥರದ ಆಲೋಚನೆಗೆ ಅದು ಕಾರಣವಾಗಿದೆ. ಕಳ್ಳನನ್ನು ಉತ್ತಮ ಮನುಷ್ಯನನ್ನಾಗಿ ಪರಿವರ್ತಿಸುವ ಒಂದು ಸಾತ್ವಿಕ ಉಪಾಧಿ ಇದೆ ಎಂದು ಬಸವಣ್ಣನವರಿಗೆ ಅನ್ನಿಸಿರಲಬಹುದು. ಇಲ್ಲದಿದ್ದರೆ ಈ ವಚನದ ವೈರುಧ್ಯ ನೀಗುವುದಿಲ್ಲವೆಂದು ನನ್ನ ಗ್ರಹಿಕೆ. ನಾವು ಈ ರೀತಿಯ ಕೆಲವು ನಿರ್ಣಯಗಳನ್ನು ನಾವು ಮಾಡದೇ ಇದ್ದರೆ ಆ ವಚನದ ವೈರುಧ್ಯ ಹೋಗಲಿಕ್ಕೆ ಸಾಧ್ಯವಿಲ್ಲ. ಇನ್ನು 1110ನೇ ವಚನಕ್ಕೂ 1107ನೇ ವಚನಕ್ಕೂ ಸಂಬಂಧ ಕಲ್ಪಿಸಬಹುದು. ನೋಡಿ, ಇದು ವಚನಗಳನ್ನು ಅಧ್ಯಯನ ಪದ್ಧತಿಗೆ ಇದೊಂದು ಉದಾಹರಣೆ. ಇದು ಒಂದಕ್ಕೊಂದು ಐಡಿಯಾಲಜಿಕಲ್ ಕನೆಕ್ಷನ್ಸ್ ಅಲ್ಲಿ ಕಾಣ್ತವೆ. 1107ನೇ ವಚನದಲ್ಲಿ ತೋರುವ ವೈಚಾರಿಕ ವೈರುಧ್ಯವನ್ನು ಈ ವಚನದ ಅಂದರೆ 1110ರ ವಚನದ ಸಹಾಯದಿಂದ ನೀಗಿಸಿಕೊಳ್ಳಬಹುದು. ಹೇಗಪ್ಪ ಅಂತ ಹೇಳಿದರೆ, ಬಸವಣ್ಣನವರು ಶಿವನನ್ನು ತಮ್ಮ ಮನೆಗೆ ಬಂದು ಕನ್ನ ಬಿಟ್ಟು ದರೋಡೆ ಮಾಡೆಂದು ಪ್ರಾರ್ಥಿಸುವುದು, ಅವನು ದರೋಡೆ ಮಾಡಿದರೂ ತಾವು ಮಾತ್ರ ನಿರ್ಮೋಹದಿಂದ ಎಳ್ಳಷ್ಟು ಘಾಸಿಗೊಳ್ಳದೆ ಆತಂಕ ಪಡದೆ ತಮ್ಮ ತ್ರಿವಿಧ ಸೇವೆಯಲ್ಲಿ ನಿರತನಾಗಿರುವುದಾಗಿ ಮಾಡುವ ಪ್ರಮಾಣದಿಂದ ಸೂಚ್ಯವಾಗುವುದೇನೆಂದರೆ, 1107ನೇ ವಚನದಲ್ಲಿ ಪ್ರಸ್ತಾಪವಾದ ಸಂಗತಿ ವಾಸ್ತವವಾದುದಲ್ಲ, ಅದು ನಿಜವಾದ ಘಟನೆ ಅಲ್ಲ, ಅದು ಕೇವಲ ಕಲ್ಪನೆ. ಅಂದರೆ ಹಾಗೆ ಶಿವನು ಕಳ್ಳನಾಗಿ ಬಂದು ತಮ್ಮ ಹೆಂಡತಿಯ ಒಡವೆಗೆ ಕೈ ಹಾಕಿದಾಗಲೂ ಅಡ್ಡಿಪಡಿಸುವವರಲ್ಲ ಬಸವಣ್ಣ. ಶಿವನಿಗೆ ಬೇಕಾದದನ್ನು ತಾವೇ ತಮ್ಮ ಕೈಯಿಂದ ಕಿತ್ತುಕೊಡಬಲ್ಲವರು. ತಾವು ಒಬ್ಬ ಕಳ್ಳನೇ. ಈ ಸಣ್ಣ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಿರುವನೆಂದು ಭಾವಿಸಿಕೊಂಡು ಸಮಾಧಾನ ಪಡುವಂಥವರು ಬಸವಣ್ಣನವರು. 1110ನೇ ವಚನದಲ್ಲಿ ವ್ಯಕ್ತವಾದಂತೆ ತಮ್ಮ ಹೆಂಡತಿಯನ್ನೇ ಶಿವನು ಜಂಗಮ ವೇಷದಲ್ಲಿ ತಮ್ಮ ಕಣ್ಣೆದುರೇ ಕೂಡಿಕೊಳ್ಳಲಿ, ತಮ್ಮ ಮಗನನ್ನೇ ಕಡಿದು ಅಡುಗೆ ಮಾಡಿಕೊಂಡು ಉಣ್ಣಲಿ, ತಾವೇನು ಕಳವಳಗೊಳ್ಳುವುದಿಲ್ಲ, ಕಣ್ಣೀರು ಹಾಕುವುದಿಲ್ಲ, ಕ್ರೋಧಗೊಳ್ಳುವ ಮಾತು ಮೊದಲೇ ಇಲ್ಲ ಎಂದ ಮೇಲೆ ಇನ್ನು ಹೆಂಡತಿ ಮೈ ಮೇಲಿನ ಬಂಗಾರದ ಒಡವೆ ಕೊಡುವುದೇನು ದೊಡ್ಡ ಮಹಾ ಅಂತ ಅನಿಸಲ್ಲ. ಇನ್ನು ಕೊನೆಯದಾಗಿ ಬಸವಣ್ಣನವರು ಸ್ತ್ರೀಲೋಕವನ್ನು ಹೇಗೆ ನೋಡಿದ್ದಾರೆಂಬ ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ಚರ್ಚಿಸಬಹುದು. ಸ್ವತಃ ತಮ್ಮ ಹೆಂಡತಿಯನ್ನು ಜಂಗಮನಿಗೆ ಅಥವಾ ಜಂಗಮ ವೇಷದ ಶಿವನಿಗೆ ಕೊಡಲು ನೀಡುವ ಬಸವಣ್ಣನವರೆಂಬ ಈ ಭಕ್ತನಿಗೆ ಮಹಿಳೆ ಎಂದರೆ ಭೋಗದ ವಸ್ತು. ಅದನ್ನು ಕೇಳಿದವರಿಗೆ ಆ ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿಯೂ ನೀಡಿಬಿಡಬಹುದು ಎಂಬ ನಿಲುವು ಇಲ್ಲಿಲ್ಲವೇ ಅಂತ ಪ್ರಶ್ನೆ ಹುಟ್ಟುತ್ತದೆ. ಈ ವಚನದಲ್ಲಿ ಕಾಲ್ಪನಿಕ ಸಂಗತಿಗಳು ಚರ್ಚಿಸಲ್ಪಟ್ಟರೂ ಬಸವಣ್ಣನವರು ಮಹಿಳೆಯನ್ನು ಪುರುಷ ಪ್ರಧಾನ ಸಮಾಜದ ಮೂಸೆಯಲ್ಲಿಯೇ ಗ್ರಹಿಸಿದ್ದಾರೆಂಬುದರಲ್ಲಿ ಅನುಮಾನವಿಲ್ಲ. ಈ ಅಂಶ ಹಾಗೂ ಇನ್ನೂ ಭಿನ್ನವಾದಗಳಿಗೆ ಎಡೆಯಂತೂ ನಿಜ. ಈ ಪಾಯಿಂಟ್ ಒಟ್ಟು ಈ ಎರಡೂ ವಚನಗಳ ಸಂದೇಶ ತೀಕ್ಷ್ಣ ದೃಷ್ಟಿಯ ವಿಮರ್ಶೆ, ವಿಶ್ಲೇಷಣೆಗೆ ಕಾಣಬರುವ ವೈರುಧ್ಯಗಳನ್ನು ನಿರ್ಲಕ್ಷಿಸಿ, ಅಲ್ಲೇನು ಭಾಳ ಕ್ಲೋಸ್ ಆಗಿ ನೋಡಿದಾಗ, ಭಾಳ ಮೈಕ್ರೋಸ್ಕೋಪಿಕ್ ಆಗಿ ನಾವು ನೋಡಿದಾಗ ಕಾಣ್ತಕ್ಕಂಥ ವೈರುಧ್ಯಗಳೇನದವೆ ಅವನ್ನ ನಾವು ಸ್ವಲ್ಪ ನಿರ್ಲಕ್ಷ್ಯ ಮಾಡಿ ಹೇಳೋದಾದರೆ, ಭಕ್ತನು ನಿರ್ಮೋಹಿ, ನಿರ್ಮಾಮಕಾರವುಳ್ಳವನಾಗಿರಬೇಕು. ಶಿವನು ಜಂಗಮ ವೇಷದಲ್ಲಿ ಪರೀಕ್ಷಾರ್ಥವಾಗಿ ಬಂದು ಏನನ್ನ ಕೇಳಿದರು, ಹೆಂಡತಿ, ಮಕ್ಕಳು, ಒಡವೆ, ಸಂಪದ, ಕೊನೆಗೆ ಅವನು ಪ್ರಾಣ ಕೇಳಿದರೂ ಕೂಡ ಇಲ್ಲವೆನ್ನದೆ ಕೊಡಬೇಕು. ಆಗ ಮಾತ್ರ ಶಿವನೊಲುಮೆ ಭಕ್ತನಿಗೆ ಸಾಧ್ಯ. ಈ ಎಲ್ಲ ಸಂಗತಿಗಳು
ಪ್ರಾಯೋಗಿಕವಾಗಿ ಸಾಧ್ಯವೇ ಅನ್ನೋ ಪ್ರಶ್ನೆ ಹುಡುತ್ತದೆ, ಸಮಂಜಸವೇ ಅನ್ನೋ ಪ್ರಶ್ನೆ ಹುಡುತ್ತದೆ ಎಂಬ ಇಂದಿನ ಕಾಲದ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇಲ್ಲ. ಅವು ಅಂದಿನ ಕಾಲದ ಸತ್ಯಗಳಷ್ಟೇ. ನೋಡಿ, ಕೆಲವರು ಭಾಳ ಮಾಡರ್ನ್ ಆಗಿ ಯೋಚನೆ ಮಾಡಿ ಇವೆಲ್ಲ ಎಲ್ಲಿ ಸಾಧ್ಯ ಅಂತ ಒಂದು ಪ್ರಾಗ್ಮೆಟಿಕ್ ಕ್ವಶನ್ಸನ್ನು ಹಾಕ್ತಾರೆ. ಆದರೆ ಅದಕ್ಕೆ ಇವತ್ತಿನ ಕಾಲದ ಸಂದರ್ಭದಿಂದ ಆ ಸಾಧ್ಯತೆಗಳಿಂದ ಅದನ್ನು ನೋಡೋಕ್ಕಾಗಲ್ಲ. ಅದು ಆವತ್ತಿನ ಕಾಲದ ಸತ್ಯ. ಅವುಗಳಲ್ಲಿ ಕೆಲವು ಉತ್ಪ್ರೇಕ್ಷೆಗಳಿದ್ದಂತೆ ಕಾಣುತ್ತದೆ. ಇಲ್ಲಿ ಈ ಲೇಖಕರು ನಮ್ಮ ಡಾಕ್ಟರ್ ಜಯಶ್ರೀ ದಂಡೆಯವರು 1110, 1107 ಈ ಎರಡೂ ವಚನಗಳನ್ನು ಅವರು ಕೈ ಬಿಟ್ಟಿದ್ದಾರೆ. ಅವ್ರ ಚರ್ಚೆಯಲ್ಲಿ ಎಲ್ಲಿ ಕಾಣಲ್ಲ. ಯಾಕೆ ಬಿಟ್ಟಿದ್ದಾರೆ ಅನ್ನೋದೇ ಅದು ಸೀಕ್ರೆಟ್. ಒಂದು ಕಡೆ ಬಸವಣ್ಣನವರ ಸ್ತ್ರೀ ಕುರಿತ ದೃಷ್ಟಿಗೆ ಇತ್ಯಾತ್ಮಕ ಬಣ್ಣಗೆಡದಂತೆ ಕಾಪಿಡುತ್ತಲೇ, ಇನ್ನೊಂದು ಕಡೆ ಸ್ತ್ರೀಪರ ವಕಾಲತ್ತನ್ನು, ಸ್ತ್ರೀ ಸಹಾನುಭೂತಿಯನ್ನು ತೋರುವ ಎಡಬಿಡಂಗಿತನ ಇದಕ್ಕೆ ಏನಾರು ಕಾರಣ ಇರ್ಬೋದೆ ಅಂತ. ಯಾಕಂದ್ರೆ ಅವರಲ್ಲಿ ನಾನು ವಿವರಗಳು, ಅವರ ನಿರ್ಧಾರಗಳು ನೋಡ್ತಾ ಬಂದಾಗ ಅವ್ರಿಗೆ ಎರಡು ಕಡೆ ಪ್ರೀತಿ, ಎರಡು ಕಡೆ ಅವ್ರಿಗೆ ಒಂದು ಅಫೆಕ್ಷನ್ ಇದೆ. ಒಂದು ಕಡೆ ಬಸವ ಭಕ್ತಿ ಇದೆ, ಇನ್ನೊಂದು ಕಡೆ ಸ್ತ್ರೀಯರ ಬಗ್ಗೆ ಅವರು ಕೂಡ ಸ್ತ್ರೀಯರಾಗಿ ಸ್ತ್ರೀಯರ ಬಗ್ಗೆ ಒಂದು 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 ಸಿಂಪತಿ ಅವರಿಗೆ ಇದೆ. ಹಾಗಾಗಿ ಎರಡನ್ನೂ ಬಿಡದಂಥ, ಒಂದು ಕಡೆ ಇದನ್ನು ಹಾವು ಮುರಿಬಾರ್ದು ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನುವಂಥ ದೃಷ್ಟಿ ಇದಕ್ಕೆ ಕಾರಣವಾಗಿರಬಹುದೇ ಅಂತ ನನಗೆ ಅನಿಸ್ತೈತಿ. ಇಂಥ ವಚನಗಳು ಕೈ ಬಿಡೋಕ್ಕೆ ಅಥವಾ ಭಾಳ ಒಳ್ಳೆಯ ರೀತಿ ಅಬ್ಜೆಕ್ಟಿವ್ ಆಗಿ ವಿಶ್ಲೇಷಣೆಯನ್ನು ಮಾಡದೇ ಇರೋದಕ್ಕೆ ಕಾರಣ ಇರಬಹುದೇ ಅಂತ. ಇನ್ನು ಸೂಳೆ ವೇಶ್ಯೆ ಅನ್ನೋದೊಂದು ಅವರ ಚರ್ಚೆಯ ಒಂದು ವಿಷಯ. ಇದು ಕೂಡ ಬಹಳ ಮುಖ್ಯ. ಇದನ್ನು ನೋಡೋಣ. ಹೆಣ್ಣಿಗೆ ಅತ್ಯಂತ ಪೂಜ್ಯ ಸ್ಥಾನ, ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟ ಬಸವಣ್ಣನವರು ಹೆಚ್ಚು ಸಾರಿ ಹೆಣ್ಣನ್ನು ಸೂಳೆ ಎಂದು ಸಂಬೋಧಿಸಿದರೇಕೆ ಎಂಬತಕ್ಕಂಥದ್ದು ಪ್ರಶ್ನೆ, ಪುಟ 22ರಲ್ಲಿ. ಇಲ್ಲಿ ಈ ಮಾತಿನಲ್ಲಿ ಕಾಣುವ ಸಮಸ್ಯೆ ಏನಂದರೆ, ಬಸವಣ್ಣನವರು ಸಾರ್ವತ್ರಿಕ ಅರ್ಥದಲ್ಲಿ ಎಲ್ಲ ಸ್ತ್ರೀಯರನ್ನು ಅಥವಾ ಸ್ತ್ರೀ ಕುಲವನ್ನೇ ಸೂಳೆ ಎಂದು ಕರೆದರೆ ಎಂದು ಗ್ರಹಿಸಿದಂತೆ ಅದು ಭಾಸವಾಗ್ತದೆ. ಆದ್ದರಿಂದ ಇದು ಸರಿಯಲ್ಲ ಆ ರೀತಿ. ಹೆಣ್ಣಿಗೆ ಅತ್ಯಂತ ಪೂಜ್ಯ ಸ್ಥಾನ, ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟ ಬಸವಣ್ಣನವರು ಹೆಚ್ಚು ಸಾರಿ ಹೆಣ್ಣನ್ನು ಸೂಳೆ ಎಂದು ಸಂಬೋಧಿಸಿದರೇಕೆ. ಹೆಣ್ಣನ್ನು ಸೂಳೆ ಎಂದು ಅಂದಾಗ ಇಡೀ ಸ್ತ್ರೀಕುಲ, ಯಾರ ಆ ಹೆಣ್ಣು ಈ ಹೆಣ್ಣು ಅಂತಲ್ಲ, ಜನರಲ್ ಆಗಿ ಎಲ್ಲ ಹೆಣ್ಣನ್ನು ಸೂಳೆ ಅಂತ ಕರೆದ್ರೇಕೆ ಅನ್ನಂಗೆ ಅರ್ಥ ಆಗ್ತದೆ ಅದು. ಆದರೆ ಇದು ಈ ಗ್ರಹಿಕೆ ಸರಿಯಲ್ಲ. ಈ ಚರ್ಚೆಯನ್ನು ಅವರು ಮುಂದುವರಿಸಿ, ಬಸವಣ್ಣನವರು ಸೂಳೆಯನ್ನು ಉದಾಹರಿಸುವುದಕ್ಕೆ ಕಾರಣ ಜನರಲ್ಲಿದ್ದ ದೇವರ ಬಗೆಗಿನ ಭಯ, ಭ್ರಾಂತಿ, ಅಂಧಶ್ರದ್ಧೆಯಲ್ಲಿದ್ದ ಜನರನ್ನು ತಿದ್ದುವುದು ಅಂತ ಹೇಳ್ತಾರೆ ಅವರು. ಇದಕ್ಕೆ ಲೌಕಿಕದ ಹೋಲಿಕೆಯನ್ನು ಕೊಟ್ಟು ಹೇಳುವುದು ಒಳ್ಳೆಯದು ಅವ್ರಿಗೆ ಅಂತ ಅನಿಸಿದೆ ಅಂತ ಬರೀತಾರೆ. 22ನೇ ಪೇಜಲ್ಲಿ ಬರೀತಾರೆ. ಇದು ನಿಜನಾ ಅಂತ ನನ್ನ ಪ್ರಶ್ನೆ. ನನಗನ್ನಿಸುವಂತೆ ಒಂದು ದೇವರ ಬಿಟ್ಟು ಹಲವು ದೇವರ ಬಗ್ಗೆ ಭಕ್ತಿ ತಾಳಿದರೆ ಆ ಭಕ್ತಿಯೂ ಒಂದು ಆಧಾರಕ್ಕೆ ಸಮವಾಗುತ್ತದೆಂಬುದು, ಲೌಕಿಕ ಆಧಾರದ ಸಮಸ್ಯೆಗಳು ಸಂಸಾರದಲ್ಲಿ ಭೀಕರ ಬಿರುಗಾಳಿ ದುರಂತಕ್ಕೆ ಕಾರಣವಾದಂತೆಯೇ ಧಾರ್ಮಿಕ ಲೋಕದ ಭಕ್ತಿ ಆಧಾರವು ಭಯಂಕರ ಕೇಡುಂಟು ಮಾಡುವುದೆಂಬುದು ಲೌಕಿಕರಿಗೆ ಬಹು ಪರಿಣಾಮಕಾರಿಯಾಗಿ ಅರ್ಥವಾಗುತ್ತದೆ. ಆ ಮೂಲಕ ಸುಲಭದಿ ಏಕದೇವೋಪಾಸನೆಗೆ ಅವರು ತಿರುಗುವರು ಎಂಬ ಬಸವಣ್ಣನವರ ನಂಬಿಕೆ ಇಲ್ಲಿ ಬಹಳ ಮಟ್ಟಿಗೆ ಕಾರಣವಾಗಿರಬಹುದು. ಇದೇ ಅರ್ಥವೇ ಈ ಲೇಖಕರ ಮುಂದಿನ ಮಾತುಗಳಲ್ಲಿಯೂ ಇದೆ. ಪುಟ 23ರಿಂದ 24 ಅವರ ಹೆಚ್ಚಿನ ಚರ್ಚೆಯ ವಿವರ ಇಲ್ಲಿ ಬೇಡ, ಕೈಬಿಟ್ಟು ಮುಂದಕ್ಕೆ ಹೋಗೋಣ. ಇನ್ನು ಪುಟ 25ರಲ್ಲಿ ಇದೇ ಭಕ್ತಿ ಆಧಾರದ ಚರ್ಚೆಯ ಹಿನ್ನೆಲೆಯಲ್ಲಿ ಹೆಣ್ಣನ್ನು ಮನಸ್ಸಿಗೆ ಹೋಲಿಸುತ್ತಾರೆ, ಮಾನಿಸಗಳ್ಳಿ ಎನ್ನುತ್ತಾರೆ ಎಂದು 110ನೇ ವಚನ ಅವರು ಉಲ್ಲೇಖಿಸಿದ್ದಾರೆ. ಆ ವಚನ ಹೀಗಿದೆ: ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಕಂಗಳಲೊಬ್ಬನ ಕರೆವಳು, ಮನದಲೊಬ್ಬನ ನೆರೆವಳು, ಕೂಡಲ ಸಂಗಮ ದೇವ ಕೇಳಯ್ಯ, ಮಾನಿಸಗಳ್ಳಿಯ ನಂಬದಿರಯ್ಯ. ಇದು 110ನೇ ವಚನ. ಹೆಣ್ಣನ್ನು ಮನಸ್ಸಿಗೆ ಈ ಪ್ರಸಂಗದಲ್ಲಿ ಹೋಲಿಸಿದ್ದಾರೆಂಬ ಲೇಖಕರ ಗ್ರಹಿಕೆ ದೋಷಯುಕ್ತ. ಚಂಚಲವಾದ ಮನಸ್ಸು ಈಕ್ವಲ್ಸ್ಟು ಚಂಚಲ ನಡತೆಯ ಹೆಣ್ಣು ಎರಡೂ ಸಮ ಎನ್ನಿಸಬಹುದು, ನಿಜ. ಈ ವಚನದಲ್ಲಿ ಚಂಚಲ ಹೆಣ್ಣಿನ ಚಿತ್ರಣವಿದೆ. ಅವಳು ಒಬ್ಬ ಪುರುಷನಲ್ಲಿ ನಿಷ್ಠೆ ಇಡದ ಜಾರಿಣಿ. ಸೂಳೆ ವೇಶ್ಯೆಯರು ಒಂದು ನಿರ್ದಿಷ್ಟ ಧಾರ್ಮಿಕ ಪರಂಪರೆಯ ಸಂಸ್ಕಾರ ಹೊಂದಿದ, ಮುತ್ತು ಕಟ್ಟಿಸಿಕೊಂಡ, ದೇವರಿಗೆ ಬಿಟ್ಟ ಬಸವಿಯರು, ವೇಶ್ಯವೃತ್ತಿಯಿಂದ ಜೀವನ ನಡೆಸುವವರು. ಆದರೆ ಜಾರಿಣಿ ಎಂಬ ಪದವು ಪತಿಯಿದ್ದು ಪತಿ ಹೊರತಾಗಿ ದಾಂಪತ್ಯ ಜೀವನದ ಕಟ್ಟುಪಾಡು ಮುರಿದು ಬೇರೊಬ್ಬ ಪುರುಷರೊಂದಿಗೆ ಅಕ್ರಮ ಅನೈತಿಕ ಸಂಬಂಧವುಳ್ಳ ಗೃಹಸ್ಥ ಪತ್ನಿಯೇ ಇಲ್ಲಿ ಜಾರಿಣಿ, ಹಾದರಗಿತ್ತಿ.
ಯಾಕಂದರೆ ವಚನಕಾರರಲ್ಲಿ ಇವೆರಡೂ ಬಳಸ್ತಾರೆ. ಅವರು ಸೂಳೆ ಪದನೂ ಬಳಸ್ತಾರೆ, ಹಾದರಗಿತ್ತಿ ಅನ್ನೋ ಪದನೂ ಬಳಸ್ತಾರೆ. ನಾವು ಇವುಗಳ ವ್ಯತ್ಯಾಸ ಅರ್ಥ ಮಾಡಿಕೊಂಡಿರಬೇಕು. ಹಾದರದ ಮಿಂಡನ ಹತ್ತಿರ ಮಡಗಿಕೊಂಡು ಅನ್ನುವಂಥ 1398ನೇ ವಚನ ಇಂಥ ಗೃಹಸ್ಥ ಹಾದರಗಿತ್ತಿ ಜಾರಣಿಯರನ್ನು ಹೆಸರಿಸುತ್ತದೆ. ಈಕೆ ವೃತ್ತಿವೇಶ್ಯೆ, ಸೂಳೆ ಅಥವಾ ದೇವದಾಸಿ ಅಲ್ಲ. ಇನ್ನೊಂದು ವಚನ ಬರ್ತೈತಿ, ಕೂಸುಳ್ಳ ಸೂಳೆ ಧನದಾಸೆ ಗೊತ್ತೇ ಕೊಂಡಡೆ ಅಂತ 101ನೇ ವಚನ. ನೋಡಿ, ಈ ವಚನ ಇಲ್ಲಿ ವೃತ್ತಿ ಸೂಳೆ ಅಥವಾ ವೇಶ್ಯೆ ಅಥವಾ ದೇವದಾಸಿಯನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಅದರಿಂದ ಹಾದರ ಜಾರುತನ ಎಂಬುದು ಎರಡಕ್ಕೂ ಸಾಮಾನ್ಯವಾಗಿ ಅನ್ವಯವಾದರೂ ಕೂಡ ಅದು ನಿರ್ದಿಷ್ಟವಾಗಿ ಗೃಹಸ್ಥೆಯ ಅನೈತಿಕ ಸಂಬಂಧ ಸೂಚಕ. ಹಾದರತನ ಅನ್ನೋದು ಸೂಳೆಯಲ್ಲಿ ಹಾದರತನನೇ ಅಂತ ನಾವು ಹೇಳ್ಬೋದು. ಗರತಿಯಲ್ಲೂ ಕೂಡ ಹಾದರತನ, ಆಕೆ ಪರಪುರುಷನ ಸಂಬಂಧ ಮಾಡಿದರೆ ಹಾದರತನ ಅಂತ ಹೇಳ್ತೀವಿ. ಆದರೆ ನಾವು ಸೂಳೆ ಮತ್ತು ಹಾದರಗಿತ್ತಿ ಜಾರಣಿಯನ್ನು ಸ್ವಲ್ಪ ಬೇರೆ ರೀತಿಯಾಗಿ ನೋಡಬೇಕು. ಈ ಮೇಲಿನ 110 ಅದನ್ನು ವಚನಕಾರರು ಸ್ಪಷ್ಟವಾಗಿ ಬೇರೆ ಬೇರೆ ಬಳಸಿದ್ದಾರೆ. ಅದನ್ನು 110ನೇ ವಚನವು ಚಂಚಲ ಮನಸ್ಸುಳ್ಳವಳು, ಅನೈತಿಕ ಸಂಬಂಧವುಳ್ಳವಳು ಆದ ಜಾರಣಿಯನ್ನು ಹಾದರಗಿತ್ತಿಯ ಅಂತರಂಗ ಬಹಿರಂಗ ಎರಡರ ಕೊಳಕನ್ನು ಕೂಡ ಚಿತ್ರಿಸ್ತದೆ. ಯಾವುದು? 110ನೇ ವಚನ. ಮಾತು ಬೆಲ್ಲ, ನೋಡಿ ಇದು ಬಹಿರಂಗ. ಇದು ಎದೆಯಲ್ಲಿ ನಂಜು, ಇದು ಅಂತರಂಗ. ಕಣ್ಣಳೊಬ್ಬನ ಸನ್ನೆ ಮಾಡಿ ಕರೆಯುವುದು, ಇದು ಬಹಿರಂಗ. ಇದು ಮನದಲ್ಲೊಬ್ಬನ ನೆನೆಯುವುದು, ಇದು ಅಂತರಂಗ. ಹೀಗೆ ಅಂತರಂಗದಲ್ಲೊಂದು, ಬಹಿರಂಗದಲ್ಲಿ ಅಂತರಂಗಕ್ಕೆ ವಿರುದ್ಧವಾದ ಮತ್ತೊಂದು, ಈ ಥರದ ವೈರುಧ್ಯಾತ್ಮಕ ಗುಣನಡತೆಯುಳ್ಳ ಹೆಂಗಸನ್ನು ಮಾನಿಸಗಳ್ಳಿ ಅಂತ ಇಲ್ಲಿ ಕರೆದಿದ್ದಾರೆ ಬಸವಣ್ಣ. ಮುಖ್ಯವಾಗಿ ಒಳಗೇ ಕಳ್ಳ ಬುದ್ಧಿ ಇಟ್ಟುಕೊಂಡು ಹೊರಗೆ ಸಾಚ ಎಂದು ತೋರಿಸಿಕೊಳ್ಳುವಳೆಂದು ಮಾನಿಸಗಳ್ಳಿ ಎಂಬ ಪದದ ಅರ್ಥ. ಆದ್ದರಿಂದ ಮಾನಿಸಗಳ್ಳಿ ಎಂದರೆ ಹೆಣ್ಣನ್ನು ಕೇವಲ ಮನಸ್ಸಿಗೆ ಹೋಲಿಸಿದಂತೆ ಅಲ್ಲ. ಇಲ್ಲಿ ಹೆಣ್ಣು ಇಕ್ವಲ್ಸ್ ಟು ಮನಸ್ಸು ಹಂಗನ್ನಕ್ಕೆ ಬರಲ್ಲ. ಹಾಗೆಯೇ ಸೂಳೆಯರು ಜಾರಣಿಯರು ಒಂದೇ ಅಲ್ಲ. ಆದರೆ ಭಕ್ತಿ ಹಾದರದ ಹೋಲಿಕೆಯಲ್ಲಿ ಈರುವರು ಬಳಕೆಯಾಗುವುದರಿಂದ ಉಭಯರು ಅಭಿನ್ನ ಎಂಬಂತೆ ನಮಗೆ ಭಾಸವಾಗುವುದು. ಇನ್ನು ಅವರ ಚರ್ಚೆಯ ಪುಟ ಮುಂದಿನ 26ರಿಂದ 29ನೇ ಪುಟ ನಾನು ಕೈಬಿಟ್ಬಿಟ್ಟಿದ್ದೇನೆ. ಕೈಬಿಟ್ಟು ಇಲ್ಲಿ ಈ ಒಟ್ಟು ಚರ್ಚೆಗೆ ಒಂದು ನಿರ್ಣಯವನ್ನು ನಾನು ಇಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ಶರಣರು ಸ್ತ್ರೀ ಪುರುಷರೆಂಬ ಸಾಮಾಜಿಕವಾದ ಭೇದವನ್ನು ಗುರುತಿಸಿದ್ದನ್ನು ಆಯಾ ಲಿಂಗದ ಭೌತಿಕ ಜೈವಿಕ ಚಹರೆಗಳ ಭೇದಾಧಾರದಿಂದ ಒಪ್ಪಿದ್ರವರು. ಸ್ತ್ರೀ ಪುರುಷರು ಅನ್ನುವಂಥ ಈ ಸಾಮಾಜಿಕ ಭೇದವನ್ನು ಅವರು ಆಯಾ ಲಿಂಗದ ಭೌತಿಕ ಜೈವಿಕ ಚಹರೆಗಳ ಭೇದಾಧಾರದಿಂದ ಶರಣರು ಒಪ್ಪಿದ್ದರು. ಆ ತರತಮ ವಾಚಕಗಳನ್ನು ಅವರು ಬಳಸಿದ್ದರು. ಮೊಲೆ ಮುಡಿ, ಗಡ್ಡ ಮೀಸೆ ಇತ್ಯಾದಿ ಅನುಕ್ರಮವಾಗಿ ಸ್ತ್ರೀ ಮತ್ತು ಪುರುಷ ಅವರ ಭೇದದ ಸೂಚಕಗಳೇ ಆಗಿವೆ. ಆದರೆ ದೇವರ ದಾಸಿಮಯ್ಯನ ವಚನ ಸಾಧಿಸುವಂತೆ ಆತ್ಮಿಕವಾಗಿ ಆ ಉಭಯ ಜೀವಿಗಳು ಭೇದರಹಿತ ಮಾನವರಷ್ಟೇ. ಗಂಡು ಹೆಣ್ಣುಗಳ ನಡುವೆ ಭೌತಿಕ ಶರೀರ ಮಟ್ಟದಲ್ಲಿ ಕಾಣುವ ಭೇದ ಅಭೌತಿಕ ಆತ್ಮದ ನೆಲೆಯಲ್ಲಿ ಇಲ್ಲದಾಗುತ್ತದೆ, ಅದು ಕಣ್ಮರೆಯಾಗುತ್ತದೆ. ಆತ್ಮಸ್ವರೂಪರಾಗಿ ಬರೀ ಗಂಡು ಹೆಣ್ಣು ಎಂಬ ಮಾನವರೇಕೆ ಖಗಮೃಗಾದಿ ಜೀವಿಗಳೆಲ್ಲರೂ ಸಮಾನರೇ. ಆದ್ದರಿಂದ ಈ ವಚನವು ಶರಣರ ದೃಷ್ಟಿಯಲ್ಲಿ ಸಾಮಾಜಿಕ ಜೀವರಾದ ಸ್ತ್ರೀ ಪುರುಷರ ನಡುವೆ ಭೇದವಿಲ್ಲ ಎಂದೇನೂ ಸಾಧಿಸದು. ಇನ್ನು ಜೀವಿಗಳನ್ನು ವೈಜ್ಞಾನಿಕವಾಗಿ ನೋಡಿದಾಗ ಅವರ ಶರೀರ ಮತ್ತು ಪ್ರಜ್ಞೆ, ಮನಸ್ಸು ಅಂದರೆ ಆತ್ಮ, ಐಂದ್ರಿಕ ಗ್ರಹಿಕೆ, ಐಂದ್ರಿಕ ಹಾಗೂ ಭೌತಿಕ ಮಾನಸಿಕ ವರ್ತನೆ, ಒಟ್ಟು ಜೀವಿಯ ಅಖಂಡ ಶರೀರ ಶಾರೀರ ಯಂತ್ರದ ಕಾರ್ಯವೈಖರಿ, ಪರಿಣಾಮ ಇದೆಲ್ಲವನ್ನು ಗಮನಿಸಿದಾಗ ಗಂಡು ಹೆಣ್ಣುಗಳ ಮಧ್ಯೆ ಭೇದವಿದ್ದೇ ಇದೆ. ಇದು ವೈಜ್ಞಾನಿಕವಾದ ದೃಷ್ಟಿ. ಇದು ಆ ಭೇದ ಇದ್ದೇ ಇದೆ. ಆದರೆ ಆ ಉಭಯ ಲಿಂಗಿಗಳ ನಡುವೆ ಸಾಮಾಜಿಕಾರ್ಥಿಕ ಮತ್ತು ಧಾರ್ಮಿಕ ಆಧ್ಯಾತ್ಮಿಕ ನೆಲೆಯಲ್ಲಿ ಸಮಾನತೆ ತರುವ ಇರಾದೆ ಶರಣರಿಗಿತ್ತು ಎಂಬುದನ್ನು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಕೂಡಲ ಸಂಗಮನಿಗೆ ಎಂಬ ಮಾತಿನಲ್ಲಿ ನಾವು ಕಾಣಬಹುದು. ಆದರೆ ಶರಣಸತಿ ಲಿಂಗಪತಿ ಎಂಬ ನುಡಿಗಟ್ಟು ಲಿಂಗ ಸಮಾನತೆ ಸಾರುವ ಮಾತಲ್ಲ. ಅದು ಧಾರ್ಮಿಕ ತತ್ವದಲ್ಲಿ ಭಕ್ತನು ತಾನು ಸತಿಭಾವದಿಂದ ಪರಮಪುರುಷನೊಂದಿಗೆ ಆತ್ಮಿಕ ಸಂಯೋಗ ಸಾಧಿಸುವ ಯೌಗಿಕಾನುಸಂಧಾನದ ಒಂದು ಸ್ವೀಕೃತ ತಂತ್ರ. ಅದೊಂದು ಟ್ಯಾಕ್ಟಿಕ್, ಅದು ಅಥವಾ ತಂತ್ರ. ಅದನ್ನು ತಾಂತ್ರಿಕ ಪರಿಭಾಷೆಯಲ್ಲಿ ಹೇಳೋದಾದರೆ ಅದು ಒಂದು ತಂತ್ರ ಅಷ್ಟೇ, ಶಿವನನ್ನು ಒಲಿಸಿಕೊಳ್ಳುವ ಒಂದು ತಂತ್ರ ಅದು. ಉಳಿದಂತೆ ಶರಣರು ಮಹಿಳೆಯನ್ನು ಅವ್ವೆ, ತಾಯೆ ಎಂದು ಮುಂತಾಗಿ ಗೌರವದಿಂದ ಸಹಾನುಭೂತಿಯಿಂದ ಕಂಡರು. ಪುರುಷ ಪ್ರಧಾನ ಸಮಾಜದ ಇತಿಮಿತಿ ಚೌಕಟ್ಟು ಮುರಿದವರು ಅಲ್ಲ,
ಮೀರಿದವರು ಅಲ್ಲ. ಆದರೆ ಪರಮಪುರುಷನನ್ನು ಭಕ್ತನು ಸತಿಭಾವದಿಂದ ಕೂಡಿಕೊಳ್ಳುವ ಅನುಸಂಧಾನಿಸುವ ಕ್ರಮ ಈ ಧರ್ಮತತ್ವದಲ್ಲಿ ಇರುವುದರಿಂದ ಭಕ್ತನ ಊನ ಶ್ರದ್ಧೆ, ಊನ ಭಕ್ತಿ, ಅಪನಿಷ್ಠೆಗಳನ್ನು ಸ್ತ್ರೀಭಾವದಿಂದ, ಸ್ತ್ರೀ ನೆಲೆಯಿಂದ ಗ್ರಹಿಸಿದುದರ ಪರಿಣಾಮವಾಗಿ ಭಕ್ತನ ಅಂಥ ತತ್ವದ್ರೋಹಿ ಆಚಾರಭಂಗ ನಡಾವಳಿಕೆಗಳನ್ನು ಸ್ತ್ರೀಲೋಕದ ಸ್ತ್ರೀಯರ ಅನೈತಿಕ ನಡಾವಳಿಕೆಗಳಿಗೆ ಸಮವೆಂದು ಗ್ರಹಿಸಿ ಆ ನಿಂದನಾ ಖಂಡನಾ ನುಡಿಗಟ್ಟುಗಳನ್ನು, ಅಲ್ಲಿನ ಭೀಭತ್ಸ ಜೀವನದ ಚಿತ್ರಣವನ್ನು ಬಳಸಿ ಭಕ್ತನ ಆ ದುರ್ನಡತೆಗಳನ್ನು ಖಂಡಿಸಿದರು, ವಿಡಂಬಿಸಿದರು ಅಂತಲೂ ನಾವು ಇಲ್ಲಿ ಹೇಳಬಹುದು. ಅದರಿಂದ ಸ್ವಲ್ಪ ಇಲ್ಲಿ ನಾವು ಏಕಪಕ್ಷೀಯವಾದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬ ಕಷ್ಟ. ಆದರೆ ಒಂದು ಪ್ರಧಾನವಾಗಿ ಕಾಣುವುದು ಇಷ್ಟು, ಅದು ಎಲ್ಲರಿಗೂ ಇತ್ತೀಚೆಗೆ ಒಬ್ಬ ವಿದ್ವಾಂಸರು ಕೂಡ ಇದನ್ನು ಹೇಳಿದರು. ಅವರು ಅಹಂಕಾರ ಅನ್ನೋ ಪದವನ್ನು ಬಳಸಿದರು. ಅವರು ಅದು ಅಹಂಕಾರ ಅನ್ನೋದಕ್ಕಿಂತ ಪುರುಷ ಪ್ರಧಾನ ಸಮಾಜದ ಇತಿಮಿತಿಗಳು, ಚೌಕಟ್ಟು, ಅದನ್ನು ಮುರಿಲಿಕ್ಕೆ ಬಸವಣ್ಣನವರಿಗೂ ಕೂಡ ಸಾಧ್ಯವಾಗಿರಲಿಲ್ಲ. ಒಂದು ದ್ವಂದ್ವ ಅದು ಅವರ ಕಾಲಕ್ಕೆ ಇತ್ತು. ಅದು ಆ ವಚನಗಳಲ್ಲಿ, ಅವರ ನಿಲುವಿನಲ್ಲಿ ಅದು ಸ್ಪಷ್ಟ, ಒಂದು ದ್ವಂದ್ವ ಇದೆ ಅಂತ ನಮಗೆ ಅನಿಸ್ತತಿ. ಇಷ್ಟು ಹೇಳ್ತಾ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.